ಸ್ಟ್ರೇಟ್ ಲೈನ್ ಅಂತಂದರೆ ಐ ಥಿಂಕ್ ನಿಮ್ಗೆಲ್ರಿಗೂ ಗೊತ್ತಿದೆ. ಇದೊಂದು ಏನಾಗಿರುತ್ತಪ್ಪ ಅಂದರೆ ಪ್ರೈಸ್ ರೈಸ್ಡ್ ಬೈ ದ ಪಾಯಿಂಟ್ ಇನ್ ಅ ಕನ್ಸ್ಟಂಟ್ ಡೈರೆಕ್ಷನ್ ಆಗಿರುತ್ತೆ. ಇಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ ಈ ಡೈರೆಕ್ಷನಲ್ಲಿ. ಆಮೇಲೆ ಎಂಡ್ಲೆಸ್ ಇನ್ ದ ಇಟ್ಸ್ ಅಪೋಸಿಟ್ ಡೈರೆಕ್ಷನ್ಸ್ ಈಸ್ ನೋನ್ ಆಸ್ ದ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ ನಾವು. ಸೊ ಕಾನ್ಸ್ಟೆಂಟ್ ಆಗಿ ಈ ಡೈರೆಕ್ಷನ್ ನಾವು ಇಲ್ಲಿ ಡಿಫೈನ್ ಮಾಡಿರ್ತೀವಿ ಒಂದು ಸ್ಟ್ರೇಟ್ ಲೈನ್ಗೆ. ಓಕೆ, ಅದರದ್ದು ಎಂಡ್ಲೆಸ್ ಇನ್ ಇಟ್ಸ್ ಅಪೋಸಿಟ್ ಡೈರೆಕ್ಷನ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ಸ್ಟ್ರೇಟ್ ಲೈನಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳನ್ನ ನಾವು ಇನ್ ಹೈಸ್ಕೂಲಲ್ಲಿ ಸ್ಟಡಿ ಮಾಡಿರ್ತೀವಿ ಈ ಎಲ್ಲ ಫಾರ್ಮುಲಾಸ್ಗಳನ್ನ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೇಟ್ ಲೈನ್ ಚಾಪ್ಟರಲ್ಲಿ. ಯಾಕಂದರೆ ಫಸ್ಟ್ ಇಂಟ್ರೊಡಕ್ಷನಲ್ಲಿ ಇದೆಲ್ಲ ರಿಸಲ್ಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಏನೆಲ್ಲ ಇದಾವೆ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಫಾರ್ಮುಲಾ, ಇದನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರಲ್ಲಿ. ಏನಿದೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಫಾರ್ಮುಲಾ ಅಂದರೆ 2 ಪಾಯಿಂಟ್ ಕೊಟ್ಟಾಗ ನಾವು ಏನಂತ ಯೂಸ್ ಮಾಡ್ತೀವಿ, ಎ ಬಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅಥವಾ ನಾವು ಇದನ್ನ ಈ ಥರನೂ ಬರೀಬೋದು, ಅದು ಕೂಡ ಕರೆಕ್ಟೇ ಆಗುತ್ತೆ. x1 ಮೈನಸ್ x2 ಹೋಲ್ ಸ್ಕ್ವೇರ್ ಅಂತಲೂ ಬರೀರಿ, ಅಥವಾ y1 ಮೈನಸ್ y2 ಹೋಲ್ ಸ್ಕ್ವೇರ್, ಇದು ಕೂಡ ಸೇಮೇ ಇರುತ್ತೆ. ಯಾಕಂದರೆ ಇಲ್ಲಿ ಸ್ಕ್ವೇರ್ ಇರುತ್ತೆ ಅಲ್ವಾ. ಸೊ ಇಫ್ ಮೈನಸ್ ಬಂದರೂ ಅದು ಕೂಡ ಏನಾಗಿಬಿಡುತ್ತೆ, ಪ್ಲಸ್ಸೇ ಆಗುತ್ತೆ. ಸೊ ಯಾವುದೇ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ಬೋದು. ಯಾವುದಕ್ಕೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾಗೆ. ಓಕೆ, ಇನ್ನು ಇದಾದಮೇಲೆ ನೆಕ್ಸ್ಟ್ ಬರೋದು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾದಲ್ಲಿ ಏನಿದೆ ನೋಡಿ, ಇಲ್ಲಿ 2 ಪಾಯಿಂಟ್ಸ್ಗಳು ಕೊಟ್ಟಿರ್ತಾರೆ, ರೇಷಿಯೋಸ್ನ ಕಟ್ಟಿರ್ತಾರೆ. ಓಕೆ, ಇದರಲ್ಲಿ ಏನೇನು ಬರುತ್ತೆ, ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಅಂತ 2 ರಿಸಲ್ಟ್ಸ್ ಬರುತ್ತೆ. ಇಂಟರ್ನಲ್ಲಿ ಡಿವೈಡ್ ಆಗಿದ್ದಾಗ ಎಮ್ಮು, ಆಗ m:n ರೇಷಿಯೋ ತೊಗೊಂಡ್ರೆ ನಮಗೆ ಫಾರ್ಮುಲಾ ಏನು ಬರುತ್ತೆ, x2 ಪ್ಲಸ್ n x1 ಡಿವೈಡ್ ಬೈ m ಪ್ಲಸ್ n. ಇನ್ನೊಂದು y ಕೋಆರ್ಡಿನೇಟ್ ಏನಾಗುತ್ತೆ, my2 ಪ್ಲಸ್ n y1 ಡಿವೈಡ್ ಬೈ m ಪ್ಲಸ್ n. ಇದು ಎಕ್ಸ್ಟರ್ನಲ್ಲಿ ಡಿವೈಡ್ ಆಗಿತ್ತು, ಪಾಯಿಂಟ್ ಹೊರಗಡೆ ಡಿವೈಡ್ ಆಗಿತ್ತು ಅಂದರೆ ಆಗ ಜಸ್ಟ್ ಪ್ಲಸ್ ಇದ್ದಲ್ಲೆಲ್ಲಾನು ಮೈನಸ್ ಸೈನ್ ತಗೊಳ್ಳಿ, ಉಳಿಕಿದ್ದೆಲ್ಲಾನು ಸೇಮ್ ಇರುತ್ತೆ. ಎಕ್ಸ್ಟರ್ನಲ್ಲಿ ಬಂದಾಗ ಸೈನ್ ಮೈನಸ್ ಆಗಿರುತ್ತೆ, ಆಸ್ ಇಟ್ ಈಸ್ ಇಂಟರ್ನಲ್ಲಿ ಇದ್ದ ಹಾಗೆಯೇ. ಓಕೆ, ಸೊ ಇವೆರಡು ಫಾರ್ಮುಲಾಸ್ಗಳು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಇದಾದಮೇಲೆ ನೆಕ್ಸ್ಟಲ್ಲಿ ಬರೋದು ಮಿಡ್ ಪಾಯಿಂಟ್ ಫಾರ್ಮುಲಾ. ಇದಂತೂ ಎಲ್ರಿಗೂ ಸಿಂಪಲ್ಲಾಗಿ ಗೊತ್ತಿದೆ. ಈ ಎರಡೂ ಕಡೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. x1 ಪ್ಲಸ್ x2 ಡಿವೈಡ್ ಬೈ 2 ಮಾಡ್ತೀರಾ, y1 ಪ್ಲಸ್ y2 ಡಿವೈಡ್ ಬೈ 2 ಮಾಡ್ತೀರಾ. ಮೀನ್ ಫಾರ್ಮುಲಾ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ. ಓಕೆ, ಸೊ ಇದಂತೂ ಕ್ಲಿಯರಾಗಿ ಎಲ್ರಿಗೂ ಗೊತ್ತಿರುವಂಥ ಪಾಯಿಂಟ್ ಆಗಿದೆ. ಸೊ ಇದೆಲ್ಲ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಅದನ್ನೇ ಸ್ವಲ್ಪ ರಿವೈಸ್ ಮಾಡಿದ್ದಾಗಿದೆ ಇಲ್ಲಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಬರೋದು ಟ್ರಯಾಂಗಲ್, ಕರೆಕ್ಟಾ. ಸೊ ಟ್ರಯಾಂಗಲಲ್ಲಿ ಏನೆಲ್ಲ ಸ್ಟಡಿ ಮಾಡ್ತೀವಿ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ನ ಸ್ಟಡಿ ಮಾಡ್ತೀವಿ. ಓಕೆ, ಅದರಲ್ಲಿ ಏನಾಗಿರುತ್ತೆ ಫಾರ್ಮುಲಾ ಅಂದರೆ ಇದನ್ನು ನಾವು ಡಿಟರ್ಮಿನೆಂಟಲ್ಲಿ ಕೂಡ ಯೂಸ್ ಮಾಡ್ತೀವಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಡಿಟರ್ಮಿನೆಂಟ್ ಚಾಪ್ಟರಲ್ಲಿ ಏರಿಯಾ ಫೈಂಡ್ ಮಾಡಬೇಕು, ಟ್ರಯಾಂಗಲ್ದು ಏರಿಯಾ ಫೈಂಡ್ ಮಾಡಬೇಕಂದ್ರೆ ಡಿಟರ್ಮಿನೆಂಟ್ ಮೆಥಡ್ ನಾವು ಆಲ್ರೆಡಿ ಗೊತ್ತಿದೆ. 1/2 ಡಿಟರ್ಮಿನೆಂಟ್ ಆಫ್ ಇಲ್ಲಿ 1 1 1 ಬರಿತೀವಿ. ಓಕೆ, ಅದಾದಮೇಲೆ ಇಲ್ಲಿ ಪಾಯಿಂಟ್ಸ್ಗಳನ್ನ ಬರಿತಾ ಹೋಗ್ತೀವಿ. ಅದಾದಮೇಲೆ ಸಿಂಪ್ಲಿಫೈ ಮಾಡ್ತೀವಿ. ಇದು ರಿಸಲ್ಟು ಡಿಟರ್ಮಿನೆಂಟ್ ಮೆಥಡು. ಬಟ್ ಇದನ್ನು ನಾವು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡೋದಂದ್ರೆ ಏನಿದೆ, 1/2 ಇಂಟು ಮಾಡ್ಯುಲಸ್ ಆಫ್ x1 ಇಂಟು y2 ಮೈನಸ್ y1, x2 ಇಂಟು y3 ಮೈನಸ್ y1, x3 ಇಂಟು y1 ಮೈನಸ್ y2 ಆಗಿರುತ್ತೆ. ಓಕೆ, ಇದಾಗಿದೆ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಯಾವಾಗ 3 ವರ್ಟೈಸಸ್ಗಳನ್ನ ಕೊಟ್ಟಾಗ. ಓಕೆ, ಸೊ ಸಪೋಸ್ ಏರಿಯಾ ಏನಾದರೂ 0 ಆಗಿತ್ತಂದರೆ, ಏರಿಯಾ ಆಫ್ ದ ಟ್ರಯಾಂಗಲ್ 0 ಆಗಿತ್ತಂದರೆ ನಮ್ಗೆ ಗೊತ್ತಿರಬೇಕು ಎ ಬಿ ಸಿ ಅನ್ನೋದು 3 ಪಾಯಿಂಟ್ಸ್ ಏನಾಗಿದೆ, ಕೋಲಿನಿಯರ್ ಪಾಯಿಂಟ್ಸ್. ಕೋಲಿನಿಯರ್ ಅಂದರೆ ಒಂದೇ ಲೈನಲ್ಲಿ ಇದ್ದಾವೆ 3 ಪಾಯಿಂಟ್ಸ್ ಅನ್ನೋಗೆ. ಓಕೆ, ಇದರಲ್ಲಿ ಏರಿಯಾ ಏನಾದರೂ ಕಾಣಿಸ್ತಾ ಇದೆಯಾ, ಇಲ್ಲ. ಓಕೆ, ಸೊ ಏರಿಯಾ ಏನಾಗಿರುತ್ತೆ, 0 ಆಗಿರುತ್ತೆ. ಏರಿಯಾ ಆಫ್ ದ ಟ್ರಯಾಂಗಲ್ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್ ಆಗಿದ್ರೆ ಅದರದ್ದು ಏರಿಯಾ ಏನಾಗಿರುತ್ತೆ, ಎ ಬಿ ಸಿ ಇದು 0 ಆಗಿರುತ್ತೆ. ಓಕೆ, ಇದೊಂದು ಪಾಯಿಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅದಾದಮೇಲೆ ಇನ್ನೊಂದು ರಿಸಲ್ಟ್ಸ್ ಬರುತ್ತೆ, ಸೆಂಟ್ರಾಯ್ಡ್ ಆಫ್ ಅ ಸರ್ಕಲ್ ಅಂತ ಬರುತ್ತೆ. ಓಕೆ, ಸೆಂಟ್ರಾಯ್ಡ್ ಆಫ್ ಅ ಸರ್ಕಲ್ ಅಂತಂದರೆ ಸಪೋಸ್ ಇಫ್ ನೀವೇನಾದರೂ ಈ ಥರ ಒಂದು ಟ್ರಯಾಂಗಲ್ ತೊಗೊಂಡಿದ್ರಿ ಅಂತ ಅಂದ್ಕೊಳ್ಳಿ. ಇದ್ರದ್ದು ಮಿಡ್ ಪಾಯಿಂಟ್, ಎಲ್ಲ ಸೈಡ್ದು ಮಿಡ್ ಪಾಯಿಂಟ್ ರಿಸಲ್ಟ್ನ ನಾವು ಡ್ರಾ ಮಾಡ್ಕೊಂಡಾಗ ಇಲ್ಲಿ ಒಂದು ಪಾಯಿಂಟ್ ಬರ್ತದೆ, ಇದು ಸೆಂಟ್ರಾಯ್ಡ್ ಪಾಯಿಂಟ್ ಅಂತ ಕರೀತಾರೆ. ಓಕೆ, ಸೊ ಇದ್ರದ್ದು ಫೈಂಡ್ ಮಾಡುವಂಥ ಫಾರ್ಮುಲಾ ಏನಾಗಿದೆಯಪ್ಪ ಅಂದರೆ, ಈ ಸೆಂಟ್ರ್ ಪಾಯಿಂಟ್ನ ಫೈಂಡ್ ಮಾಡುವಂಥದ್ದು ಫಾರ್ಮುಲಾ ಏನಾಗಿದೆಯಪ್ಪ ಅಂದರೆ, ಇವೆಲ್ಲಕ್ಕೂ ನೀವು ಪಾಯಿಂಟ್ಸ್ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಇದು x1 y1 ಆಗಿತ್ತು, ಇದು x2 y2 ಇತ್ತು, ಇದು x3 y3 ಇತ್ತಂದರೆ ಆಗ ನಾವು ಫಾರ್ಮುಲಾ ಏನು ಯೂಸ್ ಮಾಡಬೇಕಪ್ಪ ಅಂದರೆ, x1 ಪ್ಲಸ್ x2 ಪ್ಲಸ್ x3 ಡಿವೈಡೆಡ್ ಬೈ 3. ಈ ಪಾಯಿಂಟ್ ಜಿ ಅಂತ ನಾನು ಡಿನೋಟ್ ಮಾಡ್ತೀನಿ. ಇದಕ್ಕೆ ಜಿ ಪಾಯಿಂಟ್ ಮಾಡಬೇಕಂದ್ರೆ ಇದು ಫಾರ್ಮುಲಾನ ಅಪ್ಲೈ ಮಾಡಬೇಕು. y1 ಪ್ಲಸ್ y2 ಪ್ಲಸ್ y3 ಡಿವೈಡ್ ಬೈ 3. ಓಕೆ, ಇದು ಜಿ ಪಾಯಿಂಟ್ನ ಫೈಂಡ್ ಔಟ್ ಮಾಡುವಂಥ ರಿಸಲ್ಟ್ ಆಗಿರುತ್ತೆ. ಓಕೆ, ಸೊ ಇದು ಎಕ್ಸಾಂಪಲಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನೆಲ್ಲನೂ. ಆಗ ಇನ್ನೊಂದು ಸತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಓಕೆನಾ. ಸೊ ಇದೆಲ್ಲ ಆಗಿದೆ ಇದರಲ್ಲಿ ಬರುವಂಥ ರಿಸಲ್ಟ್ಸ್ಗಳು.
ಓಕೆ. ಇನ್ನು ಇದಾದ್ಮೇಲೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನಿಮ್ಮದು ಸ್ಟ್ರೇಟ್ ಲೈನ್ ಇಲ್ಲಿಂದ. ಏನಪ್ಪಾ ಅಂದರೆ ಸ್ಲೋಪಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಇದು ಆ್ಯಕ್ಚುಲಿ ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಆಗೋದು ನಿಮ್ಮ ಚಾಪ್ಟರು ಫಸ್ಟ್ ಇಯರಲ್ಲಿ. ಸೊ ಏನಿದೆ ಫಸ್ಟಿಗೆ ನಾವು ಫೈಂಡ್ ಮಾಡ್ತೀವಿ ಸ್ಲೋಪ್. ಸ್ಲೋಪ್ ಅಂದರೆ ಐ ಥಿಂಕ್ ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಸ್ಲೋಪ್ ಅಂದರೆ ಏನಾಗಿರುತ್ತೆ? ಟ್ಯಾಂಜೆಂಟ್ ಆಫ್ ದ ಆಂಗಲ್ ಇನ್ಕ್ಲಿನೇಷನ್ ಆಫ್ ದ ಲೈನ್ ಈಸ್ ಅ ಸ್ಲೋಪ್ ಆಫ್ ದಟ್ ಲೈನ್ ಅಂತ ಕರಿತೀವಿ. ಓಕೆ. ಒಂದು ಲೈನ್ ಇದೆ ಅದರದ್ದು ಇನ್ಕ್ಲಿನೇಷನ್ ಇರುತ್ತಲ್ಲ ಅಲ್ಲಿ ಆಂಗಲ್ ಥೀಟಾ ಇರುತ್ತೆ. ಸೊ ಅದನ್ನು ನಾವು ಫೈಂಡ್ ಮಾಡೋದೇ ಸ್ಲೋಪ್ ಆಗಿರುತ್ತೆ. ಸ್ಲೋಪ್ನ ನಾವು ಯಾವುದರಿಂದ ಡಿನೋಟ್ ಮಾಡ್ತೀವಿ? ಸ್ಮಾಲ್ ಲೆಟರ್ ಎಮ್. ಓಕೆ. ಎಮ್ ಅಂದ್ರೆ ಒಂದೇ ಅಥವಾ ಟ್ಯಾನ್ ಥೀಟಾ ಅಂತಾನು ಡಿಫೈನ್ ಮಾಡ್ತೀವಿ. ಯಾಕೆ ಟ್ಯಾನ್ ಥೀಟಾ ಅಂತ ಐ ಥಿಂಕ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸ್ಲೋಪ್ನ ನಾವು ರಿಸಲ್ಟ್ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇದ್ರದ್ದು ಸ್ಲೋಪ್ನ ನಾವು ಇಲ್ಲಿ ಫೈಂಡ್ ಮಾಡ್ತಾ ಇರ್ತೀವಿ. ಓಕೆ. ಸೊ ಅದರ ಸಲುವಾಗಿ ಯಾವಾಗಲೂ ಟ್ಯಾನ್ ಥೀಟಾ ಎಮ್ ಅಂದರೆ ಟ್ಯಾನ್ ಥೀಟಾ ಅಂತ ನಾವು ಡಿಫೈನ್ ಮಾಡ್ತೀವಿ. ಇನ್ನು ಸ್ಲೋಪ್ದು ಕೆಲವೊಂದಿಷ್ಟು ಡಿಫ್ರೆಂಟ್ ಕಂಡೀಷನ್ಸ್ಗಳನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋದರೆ ಸ್ಲೋಪ್ ಆಫ್ ಅ ಲೈನ್ ಇನ್ ಅ ಡಿಫ್ರೆಂಟ್ ಕೋಆರ್ಡಿನೇಟ್ಸ್ ಅಂತ ನೋಡ್ತಾ ಹೋದರೆ ಸ್ಲೋಪ್ ಆಫ್ ಎ ಹಾರಿಜೆಂಟಲ್ ಲೈನ್ ಈಸ್ 0. ಹಾರಿಜೆಂಟಲ್ಲಿ ಯಾವಾಗಲೂ 0 ಆಗಿರುತ್ತೆ. ಓಕೆ. ಅದನ್ನೇ ನೀವು ವರ್ಟಿಕಲ್ ತೊಗೊಂಡ್ರೆ ಅಲ್ಲಿ ನಾಟ್ ಡಿಫೈನ್ ಆಗಿರುತ್ತೆ. ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕಾಗಿರುವಂಥ ಒಂದು ಪಾಯಿಂಟು. ವರ್ಟಿಕಲ್ ಇದ್ದಲ್ಲಿ 0 ಆಗಿ ಸಾರಿ ನಾಟ್ ಡಿಫೈನ್ ಇರುತ್ತೆ. ಹಾರಿಜೆಂಟಲ್ ಇತ್ತಂದರೆ ಆಗ ಸ್ಲೋಪ್ 0 ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಇಫ್ ದ ಇಕ್ವೇಷನ್ ಆಫ್ ದ ಲೈನ್ ಈಸ್ ಗಿವನ್ ದೆನ್ ಇಟ್ಸ್ ಸ್ಲೋಪ್ ಅನ್ನು ಫೈಂಡ್ ಮಾಡಬೇಕಾಗಿತ್ತಂದ್ರೆ ಏನಾಗಿರುತ್ತೆ? ಎಕ್ಸ್ ಕೊಯಿಫಿಷಿಯಂಟು ಡಿವೈಡ್ ಬೈ ವೈ ಕೊಯಿಫಿಷಿಯಂಟ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದಿದೆ. ಸೊ ಇದಂತೂ ನಾನು ನೆಕ್ಸ್ಟ್ ಇನ್ನೊಂದು ಸತಿ ಹೇಳ್ತೀನಿ. ಪರ್ಪೆಂಡಿಕ್ಯುಲರ್ ಬಂದಾಗ ಇದು ಫಾರ್ಮುಲಾನ ಯೂಸ್ ಮಾಡೋದಿರುತ್ತೆ. ಓಕೆ. ಇನ್ನು ಅದಾದಮೇಲೆ ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಒಂದು ಪಾಯಿಂಟ್ 2 ಪಾಯಿಂಟ್ ಕೊಟ್ಟಾಗ ನಾವು ಸ್ಲೋಪ್ನ ಯಾವ ಥರ ಫೈಂಡ್ ಮಾಡಬೇಕು? ಇವಾಗ ಇಲ್ಲಿ ಒಂದು 2 ಪಾಯಿಂಟ್ ಕೊಟ್ಟಿದ್ದಾರೆ. 2, 3 ಇದೆ. ಹಾಗೇನೋ 1, 2 ಇದೆ. ಸೊ ಇವೆರಡು ಪಾಯಿಂಟ್ ಕೊಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಗೆ. ಸೊ ಇದ್ರದ್ದು ನಾವು ಸ್ಲೋಪ್ನ ಫೈಂಡ್ ಮಾಡಬೇಕಂದ್ರೆ ಭಾಳ ಸಿಂಪಲ್ಲು. ಎಮ್ ಇಸ್ ಈಕ್ವಲ್ಸ್ ಟು ಏನು ಯೂಸ್ ಮಾಡಬೇಕಂದ್ರೆ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಓಕೆ. ಸೊ ಇದಾಗಿದೆ ನಿಮ್ಮದು ಫಾರ್ಮುಲಾ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಈಸಿಯಾಗಿ ರಿಸಲ್ಟ್ಗಳನ್ನ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇದು ನೆನಪಿನಲ್ಲಿರಲಿ. ಇದು ಭಾಳಷ್ಟು ಸತಿ ನಾವು ಎಕ್ಸಾಂಪಲನ್ನು ಯೂಸ್ ಮಾಡ್ತೀವಿ. 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಇದು ನೆನಪಿನಲ್ಲಿರಬೇಕು. ಇನ್ನು ನೆಕ್ಸ್ಟು ಕಂಡೀಷನ್ ಆಫ್ ಪ್ಯಾರಲಲಿಸಮ್ ಮತ್ತು ಪರ್ಪೆಂಡಿಕ್ಯುಲರ್ ಇವೆರಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇವಾಗ 2 ಲೈನ್ಗಳು ಪ್ಯಾರಲ್ ಆಗಿದ್ವು ಅಂತ ಅಂದ್ಕೊಳ್ಳೋಣ. ಓಕೆ. ಈ ಥರನಾಗಿದ್ದಾವೆ ಈ 2 ಲೈನ್ಗಳು. ಸೊ ಇದ್ರದ್ದು ಸ್ಲೋಪ್ನ ನಾವು ಫೈಂಡ್ ಮಾಡಬೇಕು. ಇದು ಲೈನ್ L1 ಆಗಿದೆ, ಇದು ಲೈನ್ L2 ಆಗಿದೆ. 2 ಲೈನ್ ಪರ್ಪೆಂಡಿಕ್ಯುಲರ್ ಆಗಿತ್ತಂದರೆ ಅದ್ರದ್ದು ಸ್ಲೋಪ್ ಏನಾಗುತ್ತಪ್ಪ ಅಂದರೆ ಸ್ಲೋಪ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. M1 ಈಸ್ ಈಕ್ವಲ್ ಟು M2. ಯಾಕೆ ಇದು ಈಕ್ವಲ್ ಆಗುತ್ತೆ ಅಂತಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇನ್ಕ್ಲಿನೇಷನ್ ಏನಾಗುತ್ತೆ ಆ್ಯಂಗಲ್ ಇಲ್ಲಿ ಸೇಮ್ ಆಗಿರುತ್ತೆ. 2 ರಿಸಲ್ಟ್ 2 ಲೈನ್ದು ನೋಡ್ಬೋದು ನೀವು ಇಲ್ಲಿ. ಓಕೆ. ಸೊ ಲೈನ್ L1ದು ಆ್ಯಂಗಲ್ ಮತ್ತು ಲೈನ್ L2 ಆ್ಯಂಗಲ್ ಯಾವಾಗ 2 ಪ್ಯಾರಲ್ ಆಗ್ತಾವನಲ್ಲ, ಸೊ ಪ್ಯಾರಲ್ ಆದಾಗ ಎಲ್ಲಾನು ಏನಾಗಿರುತ್ತೆ? ಆ್ಯಂಗಲ್ ಕೂಡ ಸೇಮ್ ಆಗಿರುತ್ತೆ. ಸೊ ಆ್ಯಂಗಲ್ ಸೇಮ್ ಆದರೆ ಆಬ್ವಿಯಸ್ಲಿ ಸ್ಲೋಪ್ ಏನಾಗಿಬಿಡುತ್ತೆ? 2 ಸೇಮ್ ಆಗುತ್ತೆ. ಸೊ M1 ಈಸ್ ಈಕ್ವಲ್ಸ್ ಟು M2 ಆಗಿರುತ್ತೆ. ಓಕೆ. ಸೊ ಇದು ಅರ್ಥ ಆಯ್ತಾ? ಸೊ ಯಾವಾಗ 2 ಪ್ಯಾರಲಲ್ ಆಗಿದ್ದಾಗ ಈ ಆ್ಯಂಗಲ್ ಇಲ್ಲಿದೆಯಲ್ಲ, ಈ ಆ್ಯಂಗಲ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಹಾಗಾಗಿ ಇದು M2 ಆಗಿರುತ್ತೆ, ಇದು M1 ಎರಡರದ್ದು ಸ್ಲೋಪ್ ಈಕ್ವಲ್ ಇರುತ್ತೆ. ಯಾವಾಗ 2 ಲೈನ್ ಪ್ಯಾರಲಲ್ ಇದ್ದಾಗ. ಇದೇ ರಿಸಲ್ಟು ಪರ್ಪೆಂಡಿಕ್ಯುಲರ್ ಆಗಿತ್ತು. ಈ ಥರನಾಗಿತ್ತು 2 ಲೈನ್ಸ್ಗಳು. ಓಕೆ. ಸೊ ಪರ್ಪೆಂಡಿಕ್ಯುಲರ್ ಲೈನ್ಗಳಿದ್ದು ಇಲ್ಲಿ. ಸೊ ಪರ್ಪೆಂಡಿಕ್ಯುಲರ್ ಇದ್ದರೆ 90 ಡಿಗ್ರಿ ಇದ್ದಾಗ ಆಗ ಏನಾಗುತ್ತಪ್ಪ ಅಂತಂದರೆ M1 ಇಂಟು M2 ಈಸ್ ಈಕ್ವಲ್ಸ್ ಟು -1 ಆಗಿರುತ್ತೆ. M1 ಇಂಟು M2 ಈಸ್ ಈಕ್ವಲ್ಸ್ ಟು -1 ಯಾವಾಗ 2 ಲೈನ್ಗಳು ಪರ್ಪೆಂಡಿಕ್ಯುಲರ್ ಇದ್ದಾಗ. ಇದು ನಿಮಗೆ ಗೊತ್ತಿರಬೇಕು. ಇದನ್ನು ಈ ಥರನೂ ಬರೀತಾರೆ. M1 ಈಸ್ ಈಕ್ವಲ್ಸ್ ಟು -1 ಡಿವೈಡ್ ಬೈ M2 ಅಂತಲೂ ಬರಿಬೋದು. ಅಥವಾ M2 ಈಸ್ ಈಕ್ವಲ್ಸ್ ಟು -1 ಡಿವೈಡ್ ಬೈ M1 ಅಂತಲೂ ಬರಿಬೋದು. ಯಾವಾಗ ಇದು ಯೂಸ್ ಮಾಡಬೇಕು ಈ ಫಾರ್ಮುಲಾ? 2 ಲೈನು ಪರ್ಪೆಂಡಿಕ್ಯುಲರ್ ಇದ್ದಾಗ. ಓಕೆ. ಸೊ ಸಪೋಸ್ 2 ಲೈನ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದ್ದಾಗ, ಇದು ಪ್ಯಾರಲಲ್ ಇದ್ದಾಗ 2 ಸೇಮ್ ಇರುತ್ತೆ. ಈ ಹಿಂಟ್ ಭಾಳ ಇಂಪಾರ್ಟೆಂಟು ಎಕ್ಸಾಂಪಲ್ನ ಸಾಲ್ವ್ ಮಾಡಬೇಕಾದ್ರೆ. ಓಕೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟಲ್ಲಿ ಬರೋದೇನಪ್ಪ ಅಂದರೆ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್. 2 ಲೈನ್ಸ್ ಕೊಟ್ಟಿದ್ರೆ ಅದ್ರದ್ದು ಆ್ಯಂಗಲ್ ಯಾವ ಥರ ಫೈಂಡ್ ಮಾಡಬೇಕಂದ್ರೆ ಆ 2 ಆ್ಯಂಗಲ್ದು ಮೊದಲಿಗೆ 2 ಲೈನ್ದು ಏನು ಮಾಡಬೇಕು? ಸ್ಲೋಪ್ನ ಫೈಂಡ್ ಮಾಡಬೇಕು. ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? M1 ಮೈನಸ್ M2 ಡಿವೈಡ್ ಬೈ 1 ಪ್ಲಸ್ M1 ಇಂಟು M2. ಇದು ಟ್ಯಾನ್ ಫಾರ್ಮುಲಾನೇ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಅಥವಾ ಥೀಟಾ ಈಸ್ ಈಕ್ವಲ್ಸ್ ಟು ಬರಿಬೋದು. ಟ್ಯಾನ್ ಇನ್ವರ್ಸ್ ಆಗುತ್ತೆ ಈ ಸೈಡ್ ತೊಗೊಂಬಂದರೆ. ಇನ್ನು ನೆಕ್ಸ್ಟು ಕೋಲಿನಿಯಾರಿಟಿ ಆಫ್ 3 ಪಾಯಿಂಟ್ಸ್. ಸಪೋಸ್ 3 ಪಾಯಿಂಟ್ಸ್ಗಳು ಕೋಲಿನಿಯರ್ ಆಗಿದ್ದು ಅಂದರೆ ಒಂದೇ ಲೈನಲ್ಲಿ ಇದ್ದರೆ ಆಗ ಸ್ಲೋಪ್ ಏನಾಗುತ್ತೆ ಅಂತಂದು ನೋಡ್ತಾ ಹೋದರೆ, ಸಪೋಸ್ ನಾನು ಇಲ್ಲಿ A ಕೊಡ್ತೀನಿ, ಇದಕ್ಕೆ B ಕೊಡ್ತೀನಿ, ಇದಕ್ಕೆ C ಕೊಡ್ತೀನಿ. ಇವಾಗ ಸ್ಲೋಪ್ನ ಫೈಂಡ್ ಮಾಡಿ. ಸ್ಲೋಪ್ ಆಫ್ AB ಆಮೇಲೆ ಸ್ಲೋಪ್ ಆಫ್ AC ಆಮೇಲೆ ಸ್ಲೋಪ್ ಆಫ್
ಬಿ ಸಿ ಯಾವುದೇ ರಿಸಲ್ಟ್ನ ತಗೊಳ್ಳಿ, ಇದರದ್ದು ಸ್ಲೋಪ್ ಯಾವಾಗಲೂ ಸೇಮ್ ಆಗಿರುತ್ತೆ. ಈ ಮೂರು ರಿಸಲ್ಟ್ಸದು ಎ ಬಿನಾದರೂ ತಗೊಳ್ಳಿ, ಎ ಸಿನಾದರೂ ತಗೊಳ್ಳಿ, ಬಿ ಸಿನಾದರೂ ತಗೊಳ್ಳಿ, ಈ ಮೂರದ್ದು ಸ್ಲೋಪ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಯಾವಾಗ ಈಕ್ವಲ್ ಆಗುತ್ತೆ? ಈ ಮೂರು ಪಾಯಿಂಟ್ಸ್ಗಳು ಕೋಲಿನಿಯರ್ ಪಾಯಿಂಟ್ಸ್ಗಳಾಗಿದ್ದರೆ. ಓಕೆನಾ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? 3 ಪಾಯಿಂಟ್ಸ್ಗಳು ಕೋಲಿನಿಯರ್ ಆಗಿತ್ತಂದ್ರೆ ಆಗ ಏನಾಗಿರುತ್ತೆ, ಮೂರದ್ದು ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟು ಎಕ್ಸಾಂಪಲ್ನ ಸಾಲ್ವ್ ಮಾಡಬೇಕಾದ್ರೆ. ಯೂಶ್ವಲಿ ನಾವು ಏನು ತಗೊಂತೀವಿ, ಎ ಬಿ ಈಸ್ ಈಕ್ವಲ್ಸ್ ಟು ಎ ಸಿ ಅಂತಾನು ತಗೊಂತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಲೋಪ್ ಆಫ್ ದ ಎ ಬಿ ಈಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಬಿ ಸಿ ಅಂತ ತಗೊಂಡಿದ್ದಾರೆ. ನೀವು ಎ ಬಿ ಬಿ ಸಿ ಅಂತ ತಗೋಬಹುದು, ಅಥವಾ ಎ ಸಿ ಅಥವಾ ಎ ಬಿ ಈ ಥರನೂ ತಗೋಬಹುದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋದ್ರೆ ಇನ್ನು ಡಿಫ್ರೆಂಟ್ ಫಾರ್ಮ್ ಆಫ್ ಇಕ್ವೇಷನ್ಸ್ ಆಫ್ ಅ ಲೈನ್ ಬರುತ್ತೆ. ಓಕೆ, ಇನ್ನು ಇಕ್ವೇಷನ್ ಆಫ್ ಅ ಲೈನ್ನ ಫೈಂಡ್ ಮಾಡೋದಿದೆ. ಓಕೆ, ಸೊ ಯಾವ ಥರ ಅಂದರೆ, ಇಕ್ವೇಷನ್ ಆಫ್ ಲೈನ್ ಎಕ್ಸ್ ಆಕ್ಸಸ್ ಅಲ್ಲಿ ಏನಾಗಿರುತ್ತೆ, y ಇಸ್ ಈಕ್ವಲ್ಸ್ ಟು 0 ಇರುತ್ತೆ. ಓಕೆ, ಇದು ಎಕ್ಸ್ ಆಕ್ಸಸ್ ನಿಮ್ಮದು, ಇಲ್ಲಿದೆನಾ ಎಕ್ಸ್ ಆಕ್ಸಸ್ಸು. ಈ ಎಕ್ಸ್ ಆಕ್ಸಸ್ ಅಲ್ಲಿ ಯಾವಾಗಲೂ y ರಿಸಲ್ಟ್ ಏನಾಗಿರುತ್ತೆ, 0 ಇರುತ್ತೆ. ಅದೇ ಥರ y ಆಕ್ಸಸ್ ಅಲ್ಲಿ x ರಿಸಲ್ಟ್ 0 ಇರುತ್ತೆ. ಓಕೆ, ಇನ್ನು ಇಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಸ್ ಇಲ್ಲಿದೆ ನೋಡಿ, ಪ್ಯಾರಲಲ್ ಇದೆನಾ ಈ ಲೈನು, ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್, ಪ್ಯಾರಲಲ್ ಟು ದಿ ವೈ ಆಕ್ಸಿಸ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಇದ್ದಾಗ y ಇಸ್ ಈಕ್ವಲ್ಸ್ ಟು a ಕಾನ್ಸ್ಟೆಂಟ್ ರಿಸಲ್ಟ್ ಇರುತ್ತೆ. ಓಕೆ, ಅದೇ ತರನಾಗಿ ಇಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ದಿ ವೈ ಆಕ್ಸಿಸ್ ಇದ್ದಾಗ x ಇಸ್ ಈಕ್ವಲ್ಸ್ ಟು b ಇರುತ್ತೆ. ಇಲ್ಲಿದೆ ನೋಡಿ, ಈ ಲೈನ್ ಏನಾಗಿರುತ್ತೆ, x ಇಸ್ ಈಕ್ವಲ್ಸ್ ಟು b ಆಗಿರುತ್ತೆ. ಫಿಕ್ಸ್, ಸಪೋಸ್ x ಇಸ್ ಈಕ್ವಲ್ಸ್ ಟು 2 ತಗೋಬಹುದು. ಓಕೆ, 2, 3 ಏನಾದರೂ ತೊಗೊಂಡಿರೋದು ಪ್ಯಾರಲ್ ಆಗಿತ್ತಂದ್ರೆ ಈ ಥರ ಫಿಕ್ಸ್ ಕಾನ್ಸ್ಟೆಂಟ್ ರಿಸಲ್ಟ್ಸ್ಗಳು ಇರುತ್ತವೆ. ಇನ್ನು ಪಾಯಿಂಟ್ ಸ್ಲೋಪ್ ಫಾರ್ಮುಲಾ, ನಿಮಗೆ ಒಂದು ಪಾಯಿಂಟ್ ಕೊಟ್ಟಿದ್ರು x1, y1 ಮತ್ತೆ ಸ್ಲೋಪ್ ಕೂಡ ಕೊಟ್ಟಿದ್ದಾರೆ ಅಂದರೆ ಆಗ ಏನಿದೆ ಫಾರ್ಮುಲಾ ಅಂದರೆ y ಮೈನಸ್ y1 ಇಸ್ ಈಕ್ವಲ್ಸ್ ಟು m ಇಂಟು ಎಕ್ಸ್ ಮೈನಸ್ x1. ಇಲ್ಲಿದೆ ನೋಡಿ, ಇದು ಸ್ಲೋಪು ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿರುವಂಥ ಒಂದು ಪಾಯಿಂಟ್ ಕೊಟ್ಟಿದ್ದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಕ್ವೇಷನ್ ಆಫ್ ದ ಲೈನ್ನ ಫೈಂಡ್ ಮಾಡೋದಿರುತ್ತೆ. ಓಕೆ, ಇವೆಲ್ಲನೂ ಇಕ್ವೇಷನ್ ಆಫ್ ದ ಲೈನ್ನ ಫೈಂಡ್ ಮಾಡುವಂಥ ಫಾರ್ಮುಲಾಸ್ಗಳಾಗಿದ್ದಾವೆ. ಇನ್ನು ನೆಕ್ಸ್ಟು ಇದು ಏನಾಯಿತು, ಒಂದು ಪಾಯಿಂಟ್ ಕೊಟ್ಟಿದ್ರು ಮತ್ತು ಸ್ಲೋಪ್ ಕೊಟ್ಟಿದ್ರು. ಇನ್ನು ನೆಕ್ಸ್ಟು 2 ಪಾಯಿಂಟ್ ಕೊಟ್ಟಾಗ ಏನು ಮಾಡಬೇಕು? ಸಪೋಸ್ ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಎ ಪಾಯಿಂಟ್ ಕೊಟ್ಟಿದ್ದಾರೆ, ಬಿ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಅವೆರಡು ಪಾಯಿಂಟ್ನ ಯೂಸ್ ಮಾಡಿಕೊಂಡು ಸ್ಲೋಪ್ನ ಫೈಂಡ್ ಮಾಡಬೇಕು. ಸ್ಲೋಪ್ನ ಫೈಂಡ್ ಆದಮೇಲೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ. y ಮೈನಸ್ y1 ಇಸ್ ಈಕ್ವಲ್ಸ್ ಟು y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಇದು ಅಂದರೆ ಏನಪ್ಪ ಅಂದರೆ ಸ್ಲೋಪ್ ಅಂದ ಹಾಗೆ. ಇದೆಲ್ಲ ನಮ್ಮದು ಫಾರ್ಮುಲಾ ಏನಿತ್ತು ನೋಡಿ, ಇದು ಸೇಮ್ ಇದೆ. y ಮೈನಸ್ y1 m ಇಂಟು ಎಕ್ಸ್ ಮೈನಸ್ x1. ನಾನು ಆಲ್ರೆಡಿ ಹೇಳಿದೆ, ಇದು m ಪ್ಲೇಸಲ್ಲಿ ಬಂದಿದೆ. ಇದು m ಪ್ಲೇಸಲ್ಲಿ ಅಂದರೆ ನಾವು ಆಲ್ರೆಡಿ ಹಿಂದಿನ ರಿಸಲ್ಟಲ್ಲಿ ಹೇಳಿದ್ದೆ ನಾನು. 2 ಪಾಯಿಂಟ್ ಕೊಟ್ಟಾಗ ಏನಿದೆ ಫಾರ್ಮುಲಾ ಇದೆ, ತಡೀರಿ ತೋರಿಸ್ತಾ ಇದ್ದೇನೆ. ಓಕೆ, ಇಲ್ಲಿದೆ ನೋಡಿ. ಓಕೆ, ಸ್ಲೋಪ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್, ಇಲ್ಲೊಂದು ಪಾಯಿಂಟ್ ಇದ್ದಾಗ ಏನಿದೆ, y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಅಂತಿದೆ. ಸೊ ಇದು ಪಾಯಿಂಟ್ ಕೊಟ್ಟಾಗ ನಾವು ಏನು ಅಪ್ಲೈ ಮಾಡೋದು ಇದೆ, ಇಲ್ಲಿದೆ ನೋಡಿ, ಅದೇ ಫಾರ್ಮುಲಾನ ಇಲ್ಲಿ ಬರ್ಕೊಂಡಿದ್ದಾರೆ. y ಮೈನಸ್ y1 ಇಸ್ ಈಕ್ವಲ್ಸ್ ಟು m ಇದ್ದಲ್ಲಿ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 x ಮೈನಸ್ x1 ಇರುತ್ತೆ. ಓಕೆ, ಇದು 2 ಪಾಯಿಂಟ್ ಕೊಟ್ಟಾಗ, 2 ಪಾಯಿಂಟ್ಸ್ ಕೊಟ್ಟಾಗ. ಇನ್ನು ನೆಕ್ಸ್ಟು 2 ಪಾಯಿಂಟ್ಸ್ ಕೊಟ್ಟಾಗ ಇಕ್ವೇಷನ್ ಫೈಂಡ್ ಮಾಡೋದು. ಇನ್ನು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಅಂದರೆ ಇವಾಗ ಇಲ್ಲಿ y ಅಲ್ಲಿ ಇಂಟರ್ಸೆಪ್ಟ್ ಆಗಿದೆನಾ, y ಅಲ್ಲಿ ಇಂಟರ್ಸೆಪ್ಟ್ ಆದಾಗ x 0 ಇರುತ್ತೆ, y ವ್ಯಾಲ್ಯೂ ಎಕ್ಸಿಸ್ಟ್ ಇರುತ್ತೆ. ಆಗ ನಾವು ಏನು ಯೂಸ್ ಮಾಡಬೇಕು, y ಇಸ್ ಈಕ್ವಲ್ಸ್ ಟು mx ಪ್ಲಸ್ c. ಆ್ಯಕ್ಚುಲಿ ಇದು ರಿಸಲ್ಟ್ ಏನಾಗಿದೆ, ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಲ್ಲ, y ಮೈನಸ್ y1 m ಇಂಟು ಎಕ್ಸ್ ಮೈನಸ್ x1. ಇದರಲ್ಲಿ ನೀವು ಫಿಲಪ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ಗಳು ಏನಿದೆ, y1 ರಿಸಲ್ಟು ಅಗೇನ್ ಫಿಲಪ್ ಮಾಡಿ, ಸಿ ಇದೆನಾ, y ಮೈನಸ್ ಸಿ ಇಲ್ಲಿದೆ, y1 ಇಸ್ ಈಕ್ವಲ್ಸ್ ಟು m ಎಕ್ಸ್ ಆಸ್ ಇಟ್ ಈಸ್ ಮೈನಸ್ x1 ಏನಿದೆ 0 ಇದೆ, ಇದು x1 y1 0 ಇದೆ. ಸೊ 0 ಅಂದರೆ ಇದು ಏನಾಯಿತು, mx ಆಯಿತಾ, ಇದು mx ಆಯಿತು. ಸಿ ಈಚೆ ಕಡೆ ತೊಗೊಂಬನ್ನಿ, y ಇಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ ಆಯಿತು. ಅದೇ ಫಾರ್ಮುಲಾನ ಇಲ್ಲಿ ಬರೆದಿದ್ದಾರೆ. ಯಾವಾಗಿದು y ಇಂಟರ್ಸೆಪ್ಟ್ ಇದ್ದಾಗ. ಇದು ಎಕ್ಸ್ ಇಂಟರ್ಸೆಪ್ಟ್ ಇದ್ದಾಗ ಮತ್ತೆ ಅದ್ರ ರಿಸಲ್ಟ್ ಬೇರೆ ಇರುತ್ತೆ. ಓಕೆ, ಸೊ ಇದು ರಿಸಲ್ಟ್ ಆಯಿತು. ಇನ್ನು ಬರೀ ಇಂಟರ್ಸೆಪ್ಟ್ ಅಂತ ಕೊಟ್ಟಿದ್ರು ಅಂತಂದಾಗ ಏನಾಗುತ್ತೆ ಅಂದರೆ, ಎಕ್ಸ್ ಇಂಟರ್ಸೆಪ್ಟು ವೈ ಇಂಟರ್ಸೆಪ್ಟು ಎರಡೂ ಕೊಟ್ಟಾಗ ನಾವು ಯೂಸ್ ಮಾಡಬೇಕಾಗಿರುವಂಥ ಫಾರ್ಮುಲಾ ಏನಿದೆ, ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ಸ್ ಟು 1. ಇದು ಇಂಟರ್ಸೆಪ್ಟ್ ಫಾರ್ಮುಲಾ ಅಂತಾರೆ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಅಂದರೆ y ಇಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ ನ ಯೂಸ್ ಮಾಡಬೇಕು. ಬರೀ ಇಂಟರ್ಸೆಪ್ಟ್ ಫಾರ್ಮುಲಾ ಅಂದರೆ ಎಕ್ಸ್ ಬೈ ಎ ಡಿವೈಡ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ನೋಡೋಣ. ಅಂದರೆ ಇಲ್ಲಿ ಏನಾಗಿರುತ್ತೆ ನೋಡಿ, ಇದು ಏನಾಗಿರುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ಆಗಿರುತ್ತೆ ಎ ಅನ್ನೋದು, ಇದು ಏನಾಗಿರುತ್ತೆ ವೈ ಇಂಟರ್ಸೆಪ್ಟ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಅಲ್ವಾ, ಸೊ ಇದೇ ಇಂಟರ್ಸೆಪ್ಟ್ಸ್ಗಳಾಗಿರುತ್ತೆ. ಇನ್ನು ನಾರ್ಮಲ್ ಫಾರ್ಮ್ ಅಂತ ಬರುತ್ತೆ. ನಾರ್ಮಲ್ ಫಾರ್ಮ್ ಅಂತಂದ್ರೆ ಏನು ಅಂದರೆ, ಇಲ್ಲಿ ಲೈನ್ ಇರುತ್ತೆ, ಈ ಲೈನು ಒಂದು ಲೈನ್ ಏನಾಗಿರುತ್ತೆ ಒರಿಜಿನ್ ಇಂದ ಪಾಸ್ ಆಗಿ
ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ನಾರ್ಮಲ್. ಇಲ್ಲಿ ಪಿ ಈ ಡಿಸ್ಟೆನ್ಸ್‌ಗೆ ನಾವೇನಂತ ಕರಿತೀವಿ ಪಿ ಅಂತ ಡಿನೋಟ್ ಮಾಡಿರ್ತೀವಿ. ಈ ಪಿಗೆ ಏನಂತ ಕರಿತೀವಿ ಅಂದ್ರೆ ನಾರ್ಮಲ್ ಫಾರ್ಮ್ ಅಂತ ಕರಿತೀವಿ. ಅದರದ್ದು ಫಾರ್ಮುಲಾ ಏನಿದೆಯಪ್ಪ ಅಂದ್ರೆ ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಕಾಸ್ ಆಲ್ಫಾ ಪ್ಲಸ್ ವೈ ಇಂಟು ಸೈನ್ ಆಲ್ಫಾ. ಇದು ನಿಮ್ಮದು ಫಾರ್ಮುಲಾ ಇರುತ್ತೆ. ಇದು ಫಾರ್ಮುಲಾ ಬಹಳ ಇಂಪಾರ್ಟೆಂಟು ಎಕ್ಸಾಂಪಲ್‌ನ ಸಾಲ್ವ್ ಮಾಡಬೇಕಾದ್ರೆ. ಓಕೆ, ಇದು ಯಾವುದು ನಾರ್ಮಲ್ ಫಾರ್ಮ್. ಸೊ ಇದೇ 3 ರಿಸಲ್ಟ್ಸ್‌ಗಳು ಬಹಳ ಇಂಪಾರ್ಟೆಂಟು. ಒಂದು ನಾರ್ಮಲ್ ಫಾರ್ಮು, ಒಂದು ಇಂಟರ್ಸೆಪ್ಟ್ ಫಾರ್ಮು, ಒಂದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಓಕೆ, ಸೊ ಇದೆಲ್ಲ ಅಂಡರ್‌ಸ್ಟ್ಯಾಂಡ್ ಆಯ್ತಾ? ಇವಾಗ ಹೇಳಿರೋದು ಈ ಎಲ್ಲ ಪಾಯಿಂಟ್ಸ್‌ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿದ್ದರೆ ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಹೇಳಿ. ಕಮ್ ಆನ್, ಇನ್ನು ಯಾರೆಲ್ಲ ಮಾಡಿಲ್ಲ ನೋಡಿ ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಅಂಡರ್‌ಸ್ಟ್ಯಾಂಡ್ ಆಗಿದ್ರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಯೆಸ್ ಅಂತ ಮೆಸೇಜ್ ಮಾಡಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್‌ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಡಿಫರೆಂಟ್ ಫಾರ್ಮ್ ಆಫ್ ಅ ಜನರಲ್ ಇಕ್ವೇಷನ್ ಅಂತ ಬರುತ್ತೆ. ಜನರಲ್ ಇಕ್ವೇಷನ್ ಆಫ್ ಅ ಲೈನ್ ಏನಿರುತ್ತೆ ಅದು ನಮಗೆ ಗೊತ್ತಿರಬೇಕು ಮೊದಲಿಗೆ. ಜನರಲ್ ಇಕ್ವೇಷನ್ ಆಫ್ ಅ ಲೈನ್ ಏನಿದೆ ಅಂದ್ರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ಸ್ ಟು 0. ಇದು ಜನರಲ್ ಇಕ್ವೇಷನ್ ಅಂತ ಕರೀತಾರೆ. ಓಕೆ, ಜನರಲ್ ಫಾರ್ಮ್ ಅಂತಾನೂ ಕರೀತಾರೆ. ಜನರಲ್ ಫಾರ್ಮ್ ಏನಾಗಿದೆ ಅಂದ್ರೆ ax ಪ್ಲಸ್ by ಪ್ಲಸ್ c. ಓಕೆ, ಸೊ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಾ? ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ? ಇಲ್ಲಿದೆ ನೋಡಿ. ಈ 3 ರಿಸಲ್ಟ್‌ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಏನು? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ, ನಾರ್ಮಲ್ ಫಾರ್ಮುಲಾ. ಈ 3 ರಿಸಲ್ಟ್ಸ್‌ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇವಾಗ. ಓಕೆ, ಸೊ ಯಾವುದು? ಇಕ್ವೇಷನ್ ಆಫ್ ದ ಲೈನ್‌ನ ಯೂಸ್ ಮಾಡ್ಕೊಂಡು. ಇದು ನಮ್ದು ಇಕ್ವೇಷನ್ ಆಫ್ ದಿ ಲೈನ್. ಫಸ್ಟ್‌ನೇದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಹೇಳಿದ್ದೆ. ಸೊ ಇಲ್ಲಿ ಏನಾಗುತ್ತೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಅಂದ್ರೆ y ಇಸ್ ಈಕ್ವಲ್ಸ್ ಟು ಮೈನಸ್ a ಬೈ b ಇಂಟು ಎಕ್ಸ್ c ಬೈ b ಆಗುತ್ತೆ. ಇದು ಹೇಗಾಗತ್ತಪ್ಪ ಅಂತಂದ್ರೆ ಇಲ್ಲಿದೆ ನಮಗೆ ಈ ತರ ಒಂದು ಲೈನ್ ಇಕ್ವೇಷನ್ ಕೊಟ್ಟಿರ್ತಾರೆ. ಇದನ್ನ y ಇಸ್ ಈಕ್ವಲ್ಸ್ ಟು ಬರ್ಕೋಬೇಕಾಗತ್ತೆ. ಆಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ by ನ ಆಸ್ ಇಟ್ ಈಸ್ ಇಟ್ಟು ಈ ಉಳಿದಿರೋ ರಿಸಲ್ಟ್‌ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ax ಪ್ಲಸ್ ಇದೆನಾ ಈಚೆ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ax ಆಗುತ್ತೆ. ಇದು ಪ್ಲಸ್ c ಇದೆ ಈಚೆ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ c ಆಗುತ್ತೆ. ಓಕೆ, ಈಗ ನಾನು b ಇಂದ ಡಿವೈಡ್ ಮಾಡ್ಕೊಂತೀನಿ. ಏನಾಗುತ್ತೆ ನೋಡಿ y ಇಸ್ ಈಕ್ವಲ್ಸ್ ಟು ಮೈನಸ್ a ಬೈ b ಇಂಟು ಎಕ್ಸ್. ಇದು ಮೈನಸ್ c ಬೈ b. ಓಕೆ, ಇದು ನಮ್ದು ಫಾರ್ಮುಲಾ ಆಯ್ತಾ? ಯಾವುದು ಫಾರ್ಮುಲಾ ಆಯಿತು? y ಇಸ್ ಈಕ್ವಲ್ಸ್ ಟು mx ಪ್ಲಸ್ c ಫಾರ್ಮೆಟ್ ಒಳಗಾಯಿತು. m ಈ ಜಾಗದಲ್ಲಿ ಏನು ಬಂದಿದೆ ಮೈನಸ್ a ಬೈ b ಅಂದರೆ ಅದು ಏನಾಯಿತು m ಅಂದರೆ ಸ್ಲೋಪ್ ಆಫ್ ದಿ ಲೈನ್ ಆಗುತ್ತೆ. c ಅಂದರೆ ಇದು y ಇಂಟರ್ಸೆಪ್ಟ್ ಆಗುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟು ಬರೀ ಇಂಟರ್ಸೆಪ್ಟ್ ಫಾರ್ಮುಲಾ ಅಂತಂದ್ರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ. ಇಂಟರ್ಸೆಪ್ಟ್ ಫಾರ್ಮುಲಾ ಏನು ಹೇಳಿದ್ದೆ? ಎಕ್ಸ್ ಬೈ ಎ, ಕರೆಕ್ಟಾ? ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ. ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ಸ್ ಟು 1. ಇದು ಇಂಟರ್ಸೆಪ್ಟ್ ಫಾರ್ಮುಲಾ. ಈ ಎ ಜಾಗದಲ್ಲಿ ಏನು ಬರುತ್ತೆ ಅಂದ್ರೆ ಮೈನಸ್ ಸಿ ಬೈ ಎ ಬರುತ್ತೆ. ಇದು ಮೈನಸ್ ಸಿ ಬೈ ಬಿ ಬರುತ್ತೆ. ಓಕೆ, ಅಗೇನ್ ಸಿಂಪ್ಲಿಫೈ ಮಾಡ್ಕೋಬೇಕು. ವೈ ಇಸ್ ಈಕ್ವಲ್ಸ್ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಎ ಅಂದರೆ ಏನಾಗಿದೆ ಮೈನಸ್ ಸಿ ಬೈ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಸಿ ಬೈ ಎ ಇರುತ್ತೆ. ಇಲ್ಲಿ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ಸಿ ಬೈ ಬಿ ಇರುತ್ತೆ. ಇನ್ನು ಇದು ಆದಮೇಲೆ ಲಾಸ್ಟಲ್ಲಿ ಬರೋದು ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮ್ ಅಂತಂದರೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ನಾರ್ಮಲ್ ಫಾರ್ಮ್ ಅಂದರೆ ಪಾಸಿಂಗ್ ಟು ದಿ ಒರಿಜಿನ್ ಆಗಿರುತ್ತೆ. ಅದ್ರ ರಿಸಲ್ಟ್‌ನ ಚೆಕ್ ಮಾಡೋದಾಗಿರುತ್ತೆ. ಸೊ ಇಲ್ಲಿ ನೀವು ಇದನ್ನ ಫೈಂಡ್ ಮಾಡಬೇಕಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಬಿ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಗೇನ್ ಇದು ರಿಸಲ್ಟ್ ಯಾವಾಗಲೂ ಫಿಕ್ಸ್ ಇರುತ್ತೆ. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಮಾಡೋದು. ಓಕೆ, ಎ ಎಲ್ಲಿದೆ ಬಿ ಎಲ್ಲಿದೆ ಅಂತ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದೆ. ಇನ್ನು ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್. ಡಿಸ್ಟೆನ್ಸ್‌ನ ಫೈಂಡ್ ಮಾಡಬೇಕಾಗಿತ್ತು. ಒಂದು ಪಾಯಿಂಟ್ ಮತ್ತು ಲೈನಿಂದ ಡಿಸ್ಟೆನ್ಸ್‌ನ ಫೈಂಡ್ ಮಾಡಬೇಕಾಗಿತ್ತು ಅಂದರೆ ಇದಂತೂ ಲೈನ್ ಇಕ್ವೇಷನ್ ಗೊತ್ತಿದೆ ನಿಮಗೆ. ಒಂದು ಪಾಯಿಂಟ್ ಕೊಟ್ಟಿದ್ರೆ ಡಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಡಿಸ್ಟೆನ್ಸು ಮಾಡ್ಯುಲಸ್ ಆಫ್ ಇದ್ರದ್ದು ಮಾಡ್ಯುಲಸ್ ax1 ಪ್ಲಸ್ by1 ಪ್ಲಸ್ c ಇಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್. ಇದ್ರದ್ದು ಸ್ಕ್ವೇರ್ನ ತಗೋಬೇಕು. ಅದು ಡಿಸ್ಟೆನ್ಸ್ ಫಾರ್ಮುಲಾ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್. ಎರಡು ಪ್ಯಾರಲಲ್ ಲೈನ್ ಇದ್ದು ಅಂದರೆ ಆಗ ಏನಾಗುತ್ತೆ ಇವೆರಡು ರಿಸಲ್ಟ್‌ನ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ಇವೆರಡು ರಿಸಲ್ಟ್ಸ್ ಸೇಮ್ ಇರುತ್ತೆ. ಇದು ಜಸ್ಟ್ ಕಾನ್ಸ್ಟೆಂಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಆಗ ಮಾಡ್ಯುಲಸ್ ಆಫ್ c1 ಮೈನಸ್ c2 ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇರುತ್ತೆ. ಇದು ಲಾಸ್ಟಲ್ಲಿ ಇದೆಯಲ್ಲ ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಯಾಕಂದರೆ ಇದು ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಅಂದರೆ ನಿಮ್ಮ ಥಿಯರಿಯಲ್ಲಿ ಇರೋದಿಲ್ಲ. ಬಟ್ ಇದರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾರೆ ಅಂದರೆ ಇಮೇಜ್ ಆಫ್ ಅ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದ ಲೈನ್ ಅಂತ ಹೇಳ್ತಾರೆ. ಇಮೇಜ್ ಆಫ್ ಅ ಪಾಯಿಂಟ್ ಅಂದರೆ ಇಮೇಜ್ ಅಂತಲೂ ಕರಿಬಹುದು ಅಥವಾ ರಿಫ್ಲೆಕ್ಷನ್ ಅಂತಲೂ ಕರಿಬಹುದು. ಸೊ ಇದರದ್ದೊಂದು ಫಾರ್ಮುಲಾ ಇದೆ. ಅಂದರೆ ಯಾವ ಥರ ಅಂದರೆ ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ. ಈ ಲೈನ್ ಇಕ್ವೇಷನ್ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ax ಪ್ಲಸ್ by ಪ್ಲಸ್ c ಅಂತ ಇಸ್ ಈಕ್ವಲ್ಸ್ ಟು 0 ಇರುತ್ತೆ. ಸೊ ಅದಾದಮೇಲೆ ಇಲ್ಲೊಂದು ಪಾಯಿಂಟ್ ಇರುತ್ತೆ. ಇದ್ರದ್ದು ರಿಫ್ಲೆಕ್ಷನ್ ಅಥವಾ ಇದ್ರದ್ದು ಇಮೇಜ್ ರಿಸಲ್ಟ್ ಇಲ್ಲಿ ಬೀಳುತ್ತೆ ಅಂತ ಅಂದ್ಕೊಳ್ಳಿ.
ಸೊ ಇವಾಗ ಈ ಪಾಯಿಂಟ್ ಕೊಟ್ಟಿರ್ತಾರೆ, ಎಷ್ಟಿದೆ ಇದು x1, y1 ಇದೆ ಅಂತ ಅನ್ಕೊಳ್ಳಿ. ಈ ಪಾಯಿಂಟು x2, y2 ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ಪಾಯಿಂಟ್ ಕೊಟ್ಟಿರ್ತಾರೆ, ಈ ಲೈನ್ ಈಕ್ವೇಷನ್ ಕೊಟ್ಟಿರ್ತಾರೆ. ಈ ಪಾಯಿಂಟ್‌ನ ನಾವು ಫೈಂಡ್ ಮಾಡಬೇಕಾಗಿರುತ್ತೆ, ಬಿ ಪಾಯಿಂಟು. ಓಕೆ, ಇದು ರಿಫ್ಲೆಕ್ಷನ್ ಬೀಳುತ್ತಾ ಈ ಥರ? ಈ ಪಾಯಿಂಟ್‌ನ ಫೈಂಡ್ ಮಾಡೋದು ಫಾರ್ಮುಲಾ ಏನಿದೆಯಪ್ಪ ಅಂದರೆ x2 - x1 ಡಿವೈಡೆಡ್ ಬೈ ಎ. ಎ ಎಲ್ಲಿಂದ ಬಂತು ಅಂದರೆ ಈ ಲೈನಲ್ಲಿ ಇರುತ್ತಲ್ಲ ಎ ಅದನ್ನ. ಆಮೇಲೆ y2 - y1 ಡಿವೈಡ್ ಬೈ ಬಿ ಮೈನಸ್ 2 ಇಂಟು ಇದು ಕಂಪ್ಲೀಟ್ ಇಕ್ವೇಷನ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಇದು ಒಂದು ಫಾರ್ಮುಲಾ ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಆಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ಟ್ರೇಟ್ ಲೈನ್ ಬಗ್ಗೆ ಇರುವಂಥದ್ದು. ಓಕೆ, ಸೊ ಇನ್ನು ಎಕ್ಸಾಂಪಲ್ಗಳನ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಎಲ್ಲ ಎಕ್ಸಾಂಪಲ್ಸ್ಗಳು ಬರ್ತಾ ಇದ್ದಾವೆ, ಫಸ್ಟ್ ಎಕ್ಸಾಂಪಲ್ಸ್ಗಳಿದ್ದಾವೆ ಡಿಸ್ಕಷನ್ ಮಾಡಲಿಕ್ಕೆ. ಸೊ ಐ ಥಿಂಕ್ ಇಲ್ಲಿವರೆಗೆ ಕೊಟ್ಟಿರುವಂಥ ಮಾಹಿತಿ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಮೆಸೇಜ್ ಮಾಡಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಸ್ಲೋಪ್ನ ಯಾವ ಥರ ಫೈಂಡ್ ಮಾಡಬೇಕು ಅನ್ನೋದು. ಓಕೆ, ಅದಾದಮೇಲೆ ಸ್ಲೋಪ್ದು ಫಾರ್ಮುಲಾ 2 ಪಾಯಿಂಟ್ ಕೊಟ್ಟಾಗ ಏನು ಯೂಸ್ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟು. ಓಕೆ, ಅದಾದಮೇಲೆ ಪರ್ಪೆಂಡಿಕ್ಯುಲರ್ ಇದ್ದಾಗ ಪ್ಯಾರಲಲ್ ಇದ್ದಾಗ ಏನಾಗಿರುತ್ತೆ ಸ್ಲೋಪು, ಪ್ಯಾರಲಲ್ ಇದ್ದಾಗ ಈಕ್ವಲ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಇದ್ದಾಗ m1 ಇಂಟು m2 = -1. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದಾದಮೇಲೆ ಇದನ್ನು ಅಷ್ಟೊಂದು ಇದು ಇಲ್ಲ, ಕೋಲಿನಿಯರ್ ಇದ್ದಾಗಂತೂ ಸೇಮ್ ಇರುತ್ತೆ. ಆಮೇಲೆ ಇಕ್ವೇಷನ್ ಆಫ್ ದ ಲೈನು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. y = y1 - y1 ಇದು ಇಂಪಾರ್ಟೆಂಟ್ ರಿಸಲ್ಟು, ಪಾಯಿಂಟ್ ಸ್ಲೋಪ್ ಫಾರ್ಮುಲಾ. ಓಕೆ, ಸೊ ಇದು ಗೊತ್ತಿತ್ತಂದರೆ ನೆಕ್ಸ್ಟ್ ರಿಸಲ್ಟ್ 2 ಪಾಯಿಂಟ್ ಫಾರ್ಮುಲಾನು ನಾವು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ಇಂಟರ್ಸೆಪ್ಟ್ ಫಾರ್ಮುಲಾ y = mx+1 ಇದು ಕೂಡ ಇಂಪಾರ್ಟೆಂಟ್ ರಿಸಲ್ಟ್ ಇದೆ, ಇದು ಇಂಪಾರ್ಟೆಂಟು. ಆಮೇಲೆ ನಾರ್ಮಲ್ಲು ಅದರದ್ದೇ ಲೈನ್ದು ಇದ್ರಾಗ ತೊಗೊಂಡಿದ್ದಾರೆ. ಓಕೆ, ಸೊ ಇದಿಷ್ಟು ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಇಲ್ಲಿವರೆಗೆ ಹೇಳಿರೋದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಒಂದು ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಕಮ್ ಆನ್ ಸ್ಟೂಡೆಂಟ್ಸ್. ಓಕೆ, ಸೊ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಮೊದಲನೇ ಕ್ವಶನ್ ಏನಿದೆ ಅಂತ. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ ಈ ಸತಿ. ಮೊದಲಿಗೆ ಕ್ವಶನ್ನ ಕಂಪ್ಲೀಟಾಗಿ ಓದಿ ಸಾಲ್ವ್ ಮಾಡಿ. ಐ ಥಿಂಕ್ ಫೋಲ್ ಬರ್ತಾ ಇದೆ ಅನಿಸುತ್ತೆ. ನೋಡಿ ಸಾಲ್ವ್ ಮಾಡಿ. ಏನಿದೆ ಕ್ವಶನ್ ನೋಡಿ. ಇಫ್ ಎ ವರ್ಟೆಕ್ಸ್ ಆಫ್ ಅ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ವರ್ಟೆಕ್ಸ್ ಆಫ್ ಅ ಟ್ರಯಾಂಗಲ್ 3, 3 ಆ್ಯಂಡ್ ದ ಮಿಡ್ ಪಾಯಿಂಟ್ ಆಫ್ ದ 2 sides to this vertex are 2, 2/3, 4, 3/2 ಇದೆ. ದೆನ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಈಸ್ ಗಿವನ್ ಬೈ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೆಂಟ್ರಾಯ್ಡ್ದು ಫಾರ್ಮುಲಾ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ ಅದನ್ನು ಯೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಈ ವಿಡಿಯೋ ಮತ್ತೊಂದು ಸತಿ ಸಿಗುತ್ತೆ. ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡಂದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ. ಈ ಕ್ಲಾಸ್ ಆದಮೇಲೆ ಮತ್ತೊಂದು ಸತಿ ನೀವು ಇದನ್ನು ಪೂರ ನೋಡ್ಬೋದು ವಿಡಿಯೋನ. ಓಕೆ, ಈ ಚಾಪ್ಟರ್ ಮೇಲೆ ಪ್ರತಿ ವರ್ಷ 1 ಕ್ವಶನ್ ಇಲ್ಲ 2 ಕ್ವಶನ್ ಬಂದೇ ಬರ್ತಾ ಇದೆ. ನಿಂಗನಗೌಡ. ಫ್ರೆಂಡ್ಸ್ ಆನ್ಸರ್ ಮಾಡಿ, ಎಲ್ಲರೂ ವೋಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸಿಂಪಲ್ ಇದೆ ಕ್ವಶನ್. ಮೊದಲಿಗೆ ಸಿಂಪ್ಲಿಫಿಕೇಶನ್, ಸೆಂಟ್ರಾಯ್ಡ್ ಫಾರ್ಮುಲಾ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಈ 2 ಲೈನ್ಸ್ಗಳು 2 ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ, ಅವು ಮಿಡ್ ಪಾಯಿಂಟ್ಸ್ಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ರಫ್ಲಿ ಐಡಿಯಾ ನಾನು ಕೊಡ್ತಾ ಇದ್ದೀನಿ ಇವಾಗ. ಇಲ್ಲಿ ಒಂದು ರೈಟ್ ಇಲ್ಲೊಂದು ಟ್ರಯಾಂಗಲ್ ಇದೆ, ಇದ್ರದ್ದು ಮಿಡ್ ಪಾಯಿಂಟು, ಇದ್ರದ್ದು ಮಿಡ್ ಪಾಯಿಂಟು, ಅಗೇನ್ ಇದ್ರದ್ದು ಮಿಡ್ ಪಾಯಿಂಟ್ ಜಾಯ್ನ್ ಆಗಿ ಇಲ್ಲಿ ಜಿ ಅಂತ ಕೊಡ್ತಾ ಇದ್ದೀನಿ ನಾನು. ಇದಕ್ಕೆ ABC ಅಂತ ಕೊಡಿ. ಓಕೆ, ಇದ್ರದ್ದು ಒಂದು ವರ್ಟೆಕ್ಸಸ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ದು ಒಂದು ವರ್ಟೆಕ್ಸಸ್ ಎಷ್ಟಿದೆ
3,3 ಇದೆ. ಓಕೆ. ಅದಾದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಮಿಡ್ ಪಾಯಿಂಟ್ ಆಫ್ ದ 2 ಸೈಡ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಇದೆರಡನ್ನ ಡಿನೋಟ್ ಮಾಡ್ಕೋಬೋದಾ? ಒಂದಕ್ಕೆ ಇ ಅಂತ ಕೊಡಿ, ಒಂದಕ್ಕೆ ಎಫ್ ಅಂತ ಕೊಡಿ. ಓಕೆ. ಸೊ ಇ ಅಂದರೆ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಪಾಯಿಂಟು 2, 2/3 ಇದೆ ಒಂದು. ಇನ್ನೊಂದೇನಿದೆ 4, 3/2 ಇದೆ. ಸೊ ಇವೆರಡು ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಂದ್ರೆ ಇಲ್ಲಿದೆಲ್ಲ ಬಿ ಪಾಯಿಂಟ್ನ ಫೈಂಡ್ ಮಾಡಬೇಕು. x2, y2 ಆಮೇಲೆ ಸಿ ಪಾಯಿಂಟು x3, y3. ಮಿಡ್ ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆಯಲ್ವಾ? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಕಮ್ ಆನ್ ಫಾಸ್ಟ್. ಎಸ್, ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಬಿ ಆಪ್ಷನ್ ರೈಟ್ ಆಗೋದಿಲ್ಲ. ಚೆಕ್ ಮಾಡಿ ಸ್ಟೂಡೆಂಟ್ಸ್. ಪೋಲ್ ಬರ್ತಾ ಇಲ್ಲ ಅಂದರೆ ವರಿ ಮಾಡಬೇಡಿ, ನಾನು ನಿಮ್ಮ ಆನ್ಸರ್ನ ನೋಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮ್ ಆನ್ ಫಾಸ್ಟ್. ಓಕೆ. ಸೊ ಇವೆಲ್ಲ ಕೊಟ್ಟಿರೋ ರಿಸಲ್ಟ್. ಇದನ್ನು ಇವಾಗ ನಾವು ಇದ್ರ ರಿಸಲ್ಟ್ನ ಫೈಂಡ್ ಮಾಡಬೇಕಾಗಿತ್ತು ಅಂತಂದರೆ ಮಿಡ್ ಪಾಯಿಂಟ್ ರಿಸಲ್ಟ್ನ ಫಾರ್ಮುಲಾನ ಯೂಸ್ ಮಾಡಿಕೊಂಡ್ರೆ ಇದು ರಿಸಲ್ಟ್ ಮಿಡ್ ಪಾಯಿಂಟ್ ರಿಸಲ್ಟಾ? ಇ ಅನ್ನೋದು ಮಿಡ್ ಪಾಯಿಂಟ್ ಆಗಿದೆ. ಅಂದರೆ ಏನಿದೆ ಫಾರ್ಮುಲಾ, x1 + x2 = x1 + x2 ಡಿವೈಡ್ ಬೈ 2 = 2 ಆಯ್ತು ಇವಾಗ. ಅಂದರೆ x2 + x1 ರಿಸಲ್ಟ್ ಎಷ್ಟಿದೆ? 3 ಇದೆ. ಡಿವೈಡೆಡ್ ಬೈ 2 = ಎಷ್ಟಿದೆ ಇಲ್ಲಿ? 2 ಇದೆ. ಇದನ್ನ ಸಿಂಪ್ಲಿಫೈ ಮಾಡಿ ಈಸಿಯಾಗಿ x2 ಆನ್ಸರ್ ಬರುತ್ತಾ? ಇದು 2 ಈಚೆ ಕಡೆ ಹೋದರೆ 4 ಆಗುತ್ತೆ. 4 ಇದೊಂದು 3 ಈಚೆ ಕಡೆ ತೊಗೊಂಬನ್ನಿ. 4 - 3 ಅಂತಂದರೆ ಎಷ್ಟು ಬಂತು? 1 ಆನ್ಸರ್ ಬಂತಾ? ಓಕೆ. 1 ರಿಸಲ್ಟ್ ಸಿಕ್ತು ನಮಗೆ. ಇನ್ನು y1 ಒಂದು ಫೈಂಡ್ ಮಾಡ್ಕೊಳ್ಳಿ. y1 ಯಾವ ಥರ ಮಾಡ್ತೀರಾ? y1 ಅಂದರೆ y2ನ ಮಾಡಬೇಕಂದ್ರೆ y2 ಪ್ಲಸ್ ಇದೆ ಎಷ್ಟಿದೆ? 3 ಇದೆ. ಓಕೆ. 3 ಡಿವೈಡ್ ಬೈ 2 = ಎಷ್ಟು ಕೊಟ್ಟಿದ್ದಾರೆ? 2/3 ಇದೆ. ಸೊ 2/3 ಬರ್ಕೊತೀರಾ? ಅಗೇನ್ y2 ಎಷ್ಟಾಗುತ್ತೆ? 2/3. 2 ಒಂದು ಈಚೆ ಕಡೆ ಅಂದರೆ 4/3 ಆಯಿತು. ಆಮೇಲೆ +3 ಒಂದು ಈಚೆ ಕಡೆ ತೊಗೊಂಬನ್ನಿ, -3 ಆಗುತ್ತೆ. LCM ತೊಗೊಳ್ಳಿ, 3 ಆಗುತ್ತೆ. ಇದು 3 × 3 ಎಷ್ಟಾಯಿತು? 9 ಆಗುತ್ತೆ. ಸೊ 9 ಅಂತಂದರೆ ಸಿಂಪ್ಲಿಫೈ ಮಾಡಿ ಇದು ಫಾಸ್ಟಾಗಿ ಎಷ್ಟು ಬರುತ್ತೆ ನೋಡಿ. ಕಮ್ ಆನ್ ಸ್ಟೂಡೆಂಟ್ಸ್, y1 ರಿಸಲ್ಟು 9 -4 ಮಾಡಬೇಕು. ಫೈನಲಾಗಿ ಉಳಿಯೋದಂತ ಆನ್ಸರ್ ಎಷ್ಟಾಯ್ತು? ಇದು -5/3 ಉಳಿತಾ? ಯಾಕಂದರೆ ಇಲ್ಲಿ 3 LCM ಮಾಡ್ತೀರಾ. 3 × 3 9 ಅಂದರೆ -5/3. ಓಕೆ. ಈ ಒಂದು ಪಾಯಿಂಟ್ ನಮಗೆ ಸಿಕ್ತು. ರಿಸಲ್ಟು 1 ಮತ್ತು -5/3. ಓಕೆ. ಅದೇ ಥರನಾಗಿ ಇವೆರಡು ರಿಸಲ್ಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಆನ್ಸರ್ ಬರುತ್ತೆ 5, 0. ಓಕೆ. ಸೊ ಇವಾಗ ಇಲ್ಲಿ 2 ಪಾಯಿಂಟ್ ಸಿಕ್ಕಿದೆ, ಇವೆರಡು ಪಾಯಿಂಟ್ಸ್ ಬೇಕಿದೆ. ಸೊ ಇವೆರಡು ಸಿಕ್ಕಾದ್ಮೇಲೆ ನಾವು ಇವಾಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಜಿದು ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. x1 + x2 + x3 ಡಿವೈಡೆಡ್ ಬೈ 3. ಸೇಮ್ y1 + y2 + y3 ಡಿವೈಡೆಡ್ ಬೈ 3. ಓಕೆ. ಅಪ್ಲೈ ಮಾಡಿ. ಆಲ್ ದ ಪಾಯಿಂಟ್ಸ್ ಆಲ್ರೆಡಿ ಗೊತ್ತಾಗಿದೆ. ಫಸ್ಟು ಎಕ್ಸ್ದು ಮಾಡೋಣ. x1 ಇದು x1, ಇದು x2. 3 + 1 + 5 ಡಿವೈಡ್ ಬೈ 3. ಇನ್ನು ನೆಕ್ಸ್ಟ್ ವೈದು ಏನಿದೆ ನೋಡಿ. y ರಿಸಲ್ಟ್ y1ದು 3 ಇದೆ, y2ದು -5/3 ಇದೆ. ಅಗೇನ್ ಇದು 0 ಇದೆ. ಡಿವೈಡ್ ಬೈ 3. ಓಕೆ. ಸಿಂಪ್ಲಿಫೈ ಮಾಡಿ. 3 + 1 4. 4 + 5 ಅಂದರೆ 9. 9/3. ಸೊ 9/3 ಅಂತಂದರೆ 3 1 ಜಾ 3 3 ಜಾ ಅಂದರೆ 3 ಬಂತ ಫಸ್ಟ್ ರಿಸಲ್ಟು. ಓಕೆ. ಇನ್ನು ನೆಕ್ಸ್ಟ್ ಈ ರಿಸಲ್ಟ್ ಕೂಡ ಸಿಂಪ್ಲಿಫೈ ಮಾಡಿ ನೋಡಿ ಎಷ್ಟಾಗುತ್ತೆ. ಕಮ್ ಆನ್ ಫಾಸ್ಟ್. ಇಲ್ಲಿ 3ನ LCM ತೊಗೊಳ್ಳಿ. 3 × 3 ಅಂದರೆ ಇಲ್ಲಿ 9 ಆಗುತ್ತೆ. 9 -5 ಅಂದರೆ 4/3 ಆಗುತ್ತೆ ಇದು ರಿಸಲ್ಟು. 4/3 ಅಲ್ಲೊಂದು 3 ಇದೆ. ಸೊ 3 × 3 4/9 ಆಗಿಬಿಡುತ್ತೆ ನೋಡಿ ಇದು ರಿಸಲ್ಟು. ಯಾಕಂದರೆ ಇಲ್ಲಿ 3 LCM ತೊಗೊತೀರಾ. ಸೊ 3 ಇದೆ ಇಲ್ಲಿ ಕೂಡ. ಸೊ 3 LCM ತೊಗೊಂಡ್ರೆ 3 × 3 9 ಆಯಿತು. 9 -5 ಅಂದರೆ 4/3 ಆಯಿತು. ಅಗೇನ್ ಇಲ್ಲೊಂದು 3 ಇದೆ. ಸೊ 3 × 3 9 ಆಯಿತು. ಅಂದರೆ 4/3 ಅಂದರೆ ಟೋಟಲ್ ಆಗಿ ನಮಗೆ ಆನ್ಸರ್ ಬಂತು 3, 4/9. ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಸ್ವಲ್ಪ ಫಾಸ್ಟಾಗಿ ಮಾಡಿದಾಗ ನಮಗೆ ಆನ್ಸರ್ ಗೊತ್ತಾಗೋದು ಇದು ರಿಸಲ್ಟು. ಓಕೆ. ಸೊ ನಾನಿಲ್ಲಿ ಎಲ್ಲನೂ ಇವೆಲ್ಲ ಎಕ್ಸ್ಟ್ರಾ ಫಾರ್ಮುಲಾಸ್ ಬರಿತೀನಿ. ಫಾರ್ಮುಲಾಸ್ ಬರೆಯೋದಿಲ್ಲ. ಫಾರ್ಮುಲಾ ಯಾವಾಗಲೂ ಮೈಂಡಲ್ಲಿರಬೇಕು. ಆನ್ಸರ್ನ ಫಿಲಪ್ ಮಾಡ್ತಾ ಹೋಗಬೇಕಾಗತ್ತೆ CETಲಿ. ಅಂದರೆ ಮಾತ್ರ ಟೈಮ್ ಸೇವ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣವಾ? ಕ್ವೆಶ್ಚನ್ ನಂಬರ್ 2 ನೋಡಿ. ಕ್ವೆಶ್ಚನ್ ನಂಬರ್ 2 ಏನಿದೆ ಅಂತ ಮೊದಲಿಗೆ ರೀಡ್ ಮಾಡಿ. ಓಕೆ. ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಪೋಲ್ ಬರ್ತಾ ಇರಲಿ ಬಿಡಿ.
ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಬೋರ್ಡ್ ಮತ್ತೆ ಸ್ಟ್ರಕ್ ಆಗಿದೆ. ಅವಾಗ ಸ್ಟ್ರಕ್ ಆಗ್ತಾ ಹೋಗುತ್ತೆ. ಇವಾಗ ಕ್ಲೋಸ್ ಆಯಿತು. ಈ ಕ್ವಶನ್ ನಂಬರ್ 2. ಓಕೆ, ನೋಡಿ ಫ್ರೆಂಡ್ಸ್, ಆಪ್ಷನ್ ಬರ್ತಾ ಇದ್ದಾವೆ. ಈ ಪೋಲ್ ಬರ್ತಾ ಇದೆ ಅನ್ಸುತ್ತೆ. ಇವಾಗ ಯೂಸ್ ಮಾಡಿ ಫೋಲ್ನ. ಕಮ್ ಆನ್ ಫಾಸ್ಟ್ ಆನ್ಸರ್ ಮಾಡಿ. ಏನಿದೆ ಕ್ವಶನ್ ನೋಡಿ. ಇಫ್ ಎ ಲೈನ್ ಪಾಸಿಂಗ್ ಥ್ರೂ k, 2k, 3k, 3k, 3, 1, ದೆನ್ ದ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಟು ದ ಲೈನ್ ಎಲ್ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್ ಆಫ್ ಅ ಲೈನ್ ಅಂತ ಕೇಳಿದ್ದಾರೆ. ಅಂದರೆ ಮೊದಲಿಗೆ ಏನು ಮಾಡಿ, ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ಇವಾಗ 3 ಪಾಯಿಂಟ್ಸ್ಗಳಿದ್ದಾವೆ ಅಂತಂದರೆ ಏರಿಯಾನ ನಾವು ಫೈಂಡ್ ಮಾಡ್ಬೋದಾ? ಸೊ ಈ 3 ಪಾಯಿಂಟ್ದು ಏರಿಯಾ ಏನಾಗುತ್ತೆ, ಜೀರೋನೇ ಆಗುತ್ತೆ, ಯಾಕಂದ್ರೆ ಕೋಲಿನಿಯರ್ ಇದ್ದಾವೆ ರಿಸಲ್ಟ್ಗಳು. ಓಕೆ, ಸೊ ಪಾಸಿಂಗ್ ಥ್ರೂ ದ ಅಂತ ಹೇಳಿದ್ದಾರೆ ಅಂದರೆ 3 ಪಾಯಿಂಟ್ ಕೋಲಿನಿಯರ್ ಇದ್ದಾವೆ, ಎ ಬಿ ಸಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಕೋಲಿನಿಯರ್ ಅಂದರೆ ಇದ್ರ ಏರಿಯಾ 0 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಮೆಥಡ್ ನಾನು ಆಲ್ರೆಡಿ ಹೇಳಿದೆ. ಸೊ ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಏನಾಗುತ್ತೆ, ಇಲ್ಲಿ 1 1 1 ಆಗುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, k, 2k ಇದೆ. ಸೆಕೆಂಡ್ ಪಾಯಿಂಟ್ ಏನಿದೆ, 3k, 3k ಇದೆ. ಥರ್ಡ್ ಪಾಯಿಂಟು 3, 1 ಇದೆ. ಇಸ್ ಈಕ್ವಲ್ಸ್ ಟು 0 ತಗೊಳ್ಳಿ. ಅಂದರೆ ಇವಾಗ ಇಲ್ಲಿ 1/2 ಬರುತ್ತೆ. ಆ್ಯಕ್ಚುಲಿ 1/2, 2 ಒಂದು ಈಚೆ ಕಡೆ ಹೋದರೆ 0 ಆಗಿಬಿಡುತ್ತಲ್ಲ. ಎಸ್, ಸೊ ಹಾಗಾಗಿ 1/2ನ ಬಿಟ್ಟಿದ್ದೀನಿ, ನಾನು ಡೈರೆಕ್ಟ್ ಆಗಿ ತೊಗೊಂಡಿದ್ದೀನಿ. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆಯಲ್ಲ. ಫಸ್ಟ್ ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 ಮಾಡಿ, ಫೈಂಡ್ ಔಟ್ ಮಾಡಿ ಫಾಸ್ಟಾಗಿ. ಕೆ ವ್ಯಾಲ್ಯೂನ ಚೆಕ್ ಮಾಡಿ. ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಕಮ್ ಆನ್ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ಎಸ್, ವೆರಿ ಗುಡ್. ಬಸವರಾಜ್ ಅವರು ಆನ್ಸರ್ ಮಾಡಿದ್ದಾರೆ. ವೆಲ್ ಡನ್. ಎಲ್ಲರೂ ಆನ್ಸರ್ ಮಾಡಿ. ಕೆ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೆಕ್ಸ್ಟು ಈಸಿಯಾಗಿ ಡೌನ್ ಡಿಸ್ಟೆನ್ಸ್ನ ಫೈಂಡ್ ಮಾಡ್ಬೋದು ಆಗುತ್ತೆ. ಕೆ ವ್ಯಾಲ್ಯೂ ಸಿಕ್ಮೇಲೆ ಮೊದಲಿಗೆ ಇಕ್ವೇಷನ್ ಒಂದು ಫೈಂಡ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ ನೋಡಿ. ಬೇಸೇ ಇಲ್ಲ. ಅರೆ ರೇ ಹೋಗುತ್ತೆ, ಟಚ್ ಆದರೆ ಸಾಕು. Come on friend, fast. ಆಪ್ಷನ್ ಡಿ. ವೆರಿ ಗುಡ್. ಎಲ್ಲರೂ ವೋಟ್ ಮಾಡಿ. ಎಷ್ಟು ಜನ ಇದ್ದೀರಾ ಎಲ್ಲರೂ? ಹಾಗೆ ಯಾರೆಲ್ಲ ಹೊಸದಾಗಿ ಬಂದಿರಾ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ನೋಡಿ, ಸೊ ಕೆ ವ್ಯಾಲ್ಯೂ ಎಷ್ಟು ಬಂತು, -1/3 ಬರುತ್ತಾ? ಎಸ್, -1/3 ಬಂದರೆ ಈ ವ್ಯಾಲ್ಯೂಸಲ್ಲಿ ಫಿಲಪ್ ಮಾಡ್ತಾ ಹೋಗಿ ಎಷ್ಟೆಷ್ಟಾಗುತ್ತೆ ನೋಡಿ. ಇದು ರಿಸಲ್ಟ್ ಏನಾಗುತ್ತೆ, 1 - 1/3 ಆಗುತ್ತೆ. ಇದು ರಿಸಲ್ಟು -2/3 ಆಗುತ್ತೆ. ಓಕೆ, ಈ ರಿಸಲ್ಟ್ ಎಷ್ಟಾಗುತ್ತೆ, 3 3 ಕ್ಯಾನ್ಸಲ್ ಆಗಿ -1 ಆಗುತ್ತೆ. ಇದು ಕೂಡ -1 ಆಗುತ್ತೆ. ಕರೆಕ್ಟಾ? ಸೊ 2 ಪಾಯಿಂಟ್ಸ್ -1 ಆಯಿತು. ಆಮೇಲೆ ಇಲ್ಲಂತೂ ಒಂದು ಪಾಯಿಂಟ್ ಇದೆ ಆಲ್ರೆಡಿ, 3, 1. ಸೊ ಇವೆರಡು ಪಾಯಿಂಟ್ನ ಯೂಸ್ ಮಾಡಿಕೊಂಡು ನಾವು ರಿಸಲ್ಟ್ನ ಫೈಂಡ್ ಮಾಡ್ಬೋದಾ, ಸ್ಲೋಪ್ನ, ಅಥವಾ ಇಕ್ವೇಷನ್ ಆಫ್ ದ ಲೈನು ಫೈಂಡ್ ಮಾಡ್ಬೋದು. ಇಕ್ವೇಷನ್ 2 ಪಾಯಿಂಟ್ ಕೊಟ್ಟಾಗ ಫಾರ್ಮುಲಾ ಅಪ್ಲೈ ಮಾಡೋದು ಗೊತ್ತಿದೆ ನಮಗೆ. ಓಕೆ, 2 ಪಾಯಿಂಟ್ ಇದ್ದಾಗ ಏನಿದೆ ಫಾರ್ಮುಲಾ, m = ಅಂತ ಫೈಂಡ್ ಮಾಡ್ತೀವಿ. y2 - y1. y2 ಅಂದರೆ ಎಷ್ಟಿದೆ, ಇಲ್ಲಿ 1 ಇದೆನಾ. 1 - 1 ಅಂತಂದರೆ 1 + 1 ಆಗಿಬಿಡುತ್ತೆ. ಇದು ಎಷ್ಟಾಯಿತು, y1 ಬರಿಬೇಕಲ್ವಾ, ಸಾರಿ, y +1 ಅಗೇನ್ ಡಿವೈಡೆಡ್ ಬೈ x +1 ಆಗುತ್ತೆ. ಆ್ಯಕ್ಚುಲಿ ಮೈನಸ್ ಇದೆ ಅಲ್ವಾ, ಇದು +1 ಆಗುತ್ತೆ. = ಇಲ್ಲಿ ನೋಡಿ, ಇವಾಗ y2 - y1 ಅಂದರೆ 1 + 1 ಎಷ್ಟಾಯ್ತು, ಇದು ರಿಸಲ್ಟ್ 2 ಆಗುತ್ತೆ. 3 + 1 ಅಗೇನ್ 2 ಡಿವೈಡ್ ಬೈ 4 ಆಗುತ್ತೆ. 3 - ಪ್ಲಸ್ ಆಯ್ತು ಇದು. ಸರ್, ಇದು 1/2 ಆನ್ಸರ್ ಆಯಿತು. ಸೊ 1/2 ಆದಮೇಲೆ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, 2 ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 2y + 2, ಇದು 1 ಮಲ್ಟಿಪ್ಲೈ ಮಾಡಿದರೆ x + 1. ಅಗೇನ್ ಇದನ್ನ ಫೈನಲ್ ಆಗಿ ಇಕ್ವೇಷನ್ ಒಳಗೆ ಬರೆದ್ರೆ ಏನಾಗುತ್ತೆ ನೋಡಿ, x 2y ಶಿಫ್ಟ್ ಮಾಡಿ ಈಚೆ ಕಡೆ -2y, ಇದೊಂದು 2 ಈಚೆ ಕಡೆ ಬಂದರೆ 2 - 1 ಅಂದರೆ -1 ಆಗುತ್ತೆ. ಇದು = 0. ಇವಾಗ ನಮಗೆ ಇದು ಇಕ್ವೇಷನ್ ಸಿಕ್ತು. ಅಗೇನ್ ಅವ್ರು ಏನು ಹೇಳಿದ್ದಾರೆ, ಡಿಸ್ಟೆನ್ಸ್ನ ಫೈಂಡ್ ಮಾಡಂತ ಹೇಳಿದ್ದಾರೆ. ಓಕೆ, ಅದು ಎಲ್ಲಿಂದ, ಒರಿಜಿನ್ ಅಂತಂದರೆ ಏನಾಗಿರುತ್ತೆ, 0, 0 ಇರುತ್ತಾ ಪಾಯಿಂಟು. ಓಕೆ, 0, 0 ಇದ್ದಾಗ ಇಲ್ಲಿಂದ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕು. ಫಾರ್ಮುಲಾ ಆಲ್ರೆಡಿ ನಮ್ಗೆ ಗೊತ್ತಿದೆ, ನಾನು ಹೇಳಿದ್ದೇನೆ. ಡಿಸ್ಟೆನ್ಸ್ ಫೈಂಡ್ ಮಾಡಬೇಕಂದ್ರೆ ಏನಿರುತ್ತೆ ರಿಸಲ್ಟು, ಫಸ್ಟು ax + by 0. ಓಕೆ, ಎ ಅಂತಂದರೆ ಎಷ್ಟಿದೆ, 0ನೇ ಇದೆ. ಆಮೇಲೆ ಬಿನು 0 ಏನಿದೆ. ಸೊ ಎರಡು ರಿಸಲ್ಟ್ಗಳು 0 ಆಗುತ್ತೆ. ಸಿ ಆನ್ಸರ್ ಎಷ್ಟಿದೆ, 1 ಇದೆ. ಸೊ 1 ತೊಗೊತೀರಾ, ಡಿವೈಡೆಡ್ ಬೈ √(a²)
ಪ್ಲಸ್ ಬಿ ಸ್ಕ್ವೇರ್. ಎ ಅಂತಂದ್ರೆ ಎಷ್ಟಿದೆ ಇಲ್ಲಿ 1 ಇದೆನಾ, 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಬಿ ಅಂದ್ರೆ ಎಷ್ಟಿದೆ -2 ಇದೆ. ಸೊ -2 ಸ್ಕ್ವೇರ್ ಅಂದ್ರೆ +4 ಆಯಿತು. ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ 4 ಪ್ಲಸ್ 1 ಅಂದ್ರೆ ಎಷ್ಟಾಗುತ್ತೆ √5. ಸೊ 1/√5 ಇಸ್ ದ ರೈಟ್ ಆನ್ಸರ್. ಅದು ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ ನೋಡಿ. ಓಕೆ, ಇಷ್ಟೆಲ್ಲಾನು ಫಾಸ್ಟ್ ಆಗಿ ಮಾಡಬೇಕಾಗತ್ತೆ, ಆಗ ನಮಗೆ ಆನ್ಸರ್ ಬರುತ್ತೆ ನೋಡಿ. ಇದು ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದು. ದ ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಯಾವ ಥರ ಇಂಟಿಗ್ರಲ್ ಪಾಯಿಂಟ್ಸ್ ಮೀನ್ಸ್ ಬೋತ್ ದ ಕೋಆರ್ಡಿನೇಟ್ಸ್ ಶುಡ್ ಬಿ ಇಂಟಿಗ್ರಲ್ ಆಗಿರಬೇಕು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಇನ್ ದ ಇಂಟೀರಿಯರ್ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್. ಇಲ್ಲೊಂದು 3 ವರ್ಟೈಸಸ್ ಕೊಟ್ಟಿದ್ದಾರೆ. ಒಳಗಡೆ ಬರುವಂಥ ಇಂಟೀರಿಯರ್ ಅಂದರೆ ಟ್ರಯಾಂಗಲ್ ಒಳಗಡೆ ಬರುವಂಥ ಇಂಟಿಗ್ರಲ್ ಪಾಯಿಂಟ್ಸ್ಗಳನ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಟೋಟಲ್ ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಎಷ್ಟಾಗುತ್ತೆ ಅನ್ನೋದು ಇಲ್ಲಿರುವಂಥ ಕ್ವಶನ್. ಓಕೆ, ಕ್ವಶನ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಸೊ ಸಾಲ್ವ್ ಮಾಡಿ ಎಲ್ಲರೂ. ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಪೋಲ್ ಕೂಡ ಬರ್ತಾ ಇದೆ, ಆನ್ಸರ್ ಮಾಡಿ. ಟೋಟಲ್ ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಎಷ್ಟಾಗುತ್ತೆ ಅಂತ ಫೈಂಡ್ ಮಾಡಬೇಕು. ವೆರಿ ಗುಡ್, ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದಾರೆ. ಬಸವರಾಜ್ ಮೆಸೇಜ್ ಮಾಡಿದ್ದಾರೆ. ವೆಲ್ ಡನ್. ಎಲ್ಲರೂ ವೋಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಾನು ಪೋಲ್ ಕೊಟ್ಟಾಗಿದೆ, ಅಲ್ಲಿ ಆದರೂ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆಸೇಜ್ ಕೂಡ ಮಾಡಿ, ನೋ ಪ್ರಾಬ್ಲಮ್. ಬಟ್ ಎಲ್ಲರೂ ಆನ್ಸರ್ ಮಾಡಿ, ಕಮಾನ್. ಹಾಗೆ ಹೊಸದಾಗಿದ್ದವರು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ ಏನಿದೆ ಇಲ್ಲಿ, ದ ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಏನೇನಿದೆ ಪಾಯಿಂಟ್ಸ್ಗಳು? 0,0 ಇದೆ ಒಂದು. ಫಸ್ಟಿಗೆ ನಾನು ಇಲ್ಲೊಂದು ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ತೊಗೊತೀನಿ. 0,0 ಅಂದರೆ 1 ಪಾಯಿಂಟ್ ಇಲ್ಲಿ ಇದೆನಾ. ಆಮೇಲೆ ಏನೇನಿದೆ 0,21. ಸ್ಟೇಟ್ ಆಗಲಿಲ್ಲ, ಸ್ವಲ್ಪ ಸ್ಟೇಟ್ ಮಾಡೋಣ. ಸ್ಟೇಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ 1 ಪಾಯಿಂಟ್ ಇಲ್ಲಿದೆ. ಬರ್ತಾನೆ. ಸೊ ಇವಾಗ 0,0 ಅಂದರೆ ಇದು ಒರಿಜಿನ್ ಪಾಯಿಂಟ್. ಆಮೇಲೆ 0,21 ಅಂದರೆ x0 y21 ಇದೆ. ಅಂದರೆ ಇಲ್ಲಿರುತ್ತಾ ಸಮ್ವೇರ್ ಇದು 0,21 ಅಂತ ಅಂದ್ಕೊಳ್ಳಿ. ಆಮೇಲೆ x21 y0. ಓಕೆ, ಅದು ಪಾಯಿಂಟ್ ಇಲ್ಲಿದೆ. ಇದಕ್ಕೆ ಇವೆರಡನ್ನ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಇದು ನಿಮ್ಮದು ಲೈನ್ ಇದೆ. ಇದ್ರ ಒಳಗಡೆ ಬರುವಂಥ ಇಂಟಿಗ್ರಲ್ ಪಾಯಿಂಟ್ನ ಫೈಂಡ್ ಮಾಡಬೇಕು ಅನ್ನೋದು ಇಲ್ಲಿ ಇರುವಂಥ ಕ್ವಶನ್. ಓಕೆ, ಕ್ವಶನ್ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇದ್ರ ಒಳಗಡೆ ಬರುವಂಥ ಇಂಟಿಗ್ರಲ್ ಪಾಯಿಂಟ್ಸ್. ಓಕೆ, ಯಾವೆಲ್ಲ ಬರ್ಬೋದು ಇಲ್ಲಿ ಪಾಯಿಂಟ್ಸ್ಗಳು? ಇದು ಪಾಯಿಂಟ್ ಎಷ್ಟಾಗಿದೆ ಅಂತ ಹೇಳಿದರೆ ಅವರು 21,0 ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 21 ಇರುತ್ತಾ. ಸೊ ಅದ್ರ ಹಿಂದ್ಗಡೆ ಎಷ್ಟಿರುತ್ತೆ? 20 ಇರುತ್ತಾ. ಅದ್ರ ಹಿಂದ್ಗಡೆ ಎಷ್ಟಿರುತ್ತೆ? 19 ಇರುತ್ತೆ. ಅದ್ರ ಹಿಂದ್ಗಡೆ ಎಷ್ಟಿರುತ್ತೆ? 19 ಇರುತ್ತೆ. ಅಗೇನ್ ಕಂಟಿನ್ಯೂಸ್ ಇಲ್ಲಿ ಎಷ್ಟಿರುತ್ತೆ? 1 ಇರುತ್ತೆ, 2 ಇರುತ್ತೆ, ಸೊ ಆನ್ ಅಪ್ ಟು. ಇಲ್ಲಿ ಕೂಡ ಅದೇ ಥರನಾಗಿ 1, 2, ಇಲ್ಲಿ ಕೂಡ 19 ಬರುತ್ತೆ. ಅಗೇನ್ ಇಲ್ಲಿ ಎಷ್ಟಿರುತ್ತೆ? x0 y21 ಇದೆ. ಇಲ್ಲಿ 20 ಇರುತ್ತೆ, ಇಲ್ಲಿ 21 ಇದೆ. ಓಕೆ, ಇದ್ರ ಒಳಗಡೆ ಬರುವಂಥ ಪಾಯಿಂಟ್ಸ್ಗಳು ಎಷ್ಟಾಗುತ್ತೆ ಅಂತ ನೋಡ್ತಾ ಹೋದರೆ ಒಂದು ಬಹಳ ಸಿಂಪಲ್. ಇಲ್ಲಿ ನೋಡಿ, y1 ತೊಗೊಂಡಾಗ 1 ಬರುತ್ತೆ. ಇದು ಒಂದು ಇಂಟಿಗ್ರಲ್ ಪಾಯಿಂಟ್ ಇದೆನಾ. ಇಂಟಿಗ್ರಲ್ ಪಾಯಿಂಟ್ ಅಂದರೆ ರೇಷಿಯೋ ಒಳಗೆ ಇರಬಾರ್ದು. ಇದು 1,1 ಬರುತ್ತೆ. ಆಮೇಲೆ 2,1 ಬರುತ್ತೆ, 2,3 ಬರುತ್ತೆ. ಇವೆಲ್ಲ ಪಾಯಿಂಟ್ಸ್ ಬರುತ್ತೆ. ಸೊ ಎಷ್ಟು ಬರ್ಬೋದು? ಯಾವೆಲ್ಲ ಬರ್ಬೋದು ಅಂದರೆ, ಸಪೋಸ್ ನಾನು y = 1 ತೊಗೊಂಡೆ ಅಂದರೆ, ಇಲ್ಲಿ ಇದೆಲ್ಲ ಈ ಪಾಯಿಂಟ್ 1 ತೊಗೊಂಡಾಗ ಎಷ್ಟೆಲ್ಲ ಪಾಯಿಂಟ್ಸ್ಗಳು ಬರ್ಬೋದು ಇಲ್ಲಿ? ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಫಸ್ಟು y1 ಇದ್ದಾಗ x1 ಬರ್ಬೋದು. ಅಗೇನ್ y1 ಇದ್ದಾಗ x2 ಬರ್ಬೋದಲ್ವಾ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇದು ಬರ್ಬೋದು. ಅಗೇನ್ ಕಂಟಿನ್ಯೂಸ್ 3 ತೊಗೊಂಡಾಗ ಇದು ಎಲ್ಲಿ ತನಕ ಬರ್ಬೋದು ಅಂದರೆ 19 ತನಕ ಬರ್ಬೋದು. x1 ಇದ್ದಾಗ y1 ಇದ್ದಾಗ x19. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನೆಕ್ಸ್ಟು ಬರುತ್ತೆ y ವ್ಯಾಲ್ಯೂ 1 ಇದ್ದಾಗ ನೆಕ್ಸ್ಟ್ ಬರುತ್ತೆ. ಎಷ್ಟು ಬರುತ್ತೆ ಅಂದರೆ ಪಾಯಿಂಟ್ ವೈಸ್ ಬರುತ್ತೆ ಅಲ್ಲಿ. ಓಕೆ, 20 ತೊಗೊಂಡಾಗ ಅಲ್ಲಿ 20 ತೊಗೊಂಡಾಗ ಪಾಯಿಂಟ್ ವೈಸ್ ಬರುತ್ತೆ. ಸೊ ಅದು ಬರೋದಿಲ್ಲ. ಹಾಗಾಗಿ ಪಾಯಿಂಟ್ ವೈಸ್ ತೊಗೊಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಂಟಿಗ್ರಲ್ ಪಾಯಿಂಟ್ಸ್ ಹೇಳಿದಾರಲ್ಲ, ಎರಡು ಇಂಟಿಗ್ರಲ್ ಆಗಿರಬೇಕು. ಸೊ ಹಾಗಾಗಿ ಆ ಪಾಯಿಂಟ್ಸ್ ಬರೋಲ್ಲ. ಅಪ್ ಟು 19 ಇದ್ದಾಗ ಮಾತ್ರ ಇಲ್ಲಿ ಏನು ಬರುತ್ತೆ?
1 ಬರುತ್ತೆ. ಉಳಿದಿದ್ದು ಪಾಯಿಂಟ್ಸ್ ಬರೋದಿಲ್ಲ. ಅದೇ ತೆರನಾಗಿ y = 2 ತಗೊಂಡಾಗ ಏನಾಗುತ್ತೆ ನೋಡಿ, y = 2 ತಗೊಂಡಾಗ ಅಲ್ಲಿನೂ ಅದೇ ತೆರನಾಗಿ 2 ತಗೊಂಡಾಗ 1 ಬರುತ್ತೆ. 2, 2 ಬರುತ್ತೆ ಕಂಟಿನ್ಯೂಯಸ್ ಆಗಿ. ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 18ಗೆ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ y2 ಇದ್ದಾಗ ಇಲ್ಲಿ 18 ಬರುತ್ತೆ. ಅದೇ ತೆರನಾಗಿ 3, 4 ಅಪ್ ಟು ಲಾಸ್ಟಲ್ಲಿ y ಎಷ್ಟು ತಗೋಬೇಕಂದ್ರೆ 19 ಇದ್ದಾಗ ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದೇ ರಿಸಲ್ಟು 1. ಓಕೆ. y = 19 ತಗೊಂಡಾಗ ಆಗ ಎಷ್ಟು ಬರುತ್ತಂದ್ರೆ 1 ಬರುತ್ತೆ. ಇದು ಒಂದೇ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಟೋಟಲ್ ನಂಬರ್ ಕೇಳಿದ್ದಾರೆ ನೋಡಿ ಅವರು. ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಎಷ್ಟಿದೆ ನೋಡಿ 1, 2, 3, 4, 5 ಅಪ್ ಟು ಲಾಸ್ಟ್ 19 ಇದೆಯಲ್ಲ ಅಂದರೆ 19 ನಂಬರ್ಸ್ ಇದಾವೆ. ಇಲ್ಲಿ ಎಷ್ಟಿದಾವೆ 18 ನಂಬರ್ಸ್ ಇದಾವೆ ಅಂದರೆ ಇಲ್ಲಿ 18 ರಿಸಲ್ಟ್ಸ್ಗಳಿದ್ದಾವೆ. ನೆಕ್ಸ್ಟ್ ಒಂದು ಬರೆದ್ರೆ ಇಲ್ಲಿ 17 ರಿಸಲ್ಟ್ ಇದೆ. ಅಪ್ ಟು ಲಾಸ್ಟ್ ಎಷ್ಟಿದೆ 19 ತನ. ಇಲ್ಲಿ ಎಷ್ಟಿದೆ ಒಂದೇ ರಿಸಲ್ಟ್ ಇದೆ. ಇದರ ಹಿಂದಿಂದ ಎಷ್ಟಿರುತ್ತೆ 2 ಇರುತ್ತೆ. ಸೋ ಆನ್ ಅಪ್ ಟು ಇದ್ರದ್ದು ಸಮ್ನ ನಾವಿಲ್ಲಿ ಫೈಂಡ್ ಮಾಡಿದರೆ ಮುಗೀತು ನೋಡಿ. ಏನು ಬಂದಿದೆ ನಮಗೆ ರಿಸಲ್ಟು. ಓಕೆ, ಇಲ್ಲಿ ಸ್ಪೇಸ್ ಇಲ್ಲ. ಓಕೆ, ಅದಕ್ಕೆ ನಾನು ಸ್ವಲ್ಪ ಇರೇಸ್ ಮಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತಾನೆ ಅದಕ್ಕೆ ನಾನು ಇದನ್ನು ತೆಗಿತಾ ಇದ್ದೀನಿ. ಇಲ್ಲೇ ಸ್ವಲ್ಪ ಸಾಲ್ವ್ ಮಾಡ್ತೀನಿ. ಹೋಗ್ತಾ ಇಲ್ಲ ನೋಡಿ. ಓಕೆ, ಸೊ ಇವಾಗ ಬಂದಿರುವಂಥ ರಿಸಲ್ಟ್ಸ್ಗಳು ಏನೇನಾಯಿತು ಸೀಕ್ವೆನ್ಸ್ ಸೀರೀಸ್ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡೋಣ. ಏನೇನು ಬಂತು 1 + 2 + 3 ಸೊ 1 ಅಪ್ ಟು 18 + 19 ತನಕ ಬಂತು. ಇದ್ರದ್ದು ಸಮ್ನ ಮಾಡಬೇಕು. ಇದು ನೋಡಿ ನ್ಯಾಚುರಲ್ ನಂಬರ್ ಇದೆಯಾ 1 + 2 + 3 ಅಂತಂದರೆ ಸೊ ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಏನಿದೆ n × n + 1 ಡಿವೈಡ್ ಬೈ 2 ಕರೆಕ್ಟಾ. n × n - 1 ನಾಟ್ n + 1 n × n + 1 ಡಿವೈಡ್ ಬೈ 2 ಇದೆ. ಇದು ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇಲ್ಲ ಅಂದರೆ ಏನು ಮಾಡಿ ಎಸ್ ಎನ್ ಫಾರ್ಮುಲಾನ ಅಪ್ಲೈ ಮಾಡಿ. ಲಾಸ್ಟ್ ಟರ್ಮ್ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಅದು ಕೂಡ ಕರೆಕ್ಟೇ ಇರುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ರಿಸಲ್ಟ್ಸ್ ಇದ್ದಾವೆ 19 ಟರ್ಮ್ಸ್ ಇದ್ದಾವೆ. ಅಗೇನ್ 19 + 1 ಅಂದರೆ 20 ಆಗುತ್ತೆ. ಡಿವೈಡೆಡ್ ಬೈ 2 2 1 2 10 10 × 19 ಅಂದರೆ 119 ಅಂದರೆ 119 ಟರ್ಮ್ಸ್ಗಳಿದ್ದಾವೆ ಅಂತ ಅರ್ಥ. ಓಕೆ, ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು ಇಲ್ಲಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಬಿ ಅಂತ ಆಪ್ಷನ್ ಮಾರ್ಕ್ ಮಾಡಿದ್ದಾರೆ ನೋಡಿ ಸೊ ಅವ್ರದ್ದೆಲ್ಲನೂ 100% ರೈಟ್. ಓಕೆ, ಆಲ್ರೆಡಿ ಮ್ಯಾಕ್ಸಿಮಮ್ 42% ಆನ್ಸರ್ ರೈಟ್ ಮಾಡಿದ್ದೀರಾ. ವೆಲ್ ಡನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. Question number 4. Find the new coordinates of the point 5, 0 if the origin is shifted to the point -3, 2 by the translation of x-axis ಅಂತ ಕೇಳ್ತಾರೆ. ಓಕೆ, ಏನು ಹೇಳ್ತಾರೆ 0 ಶಿಫ್ಟೆಡ್ ಟು ದಿ -3, -2 0 ಇದ್ದದ್ದು ಶಿಫ್ಟ್ ಆಗಿದೆ -3, 2 ಅಂದರೆ ಈ ಪಾಯಿಂಟು ಶಿಫ್ಟ್ ಆಗಬೇಕಲ್ವಾ. ಅಂದರೆ ಇದು ಶಿಫ್ಟ್ ಆದಾಗ ಚೇಂಜಸ್ ಆದಾಗ ಏನು ಆನ್ಸರ್ ಬಂದಿರುತ್ತೆ ಅದನ್ನು ರಿಸಲ್ಟ್ನ ಫೈಂಡ್ ಮಾಡಬೇಕು. ಓಕೆ, ಕ್ವಶನ್ ನಂತರ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿ, ನಾನು ನಿಮ್ಗೆ ಇವಾಗ ಪೋಲ್ನ ಕೊಡಬೇಕಂತ ಅನ್ಕೊತಾ ಇದ್ದೀನಿ. ಪೋಲ್ ಇವಾಗ ಬರ್ತಾ ಇದೆ. ಎಲ್ಲೋಯ್ತು ಗೊತ್ತಿಲ್ಲ. ವೇಟ್ ತುಂಬ ಮಿಸ್ಟೇಕ್ ಆಗಿ ಹೋಗಿದೆ ಪೋಲು. ನಾನು ಇನ್ನೊಂದು ಸತಿ ಕೊಡ್ತಾ ಇದ್ದೀನಿ. ಇವಾಗ ಬರ್ತಾ ಇದೆ ನೋಡಿ ಸ್ಟೂಡೆಂಟ್. ಕಮಾನ್ ಆನ್ಸರ್ ಮಾಡಿ. ಯಾವ ಆನ್ಸರ್ ಚೆಕ್ ಮಾಡಿ. ಭಾಳ ಸಿಂಪಲ್ ಇದೆ, ಏನೂ ಡಿಫಿಕಲ್ಟ್ ಅಂತೂ ಇಲ್ಲ ಇದರಲ್ಲಿ. ಒರಿಜಿನ್ನ ಶಿಫ್ಟ್ ಮಾಡಿದಾಗ ಅದು ಯಾವ ಪಾಯಿಂಟಲ್ಲಿ ಶಿಫ್ಟ್ ಆಗಿದೆ ಅಂದರೆ -3, -2 ಪಾಯಿಂಟಲ್ಲಿ ಶಿಫ್ಟ್ ಆಗಿದೆ. ಅಂದರೆ 5, 0 ಇದು ಎಲ್ಲಿ ಚೇಂಜಸ್ ಆಗುತ್ತೆ ಆಗ.
Come on, friend, fast. ಎಲ್ಲರೂ ವೋಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಇಲ್ಲಿ ಏನಾಗಿದೆಯಪ್ಪ ಅಂದರೆ ಬಹಳ ಸಿಂಪಲ್ ಇದೆ ಕ್ವಶನ್. ಏನಿದೆ ಅಂದರೆ ಓರಿಸಾ ಮಾರಾಯ. ಸಕ್ಸಸ್ಫುಲಿ ಕನೆಕ್ಟ್. ಓಕೆ, ಸೊ ಇವಾಗ ನಾವು ಇದಕ್ಕೆ x1 ನ y1 ಅಂತ ಡಿನೋಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಹೊಸದಾಗಿ ಬರುವಂಥ ಪಾಯಿಂಟು x2 y2ನ ಮಾಡಬೇಕು. ಅಂದರೆ x2 ಈಸ್ ಈಕ್ವಲ್ಸ್ ಟು ಏನಾಗುತ್ತಂದರೆ x1 ನ ಮೈನಸ್ h ಮಾಡ್ಕೋಬೇಕಾಗತ್ತೆ. y2 ಈಸ್ ಈಕ್ವಲ್ಸ್ ಟು ಏನಾಗುತ್ತಂದರೆ y1 ನ ಮೈನಸ್ k ಮಾಡಬೇಕು. x1 ಎಷ್ಟಿದೆ 5 ಇದೆ. ಸೊ 5 ಮೈನಸ್ x1 h ಎಷ್ಟಿದೆ -3, ಮೈನಸ್ ಮೈನಸ್ ಪ್ಲಸ್ 3 ಆಯಿತು. ಅಂದರೆ ಎಷ್ಟು ಬಂತು ಇದು 8 ಆಯಿತು. ಇನ್ನು y2 ಎಷ್ಟಿದೆ ನೋಡಿ, y1 ರಿಸಲ್ಟ್ ಎಷ್ಟಿದೆ 0 ಇದೆ. ಮೈನಸ್ ಕೆ ವ್ಯಾಲ್ಯೂ ಎಷ್ಟಿದೆ -2 ಇದೆ. ಸೊ ಮೈನಸ್ ಮೈನಸ್ ಪ್ಲಸ್ 2 ಆಯಿತು. ಅಂದರೆ y2 ಈಸ್ ಈಕ್ವಲ್ಸ್ ಟು ಸಿಕ್ತು ನಮಗೆ 2, x2 ಈಸ್ ಈಕ್ವಲ್ಸ್ ಟು ಸಿಕ್ತು ನಮಗೆ 8. ಅಂದರೆ 8, 2 ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಎಲ್ಲಿದೆ ಆಪ್ಷನ್ ಬಿ ಯಲ್ಲಿದೆ ನೋಡಿ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬಿ ಆಪ್ಷನ್ ಅಂತ ಮಾಡಿದ್ದೀರಾ. ಎಸ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ವಿಡಿಯೋ ಅಗೇನ್ ಬ್ಲರ್ ಆಗಿತ್ತು, ನೆಟ್ವರ್ಕ್ ಪ್ರಾಬ್ಲಮ್. ಒಂದು ಪ್ಯಾಡ್ ಆದರೂ ಡಿಸ್ಕನೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ನೆಟ್ವರ್ಕ್ ಆದರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಲ್ಯಾಪ್ಟಾಪ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ಸ್ ಇದ್ದರೆ ತಾನೇ ಎಲ್ಲ ಕರೆಕ್ಟ್ ಆಗೋದು. ನೆಕ್ಸ್ಟ್ ಕ್ವಶನ್, 5th ಕ್ವಶನ್. ಓಕೆ, ಇದೊಂದು ಕ್ವಶನ್ ಮಾಡೋಣ. ಏನಿದೆ ನೋಡಿ, ಏನು ಕೊಟ್ಟಿದ್ದಾರೆ ಅಂದರೆ ABC is the triangle, G is the centroid, D is the midpoint of the side BC. ಓಕೆ, ಆಮೇಲೆ ಏನು ಹೇಳ್ತಾರೆ, ಎ ಪಾಯಿಂಟ್ ಕೊಟ್ಟಿದ್ದಾರೆ, ಜಿ ಮಿಡ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಸೆಂಟ್ರಾಯ್ಡ್ ಪಾಯಿಂಟು, ದೆನ್ ಫೈಂಡ್ ದ ಡಿ ಪಾಯಿಂಟ್ ಅಂತ ಹೇಳಿದ್ದಾರೆ. ಒಂದು ಬಹಳ ಸಿಂಪಲ್ ಇದೆ ಕ್ವಶನು. ನಾನು ಆಲ್ರೆಡಿ ಹೇಳಿದ್ದೆ ಸೆಂಟ್ರಾಯ್ಡ್ ಅಂತಂದರೆ ಏನಿರುತ್ತೆ, ಡಯಾಗ್ರಾಮ್ ಈ ಥರ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಕರೆಕ್ಟಾಗಿ. ಇದ್ರದ್ದು ಮಿಡ್ ಪಾಯಿಂಟ್ಸ್ಗಳು ಇವೆಲ್ಲಾನು. ಇದು ಪಾಯಿಂಟ್ ಇದೆಯಲ್ಲ, ಇದು ಪಾಯಿಂಟಿಗೆ ಜಿ ಅಂತ ಕೊಡ್ತಾರೆ. ಇಲ್ಲಿ ಎ ಬಿ ಸಿ ಇದೆ. ಅವ್ರೇನು ಹೇಳ್ತಾರೆ, ಬಿ ಸಿದು ಮಿಡ್ ಪಾಯಿಂಟ್ ಏನಾಗಿದೆ ಡಿ ಆಗಿದೆ. ಅಂದರೆ ಈ ಡಿ ಪಾಯಿಂಟು ನಾವು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ. ಓಕೆ, ಎ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ 2, 3 ಇದೆ. ಜಿ ಪಾಯಿಂಟ್ನು ಕೊಟ್ಟಿದ್ದಾರೆ 7, 5 ಇದೆ. ಡಿ ಪಾಯಿಂಟ್ನ ಫೈಂಡ್ ಮಾಡಬೇಕು. ಓಕೆ, ಸಿಂಪಲ್ ಇದೆ ನೋಡಿ ಫ್ರೆಂಡ್ಸ್. ನನಗೆ ಪೋಲ್ನ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ ಎಲ್ಲರೂ ಈ ಸತಿ. ಕ್ವಶನ್ 5. Come on fast, ಆನ್ಸರ್ ಮಾಡಿ. Come on friends, fast. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಆನ್ಸರ್ ಏನು ಬರ್ಬೋದು ಅಂತ. ಏನಾ ಬೀನಾ ಸಿ? Come on friends, fast. ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟ್.
ಆಪ್ಷನ್ ಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಆಪ್ಷನ್ ನೋಡಿ, ಮೊದಲಿಗೆ ಏನಿದೆ ಸೆಂಟ್ರಾಯ್ಡ್ ಫಾರ್ಮುಲಾ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಏನಿದೆ x1 + x2 + x3 ಡಿವೈಡ್ ಬೈ 3 ಅಗೇನ್ y1 + y2 + y3 ಅಂತ ಇದೆ, ಡಿವೈಡ್ ಬೈ 3. ಅದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನಾನೇ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಜನ ಇದ್ದೀರಾ ನೋಡ್ತಾ ಹೋದರೆ? ಜಾಸ್ತಿ ಸ್ಟೂಡೆಂಟ್ಸ್ ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ರಾ? ವೆರಿ ಗುಡ್. ಬಿ ಇಸ್ ದ 100% ರೈಟ್ ಆನ್ಸರ್ ಆಗುತ್ತೆ ನೋಡಿ. ಹೇಗೆ ಅಂತ ನೋಡೋಣ. ಇವಾಗ ಜಿ ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದೆ, x1 + x2 + x3. ಓಕೆ, ಇದಕ್ಕೆ ನಾನು x2 y2 ಅಂತ ಕೊಡ್ತೀನಿ, ಇದಕ್ಕೆ x3 y3 ಅಂತ ಕೊಡ್ತೀನಿ. ಓಕೆ, x1 y1 ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಇವಾಗ ಫಾರ್ಮುಲಾ ಪ್ರಕಾರ ಜಿ ಇಸ್ ಈಕ್ವಲ್ಸ್ ಟು ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ 7,5 ಇದೆ. ಇದರ ಆನ್ಸರ್ ಬರೆದ್ರೆ ಏನಾಗುತ್ತೆ, x1 ಎಷ್ಟಿದೆ 2 ಇದೆ. ಅದಾದಮೇಲೆ x2 + x3 ಇವು ಎರಡು ಗೊತ್ತಿಲ್ಲ, ಆ್ಯಸ್ ಇಟ್ ಇಸ್ ಬರೀತಾರೆ, ಡಿವೈಡ್ ಬೈ 3. ಆಮೇಲೆ ಇನ್ನೊಂದು ಎಷ್ಟಿದೆ, y ರಿಸಲ್ಟ್ ನೋಡಿದರೆ 3 + y2 + y3 ಡಿವೈಡ್ ಬೈ 3. ಇವೆರಡನ್ನ ಇಕ್ವೇಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನಮಗೆ x2 + x1 ಗೊತ್ತಾಗುತ್ತೆ. ಇವೆರಡು ಈಕ್ವಲ್ ಮಾಡಿದರೆ 7 ಈಸ್ ಈಕ್ವಲ್ಸ್ ಟು ತೊಗೋಬೇಕಾ? ಸೊ 7 ಈಸ್ ಈಕ್ವಲ್ಸ್ ಟು ಬರೆದಾಗ 3 ಈಚೆ ಕಡೆ ತೊಗೊಂಬನ್ನಿ, ಎಷ್ಟಾಗುತ್ತೆ 21 ಆಗುತ್ತೆ. ಇಲ್ಲೇನು ಉಳಿಯುತ್ತೆ 2 + x2 + x3 ಉಳಿಯುತ್ತೆ. 2 ಒಂದು ಈಚೆ ಕಡೆ ತೊಗೊಂಬನ್ನಿ, x2 + x3 ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ, 19 ಬರುತ್ತಾ. 21 - 2 ಮಾಡಿದರೆ 19 ಬರುತ್ತೆ. ಓಕೆ, ಅದೇ ಥರನಾಗಿ ಇದೊಂದು ರಿಸಲ್ಟ್ನ ಕಂಪೇರ್ ವಿತ್ 5 ಮಾಡಬೇಕು. ಇದು x, y ಅಲ್ವಾ, y ಜೊತೆ ಕಂಪೇರ್ ಮಾಡಿದರೆ 3 ಈಚೆ ಕಡೆ ತೊಗೊಂಬನ್ನಿ, 15 ಆಗುತ್ತೆ. ಆಗ ಇಲ್ಲಿ ಉಳಿದು 3 + y2 + y3 ಇದೆ. ಅಗೇನ್ 3 ಒಂದು ಈಚೆ ಕಡೆ ಶಿಫ್ಟ್ ಮಾಡಿದರೆ y2 + y3 ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ, ಮೈನಸ್ ಆಗುತ್ತೆ, ಅಂದರೆ 12 ಬರುತ್ತೆ. ಓಕೆ, ಇದು ನಮ್ದು ಆನ್ಸರ್ ಆಗಲ್ಲ. ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಏನಂದರೆ ಡಿ ಪಾಯಿಂಟ್ನ ಫೈಂಡ್ ಮಾಡಬೇಕು. ಇವಾಗ ರಿಸಲ್ಟ್ ನಮ್ಗೆ ಸಿಕ್ಕಿರೋದು ರಿಸಲ್ಟು. ಇವಾಗ ಡಿ ಪಾಯಿಂಟ್ ಅಂದರೆ ಇದು ಮಿಡ್ ಪಾಯಿಂಟ್ ಆಗಿದೆನಾ, ಮಿಡ್ ಪಾಯಿಂಟ್ ಫಾರ್ಮುಲಿಂದ x1 + x2 ಡಿವೈಡ್ ಬೈ 2. ಇಲ್ಲೇನಿದೆ, ಈ x2 ಇದೆ, x3 ಇದೆ, ಇದನ್ನು ಡಿವೈಡ್ ಬೈ 2 ಮಾಡ್ಕೋಬೇಕು. ಇವಾಗ ಏನಿದೆ x2 + x3 ಡಿವೈಡ್ ಬೈ 2. x2 + x3 ಅಂದರೆ ಎಷ್ಟು ಬಂದಿದೆ, 19 ಬಂದಿದೆ, ಅಂದರೆ 19/2 ಆಯಿತು ಫಸ್ಟ್ ರಿಸಲ್ಟು. ಇನ್ನು ಇನ್ನೊಂದು ರಿಸಲ್ಟ್ನ ಫೈಂಡ್ ಮಾಡಬೇಕಂದ್ರೆ y2 + y3 ಡಿವೈಡ್ ಬೈ 2 ಮಾಡಬೇಕು. y2 ಅಂದರೆ ಎಷ್ಟಿದೆ, 12 ಇದೆ. ಸೊ 12 ಡಿವೈಡ್ ಬೈ 2 ಅಂದರೆ 6 ಆಗುತ್ತೆ. ಅಂದರೆ ಎಷ್ಟಾಯಿತು ಪಾಯಿಂಟು, 19/2 ಒಂದು 6 ಒಂದು. ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಓಕೆ, ಇದು ಗೊತ್ತಾಯ್ತಾ ಫ್ರೆಂಡ್ಸ್? ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಮೊದಲಿಗೆ ಎಲ್ಲರೂ ಕ್ವಶನ್ ನಂಬರ್ 6ನ ರೀಡ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ. ನಾನು ನಿಮಗೆ ಪೋಲ್ನ ಕೂಡ ಕೊಡ್ತಾ ಇದ್ದೀನಿ ಇವಾಗ. ಓಕೆ, ಕ್ವಶನ್ ನಂಬರ್ 6ದು ಪೋಲ್ ಕೂಡ ಆಲ್ರೆಡಿ ನಾನು ಕೊಟ್ಟಾಗಿದೆ ಫ್ರೆಂಡ್ಸ್. ಎಲ್ಲರೂ ಆನ್ಸರ್ ಮಾಡಿ. ಮೊದಲು ಕ್ವಶನ್ನ ಕಂಪ್ಲೀಟಾಗಿ ರೀಡ್ ಮಾಡಿ ಆನ್ಸರ್ ಮಾಡಿ. ಏನಿದೆ ಇಲ್ಲಿ ಕ್ವಶನ್ ಅಂತ ನೋಡ್ತಾ ಹೋದರೆ, ಎ ಪರ್ಸನ್ ಸ್ಟ್ಯಾಂಡಿಂಗ್ ಎಟ್ ದ ಜಂಕ್ಷನ್ ಆಫ್ ದ 2 ಸ್ಟೇಟ್ ಲೈನ್ ಪಾತ್. ಆಮೇಲೆ ಏನು ಹೇಳ್ತಾ ಇದ್ದಾರೆ, ರಿಪ್ರೆಸೆಂಟೆಡ್ ಬೈ ದ ಇಕ್ವೇಷನ್. ಎರಡು ಇಕ್ವೇಷನ್ಗಳಿದ್ದಾವೆ, ಈ ಎರಡೂದು ಇಂಟರ್ಸೆಕ್ಷನ್ ಮೊದಲು ನಾವು ಫೈಂಡ್ ಮಾಡಬೇಕು. ಆಮೇಲೆ ಏನು ಹೇಳ್ತಾರೆ, ವಾಂಟ್ ಟು ರೀಚ್ ದ ಪಾತ್ ಆಫ್ ದ ಇಕ್ವೇಷನ್. ಒಂದು ಪಾತಿಗೆ ಹೋಗಿ ರೀಚ್ ಆಗಬೇಕು, ಆ ಪಾತದ ಇಕ್ವೇಷನ್ ಕೊಟ್ಟಿದ್ದಾರೆ, ಅಂದರೆ ಆ ಲೈನ್ದು ಇಕ್ವೇಷನ್ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ, ದ ಇಕ್ವೇಷನ್ ಆಫ್ ದ ಪಾತ್ ದ್ಯಾಟ್ ಯು ಶುಡ್ ಫಾಲೋಸ್ ಅಂತಂದರೆ, ಇವಾಗ ಅವನ್ ಏನು ತಗೊಳ್ಳಿ, ಇದ್ರದ್ದು ಒಂದು ಇಕ್ವೇಷನ್ ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ. ಎಷ್ಟಿದೆ ಇದು, 6x - 7y + 8 = 0 ಅಂತ. ಓಕೆ, ಇವಾಗ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆರಡು ಲೈನ್ ಇಂಟರ್ಸೆಕ್ಟ್, ಅವನೆಲ್ಲಿದ್ದಾನೆ, ಇಲ್ಲಿದ್ದಾನೆ. ಇವಾಗ ಅವನು ಇಲ್ಲಿಂದ ಹೋಗಿ ಇಲ್ಲಿ ರೀಚ್ ಆಗಬೇಕಾಗಿದೆ. ಓಕೆನಾ? ಸೊ ಇವಾಗ ಮೊದಲಿಗೆ ಇವೆರಡೂ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟ್ನ ಫೈಂಡ್ ಮಾಡಬೇಕಾಗತ್ತೆ. ಸೊ ಈ ಲೈನ್ದು ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಫಸ್ಟು x + y + 1 = 0 ಇದೆ. ಅಗೇನ್ ಈ ಲೈನ್ದು ಕೂಡ ಇಕ್ವೇಷನ್ ಕೊಟ್ಟಿದ್ದಾರೆ, ಏನಿದೆ x - y + 1 = 0. ಇವೆರಡೂ ಇಂಟರ್ಸೆಕ್ಟ್ ಪಾಯಿಂಟ್ನ ಫೈಂಡ್ ಮಾಡಬೇಕು, ಸಿಗುತ್ತೆ. ಅದಾದಮೇಲೆ ಇದ್ರದ್ದು ಸ್ಲೋಪ್ನ ಮಾಡಬೇಕು, ಯಾಕಂದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ. ನಾವು ಇವಾಗ ಫೈಂಡ್ ಮಾಡಬೇಕಾಗಿದ್ದು ಈ ಲೈನ್ದು ಇಕ್ವೇಷನ್, ಅಂದರೆ ಇದ್ರದ್ದು ಸ್ಲೋಪ್ನ ಫೈಂಡ್ ಮಾಡಿದರೆ ಪರ್ಪೆಂಡಿಕ್ಯುಲರ್ ಇದ್ದಾಗ
ಸ್ಲೋಪ್ ಏನಾಗಿರುತ್ತೆ m1 ಇಂಟು m2 ಇಸ್ ಈಕ್ವಲ್ಸ್ ಟು -1 ಆಗಿರುತ್ತೆ. ಸ್ಲೋಪ್ ಮತ್ತು ಪಾಯಿಂಟ್ ಸಿಕ್ಕರೆ ಈಸಿಯಾಗಿ ಇಕ್ವೇಷನ್ನ ಫೈಂಡ್ ಮಾಡ್ಬೋದಲ್ವಾ? ಓಕೆ, ಈ ಥರನಾಗಿದೆ. ಸೊ ಫಾಸ್ಟಾಗಿ ಎಲ್ಲರೂ ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನಾನು ಆಲ್ರೆಡಿ ಪೋಲ್ನ ಕೊಟ್ಟಾಗಿದೆ. ಪೋಲ್ ಬರ್ತಿದ್ದಿಲ್ಲ ಅಂದರೆ ಮೆಸೇಜ್ ಕೂಡ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎ ಆರ್ ಬಿ or ಸಿ or ಡಿ? ಫಸ್ಟ್ ಇವೆರಡು ಲೈನ್ನ ಇಕ್ವೇಷನ್ ಸಾಲ್ವ್ ಮಾಡ್ಕೊಂಬಿಟ್ರೆ ಏನು ಆನ್ಸರ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ನೋಡಿ ಸಾಲ್ವ್ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟ್ ಇವೆರಡು ಇಕ್ವೇಷನ್ ಸಾಲ್ವ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀರಾ? ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0 ಇದೆ. ಅಗೇನ್ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0 ಇದೆ. ಓಕೆ, ಇವೆರಡನ್ನ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ವೈನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರಾ. ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತೆ. ಇದು ಎಷ್ಟಿದೆ? 1 ಪ್ಲಸ್ 1 2 ಆಯಿತು. ಅಂದರೆ 2 ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಬರುತ್ತೆ. ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಸಿಕ್ತು -1. ವೈ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಮಾಡ್ಬೋದಾ? ಸೊ ಇದರಲ್ಲಿ ಫಿಲಪ್ ಮಾಡಿ. ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0. ಎಕ್ಸ್ ವ್ಯಾಲ್ಯೂ -1 ಹಾಕಿದರೆ y ಪ್ಲಸ್ 1 ಈಸ್ ಈಕ್ವಲ್ಸ್ ಟು +1 ಆಗುತ್ತೆ. -1 ಇಂದ ಈಚೆ ಕಡೆ ಬಂದರೆ ಆಗ y ಈಸ್ ಈಕ್ವಲ್ಸ್ ಟು 1 -1 ಅಂದರೆ 0 ಬರುತ್ತೆ. ಓಕೆ, ಸೊ y 0 ಈಸ್ ದ ಆನ್ಸರ್. ಎಕ್ಸ್ ವ್ಯಾಲ್ಯೂ -1. ಸೊ ಇವಾಗ ಈ ಪಾಯಿಂಟು ಸಿಕ್ತು ನಮಗೆ ಇಲ್ಲಿರುವಂಥ ಈ ರಿಸಲ್ಟು ಎಷ್ಟಿದೆ? -1, 0. ಇವಾಗ ಸ್ಲೋಪ್ನ ಮಾಡಬೇಕು. ಅಂದರೆ ಇದ್ರದ್ದು ಸ್ಲೋಪ್ನ ಮಾಡಿದರೆ ಎಷ್ಟಾಗುತ್ತೆ? m1 ಸ್ಲೋಪು ಅದನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ. 6x ಮೈನಸ್ 7y ಪ್ಲಸ್ 8 ಈಸ್ ಈಕ್ವಲ್ಸ್ ಟು 0 ಇದೆ. 7yನ ಈಚೆ ಕಡೆ ಶಿಫ್ಟ್ ಮಾಡಿದ್ರೆ -7y ಆಗುತ್ತೆ. ಈ ಕಡೆ 6x ಪ್ಲಸ್ 8 ಆಗುತ್ತೆ. y ಈಸ್ ಈಕ್ವಲ್ಸ್ ಟು ಬರೆದ್ರೆ 6/7x ಪ್ಲಸ್ 8 ಆಯಿತು. ಅಂದರೆ ಯಾವಾಗಲೂ y ಈಸ್ ಈಕ್ವಲ್ಸ್ ಟು mx ಪ್ಲಸ್ ಅಂದರೆ ಇದು ನಿಮ್ಮದು ಸ್ಲೋಪ್ ಆಗಿರುತ್ತೆ m1. ಓಕೆ, m1 ಸಿಕ್ತು ನಮಗೆ 6/7. ಸೊ ನೆಕ್ಸ್ಟು m2 ಏನಾಗಿಬಿಡುತ್ತೆ? m2 ಸ್ಲೋಪು ರೆಸಿಪ್ರೋಕಲ್ ಆಗಿ ಮೈನಸ್ ಸೈನ್ ಬರುತ್ತೆ. ಕರೆಕ್ಟಾ? m2 ಈಸ್ ಈಕ್ವಲ್ಸ್ ಟು 1 -1/m1 ಇದೆ. ಓಕೆ, ಸ್ಲೋಪ್ ಸಿಕ್ತು, ಪಾಯಿಂಟ್ ಕೂಡ ಸಿಕ್ತು. ಅಂದರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಷ್ಟೇ. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್, ಈಸಿಯಾಗಿ ನಮಗೆ ಆನ್ಸರ್ ಬರುತ್ತೆ. ಅಥವಾ ಇಲ್ಲಿ ಡೈರೆಕ್ಟಾಗಿ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆಯಲ್ಲ, y ಈಸ್ ಈಕ್ವಲ್ಸ್ ಟು mx, ಅದರಲ್ಲಿ ಕೂಡ ಫಿಲಪ್ ಮಾಡಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸಿ ವ್ಯಾಲ್ಯೂನ ಫೈಂಡ್ ಮಾಡಿಬಿಟ್ರೆ ಮುಗಿದು. y ಈಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ ಅಂತ ಹಾಕಿ y ಈಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ. ಓಕೆ, y ಈಸ್ ಈಕ್ವಲ್ಸ್ ಟು m ವ್ಯಾಲ್ಯೂ ಎಷ್ಟು ಬಂದಿದೆ? -7/6 ಇದೆನಾ? x ಪ್ಲಸ್ ಸಿ ಅಂದರೆ y ವ್ಯಾಲ್ಯೂ ಎಷ್ಟಿದೆ? 0 ಇದೆ. ಸೊ ಇದು 0 ಆಗುತ್ತೆ. x ವ್ಯಾಲ್ಯೂ ಮೈನಸ್ ಇದೆ ಅಂದರೆ ಮೈನಸ್ ಇದು ಏನಾಗಿಬಿಡುತ್ತೆ? ಪ್ಲಸ್ ಆಗುತ್ತೆ. 0 ಪ್ಲಸ್ ಇದು 7/6 ಆಯಿತು. ಎಕ್ಸ್ ವ್ಯಾಲ್ಯೂ ಯಾಕೆಂದರೆ -1 ಇತ್ತು. ಪ್ಲಸ್ ಸಿ ಅಂದರೆ ಸಿ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕಾಗಿತ್ತು. ಸೊ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ? -7/c ಆಯಿತು. ಸೊ ಸಿ ವ್ಯಾಲ್ಯೂ ಸಿಕ್ತು -7/6. ಇವಾಗ ಆ್ಯಕ್ಚುಲಿ ಇಕ್ವೇಷನ್ ಒಳಗೆ ಫಿಲಪ್ ಮಾಡಿ ನಿಮಗೆ ಗೊತ್ತಾಗುತ್ತೆ. y ಈಸ್ ಈಕ್ವಲ್ಸ್ ಟು m ವ್ಯಾಲ್ಯೂ ಎಷ್ಟು ಬಂದಿದೆ? m ಅಂತಂದರೆ ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಮಾಡಿದ್ದೀವಿ. -7/6 ಇಂಟು ಎಕ್ಸ್ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ? ಅದು ಕೂಡ -7/6 ಇದೆ. ಸೊ 6ನ LCM ತೊಗೊಂಡು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಆಗ ಎಷ್ಟಾಗುತ್ತೆ? ಇದು 6y ಇಸ್ ಈಕ್ವಲ್ಸ್ ಟು -7x ಇದ್ದದ್ದೊಂದು ಈಚೆ ಕಡೆ ಬಂದರೆ +7x ಆಗುತ್ತೆ. +7 ಈಸ್ ಈಕ್ವಲ್ಸ್ ಟು 0. ಇದು ಎಲ್ಲಿದೆ ನೋಡಿ? ಯಾವ ಇಕ್ವೇಷನಲ್ಲಿದೆ? 7x 6y ಪ್ಲಸ್ 7 7x ಪ್ಲಸ್ 6y ಪ್ಲಸ್ 7 ಈಸ್ ಈಕ್ವಲ್ಸ್ ಟು 0 ಅಂದರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗಿದೆ. ಯಾರೆಲ್ಲ ಆಪ್ಷನ್ ಎ ಅಂತ ಮಾಡಿದರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್ ಆಗಿದೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಆಪ್ಷನ್ ಎ ಅಂತ ಮೆಸೇಜ್ ಮಾಡಿದ್ದೀರಾ. ಸೊ ಅದು ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಆಲ್ರೆಡಿ 49% ಆನ್ಸರ್ ರೈಟ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. The sum of the distance from the point P on two mutually perpendicular straight lines is unit is 1 unit ಅಂತ ಹೇಳ್ತಾರೆ. ಎರಡು ಪರ್ಪೆಂಡಿಕ್ಯುಲರ್ ಇರುವಂಥ ಲೈನ್ದು ಯೂನಿಟ್ ಎಷ್ಟಿದೆ? 1 ಯೂನಿಟ್ ಇದೆ ಅಂತ. ದೆನ್ ದ ಲೋಕಸ್ ಆಫ್ ದ P ಈಸ್ ಅಂತ ಕೇಳ್ತಾ ಇದ್ದಾರೆ. ಅದು ಪ್ಯಾರಲಲ್ ಆಗುತ್ತಾ ಅಥವಾ
ಸರ್ಕಲ್ ಆಗುತ್ತಾ, ಎಲಿಪ್ಸ್ ಇಕ್ವೇಷನ್ ಆಗುತ್ತಾ ಅಥವಾ ಸ್ಟ್ರೇಟ್ ಲೈನ್ ಆಗುತ್ತಾ ಅಂತ ಇರೋದು ಕ್ವಶನ್ ಇಲ್ಲಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟಾಗಿ ಆನ್ಸರ್ ಮಾಡಿ, ಏನು ಆನ್ಸರ್ ಬರ್ಬೋದು ಇಲ್ಲಿ ಅಂತ. ನೋಡಿ, ನಾನು ಗೋಲ್ ಕೂಡ ಕೊಟ್ಟಾಗಿದೆ. ಆನ್ಸರ್ ಮಾಡಿ, ಕಮ್ ಆನ್ ಫಾಸ್ಟ್. ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಇಕ್ವೇಷನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಓಕೆ, ಇಕ್ವೇಷನ್ ಏನಿದೆ ನೋಡಿ, ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥ ರಿಸಲ್ಟ್ಸ್ಗಳು ಪರ್ಪೆಂಡಿಕ್ಯುಲರ್ ಟು ಸ್ಟ್ರೇಟ್ ಲೈನ್ ರಿಸಲ್ಟ್ ಕೊಟ್ಟಿದ್ದಾರೆ. ಅದ್ರದ್ದು ಎಷ್ಟಿದೆ, 1 ಯೂನಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ನಾವು ಡ್ರಾ ಮಾಡಿದರೆ ಆ ಪಾಯಿಂಟು 1 ಯೂನಿಟ್ ಅಂದರೆ x1 y1. ಓಕೆ, ಈ ಡಿಸ್ಟೆನ್ಸ್ ಎಕ್ಸ್ ಆಕ್ಸಿಸ್, ಈ ಡಿಸ್ಟೆನ್ಸ್ ವೈ ಆಕ್ಸಿಸ್ ಆದರೆ ಸೊ ಆಬ್ವಿಯಸ್ಲಿ ಇವೆರಡು ಲೈನ್ ಏನಾಗಿರಬೇಕಾಗುತ್ತೆ, ಇಲ್ಲಿ ಸ್ಟ್ರೇಟ್ ಲೈನೇ ಆಗೋಕ್ಕೆ ಸಾಧ್ಯ, ಮತ್ತು ಬೇರೆ ಯಾವುದೇ ರಿಸಲ್ಟ್ಸ್ಗಳು ಕರೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರೆಲ್ಲ ಆಪ್ಷನ್ ಸ್ಟ್ರೇಟ್ ಲೈನ್ ಅಂತ ಮಾಡಿದರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರೇ ಆಗಿದೆ. ಸೊ ಆಪ್ಷನ್ ಡಿ ಇಲ್ಲಿ ರೈಟ್ ಆಗಿರುವಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಒಂದು ಸ್ವಲ್ಪ ನೋಡಿ, ಆಲ್ರೆಡಿ ನಾವು ಸಾಲ್ವ್ ಮಾಡಿದಿಲ್ಲ, ಅದೇ ಥರನಾಗಿದೆ ಈ ಕ್ವಶನ್ ಕೂಡ. ಫೈಂಡ್ ದ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ಸ್ ಕೊಟ್ಟಿದ್ದಾರೆ. ಅಂದರೆ ಅಗೇನ್ ಇವೆರಡು ಲೈನ್ದು ಇಂಟರ್ಸೆಕ್ಷನ್ನು, ಆಮೇಲೆ ಪರ್ಪೆಂಡಿಕ್ಯುಲರ್ ಟು ದಿ ನೆಕ್ಸ್ಟ್ ಲೈನ್ ಕೊಟ್ಟಿದ್ದಾರೆ. ಓಕೆ, ಇವಾಗಲೇ 6th ಕ್ವಶನ್ ನಾನು ಸಾಲ್ವ್ ಮಾಡಿದ್ರೆ ಅದೇ ಥರನಾಗಿರೋದು. ಇಲ್ಲಿ ಲೈನ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಟು ದಿ ಅಂದರೆ ಎರಡು ಇಂಟರ್ಸೆಕ್ಟ್ ಆಗಿರುವಂಥ ಲೈನ್ಸ್ಗಳಿದಾವೆ ಅಂತ ಹೇಳ್ತಾರೆ. ಓಕೆ, ಸೊ ಇಂಟರ್ಸೆಕ್ಟ್ ಆಗಿರುವಂಥ ಲೈನ್ದು ಮೊದಲಿಗೆ ತೊಗೊಂಡು ಅವೆರಡದು ಪಾಯಿಂಟ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಇದ್ರದ್ದು ಜೊತೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಇದ್ರದ್ದು ಸ್ಲೋಪ್ ತೊಗೋಬೇಕು. ಆಮೇಲೆ M2 ಸ್ಲೋಪ್ ಮತ್ತು ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ಈಸಿಯಾಗಿ ಆನ್ಸರ್ ಬರುತ್ತೆ ನೋಡಿ. 6th ಒನ್ ಮತ್ತು ಇದು ಎರಡು ಸೇಮ್ ಟೈಪ್ ಕ್ವಶನ್ಸ್ಗಳಾಗಿದ್ದಾವೆ. ಸೊ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ನೋಡಿ, ನಾನು ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಈಗ. ಫಾಸ್ಟ್ ನೋಡಿ, ಇವಾಗ ಸ್ಲೋಪ್ ಪೋಲ್ ಬರ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಎಲ್ಲರೂ ಆನ್ಸರ್ ಮಾಡಿ. 11 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ರ, ಎಲ್ಲರೂ ಮಾಡಿ. ಸೇಮ್ ಆಲ್ರೆಡಿ ಇವೆರಡು ಇಕ್ವೇಷನ್ನ ಸಾಲ್ವ್ ಮಾಡ್ಕೋಬೇಕು ಮೊದಲಿಗೆ, ಅದು ಇರೋದು ಇಲ್ಲಿ ಟಾಸ್ಕ್ ಮೇನ್, ಕರೆಕ್ಟಾ? ಸೊ ಸಾಲ್ವ್ ಮಾಡ್ಬೇಕಂತಂದ್ರೆ ಏನಿದೆ, ಇಲ್ಲಿ ಎರಡು ರಿಸಲ್ಟ್ಸ್ ಈಕ್ವಲ್ ಇಲ್ಲ ಅಂದರೆ ಈಕ್ವಲ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಕಮ್ ಆನ್ ಫಾಸ್ಟ್. ಮೊದಲಿಗೆ ಏನು ಮಾಡಿ, ಇವೆರಡು ರಿಸಲ್ಟ್ನ ಇಕ್ವೇಟ್ ಮಾಡ್ಕೋಬೇಕಾಗಿತ್ತು. ಅಂದರೆ ಏನು ಮಾಡ್ತೀರಾ, ಸ್ವಲ್ಪ ಮೇಲ್ಗಡೆ ತೋರಿಸಿ. ಸೊ ಇಲ್ಲಿ 1 ಇದೆ y ವ್ಯಾಲ್ಯೂಸು, ಇಲ್ಲಿ ಎಷ್ಟಿದೆ 3 ಇದೆ. ಅಂದರೆ ಬೆಟರ್ ನಾನು ಈ ಕಂಪ್ಲೀಟ್ ಇಕ್ವೇಷನ್ಗೆ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 ಇಂಟು 3 ಎಷ್ಟಾಗುತ್ತೆ, 9x ಆಗುತ್ತೆ. ಅಗೇನ್ 3 ಇಂಟು y ಅಂದರೆ ಪ್ಲಸ್ 3y ಆಗುತ್ತೆ. ಅಗೇನ್ ಮೈನಸ್ 9 ಇಂಟು ಓಕೆ ಮೈನಸ್ 9 ಇಂಟು 3 ಅಂತಂದರೆ ಇಲ್ಲಿ ರಿಸಲ್ಟ್ ಬರುತ್ತೆ 27 ಇಸ್ ಈಕ್ವಲ್ಸ್ ಟು 0 ಆಯಿತು. ಇದು 1 ಮಲ್ಟಿಪ್ಲೈ ಮಾಡಿದರೆ ಆ್ಯಸ್ ಇಟ್ ಈಸ್ ಇರುತ್ತೆ, 4x ಪ್ಲಸ್ 3y ಮೈನಸ್ 7 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಓಕೆ, ಇವಾಗ ಸೈನ್ನ ಚೇಂಜ್ ಮಾಡ್ಕೋಬೇಕಾಗತ್ತಾ? ಓಕೆ, ಸೈನ್ ಚೇಂಜ್ ಮಾಡ್ಕೊಳ್ಳಿ. ಮೈನಸ್ ಮೈನಸ್ ಪ್ಲಸ್ ಆಗಿದೆ, ಅದಂತೂ ಬಿಟ್ಬಿಡಿ, ನಡೆಯುತ್ತೆ. ಇಲ್ಲಿ ಪ್ಲಸ್ 3y ಮೈನಸ್ 3y ಹೋಗುತ್ತೆ. 9 ಮೈನಸ್ ಅಂದರೆ ಇದು 5x ಆಯಿತಾ. ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಮೈನಸ್ 20 ಉಳಿಯುತ್ತೆ, ಇಸ್ ಈಕ್ವಲ್ಸ್ ಟು 0. ದೆನ್ x ಇಸ್ ಈಕ್ವಲ್ಸ್ ಟು x 20 ಈಚೆ ಕಡೆ ಬಂದರೆ ಪ್ಲಸ್ 20 ಆಗುತ್ತೆ. ಡಿವೈಡ್ ಬೈ 5 ಮಾಡಿದಾಗ 4 ಆನ್ಸರ್ ಬರುತ್ತೆ.
ಓಕೆ. ಇನ್ನು ಇದೇ ಎಕ್ಸ್ ವ್ಯಾಲ್ಯೂನ ವೈ ಒಳಗೆ ಫಿಲಪ್ ಮಾಡಿ ವೈ ವ್ಯಾಲ್ಯೂನ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. ಓಕೆ, ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ ನೋಡಿ ಈ ಇಕ್ವೇಷನಲ್ಲಿ. ಇಲ್ಲಿದೆ ಮೊದಲನೇ ಇಕ್ವೇಷನ್, ಎಲ್ಲಿ ಯಾವುದಾದ್ರೂ ಇಕ್ವೇಷನಲ್ಲಿ ಫಿಲಪ್ ಮಾಡಿ. ಸೊ ಎಕ್ಸ್ ವ್ಯಾಲ್ಯೂ 4 × 3 ಅಂದರೆ 12 ಆಗುತ್ತೆ. ಸೊ ವಾಯ -9 ಈ ಕಡೆ ಬಂದರೆ -12, 9 ಒಂದು ಈಚೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ವಾಯ -12 + 9 ಆಗುತ್ತೆ. ಅಂದರೆ y ಸಿಗುತ್ತೆ -3. y ವ್ಯಾಲ್ಯೂ ಸಿಕ್ತು -3, ಎಕ್ಸ್ ವ್ಯಾಲ್ಯೂ ಸಿಕ್ತು 4. ಓಕೆ, ಇನ್ನು ಈ ಲೈನ್ದು ಸ್ಲೋಪ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ -4y ಈಚೆ ಕಡೆ ಬಂದರೆ +4y ಆಗುತ್ತೆ. ಉಳಿತೆಷ್ಟು ಇಲ್ಲಿ 5x + 1 ಅಂದರೆ y ಬರ್ದಾಗ ಏನಾಗುತ್ತೆ, ಇದು 4 ಡಿವೈಡ್ ಮಾಡ್ತೀರಾ, 4/y x + 1/4 ಅಂದರೆ ಇದು ನಮ್ಮದು ಸ್ಲೋಪ್ ಆಯಿತು m1ದು. ಓಕೆ, m1 ಸ್ಲೋಪ್ ಆಗಿದೆ 5/4. ಅಗೇನ್ m2 ಸ್ಲೋಪ್ನ ನಾವು ಫೈಂಡ್ ಮಾಡ್ಕೊಂಡ್ರೆ -4/5 ರೆಸಿಪ್ರೋಕಲ್. ಓಕೆ, ಇವಾಗ ಸ್ಲೋಪ್ ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿ. m ಏನಾಗುತ್ತೆ, -4/5 ಪಾಯಿಂಟ್ ಅಂತ ಆಲ್ರೆಡಿ ಸಿಕ್ಕಿದೆನಾ. ಸೊ ಏನಾಗುತ್ತೆ, ಪಾಯಿಂಟು y ಮೈನಸ್ y1 ಅಂದರೆ ಎಷ್ಟಿದೆ ಇಲ್ಲಿ, y0 ಅಂತ ತೊಗೊಂಡ್ರೆ ನಡೀತೆ. ಇದು ಎಷ್ಟಿದೆ, ಮೈನಸ್ ಇದೆ. ಸೊ ಮೈನಸ್ +3 ಆಗುತ್ತೆ. ಡಿವೈಡ್ ಬೈ x - x0 ಎಷ್ಟಿದೆ, 4 ಇದೆ. ಸೊ -4 ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಷ್ಟಾಗುತ್ತೆ. ಸೊ -4ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಂದರೆ -4x ಆಗುತ್ತೆ. +16 ಆಯಿತು. ಅಗೇನ್ 5 ಒಂದು ಮಲ್ಟಿಪ್ಲೈ ಮಾಡಿ 5y ಆಗುತ್ತೆ. ಅಗೇನ್ 5 × 3 ಅಂದರೆ 15 ಆಗುತ್ತೆ. ಓಕೆ, ಸೊ ಅಗೇನ್ ಇವೆರಡು ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ ನೋಡಿ, 5y -4x ಇದ್ದದ್ದು ಈಚೆ ಕಡೆ ಬಂದರೆ +4x ಆಗುತ್ತೆ. ಅಗೇನ್ +16 ಇದ್ದದ್ದು ಈಚೆ ಕಡೆ ಬಂದರೆ -16 +15. ಸೊ ಇವೆರಡು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, 4x + 5y ±-1 = 0. ಸೊ ಇದಾಗಿದೆ ನಮ್ಮದು ಆನ್ಸರ್. ಓಕೆ, ಇದು ಎಲ್ಲಿದೆ ನೋಡಿ, ಯಾವ ಆಪ್ಷನ್ನಲ್ಲಿದೆ. ಸೊ ಆಪ್ಷನ್ ಸಿ ಯಲ್ಲಿದೆಯಾ, 4x - 5y -1 = 0. ಸೊ ಟೆಸ್ಟ್ ಮಾಡಿದರೆ ನಿಮ್ದು ಆನ್ಸರ್ 100% ರೈಟ್ ಆಗಿರುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಕ್ವಶನ್ ನಂಬರ್ 9 ನೋಡಿ ಏನಿದೆ, ಸ್ವಲ್ಪ ಜೂಮ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, ಇಫ್ O ಇಸ್ ದ ಒರಿಜಿನ್ ಅಂತ ಕೊಡ್ತಾರೆ, P ಪಾಯಿಂಟ್ ಕೊಟ್ಟಿದ್ದಾರೆ, Q ಪಾಯಿಂಟ್ ಕೊಟ್ಟಿದ್ದಾರೆ, ಆಮೇಲೆ ಏನು ಹೇಳ್ತಾರೆ, 3 ಗಿವನ್ ಪಾಯಿಂಟ್ಸ್, ದೆನ್ ವಿಚ್ ಇಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರೋ ಕಂಡೀಷನು ಯಾವುದು ಇಲ್ಲಿ ಟ್ರೂ ಆಗಿದೆ ಅಂತ ನೀವು ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ಯಾವುದಂತ ಟ್ರೈ ಮಾಡಿ. ಸರಿ ಬಂದಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಪೋಲ್ ಕೂಡ ಆಲ್ರೆಡಿ ಕೊಟ್ಟಾಗಿದೆ, ಆನ್ಸರ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ. ವೆರಿ ಗುಡ್, ಕಮ್ ಆನ್ ಫಾಸ್ಟ್. ನೆಕ್ಸ್ಟ್ ಕ್ಲಾಸು ಜಾಸ್ತಿ ಸ್ಟೂಡೆಂಟ್ಸ್ ಟಿಗ್ನೋಮೆಟ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಜಾಸ್ತಿ ವೇಟೇಜನ್ನು ಹೊಂದಿದೆ ಕೂಡ. ಸೊ ಹಾಗಾಗಿ ನೆಕ್ಸ್ಟು ಟಿಗ್ನೋಮೆಟ್ರಿನ ಮಾಡೋಣ. ಫ್ರೆಂಡ್ ಫಾಸ್ಟ್ ಎಲ್ಲರೂ ಆನ್ಸರ್ ಮಾಡಿ. ಇಲ್ಲಿ ಕೊಟ್ಟಿರೋ ರಿಸಲ್ಟ್ ಏನಾಗಿದೆಪ್ಪ ಅಂತಂದರೆ, ರಿಸಲ್ಟು ಫಸ್ಟ್ ಒಂದು ಒರಿಜಿನ್ ಪಾಯಿಂಟ್ ಇದೆ, ಆಮೇಲೆ P ಪಾಯಿಂಟ್ ಇದೆ ಈ ಥರನಾಗಿ. ಓಕೆ, ಆಮೇಲೆ Q ಪಾಯಿಂಟ್ ಇದೆ ಥರನಾಗಿ. ಓಕೆ, ಸೊ ಇದು P ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ P ಪಾಯಿಂಟ್, A cos θ, ಸಾರಿ A sin θ ಆ್ಯಂಡ್ cos θ ಅಂತಿದೆ. A ಬರೀ A sin θ ಆ್ಯಂಡ್ B cos θ ಅಂತಿದೆ. ಇದು ಕೂಡ ಸೇಮ್ ಇದೆ Q ಪಾಯಿಂಟ್. ನಾನು ಯಾಕೆ ಇಲ್ಲಿ ತೊಗೊಂಡಿದ್ದೇನೆ ಅಂದರೆ, ಇದು ಕೂಡ A sin θ ಇದೆ, ಅಂದರೆ ಎಕ್ಸ್ ಕರೆಕ್ಟ್ ಇದೆ, ಬಟ್ y ನೆಗೆಟಿವ್ ಆಗಿದೆ. ಸೊ ಮೈ P cos θ ಅಂತಂದರೆ ಅದು ಆಬ್ವಿಯಸ್ಲಿ ಇದು ಏನಾಗಿರುತ್ತೆ, 4th ಕ್ವಾಡ್ರಂಟಲ್ಲೇ ಬರುತ್ತಾ, ಇದು ಆಗಿದೆ 1st ಕ್ವಾಡ್ರಂಟಲ್ಲಿ, ಎರಡು ಪ್ಲಸ್ ಇದೆ ಎಕ್ಸ್ ಮತ್ತು ವೈ. ಸೊ ಹಾಗಾಗಿ ನಾನು ಈ ಥರನಾಗಿ ಡ್ರಾ ಮಾಡಿಕೊಂಡೆ. ಓಕೆ, ಇವಾಗ ಫಸ್ಟ್ ರಿಸಲ್ಟ್ ಏನು ಹೇಳ್ತಾರೆ, ಮ್ಯಾಕ್ಸಿಮಮ್ ಏರಿಯಾ ಆಫ್ ಅ ಟ್ರಯಾಂಗಲ್
ಓ ಪಿ ಕ್ಯೂ ಈಸ್ ಎ ಬಿ ಡಿವೈಡ್ ಬೈ 2 ಅಂತ ಇದೆ. ಓಕೆ, ಯಾವಾಗ ಥೀಟಾ ಈಸ್ 5/4 ಇದ್ದಾಗ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ಓಕೆ, ಯಾವ ಥರ ಚೆಕ್ ಮಾಡಬೇಕು? ನಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ದು. ಏನಿದೆ ಏರಿಯಾ ಆಫ್ ದ ಟ್ರಯಾಂಗಲ್ಲು? ಏರಿಯಾ ಆಫ್ ದ ಟ್ರಯಾಂಗಲ್ ಒ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 1/2 ಇಂಟು ಇದಕ್ಕೆ ನೀವು ಬೇಕಿದ್ರೆ ಇಲ್ಲಿ ಎಮ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಹೈಟ್ ಆಗುತ್ತಾ ಇದು ಒ ಪಿ ಕ್ಯೂ ಅಂದರೆ ಹೈಟ್ ಮತ್ತು ಬೇಸ್ ಅಂದರೆ ಒ ಎಮ್ ಇಂಟು ಪಿ ಕ್ಯೂ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ 1/2 ಆ್ಯಸ್ ಇಟ್ ಈಸ್ ಬರೀತೀರಾ. ಒ ಎಮ್ ಅಂತಂದರೆ ಎಷ್ಟಿದೆ? ಒ ಎಮ್ ಅಂದರೆ ಇದು ಎಕ್ಸ್ ಆಕ್ಸಸ್ ಮೇಲೆ ಇರುವಂಥ ಡಿಸ್ಟೆನ್ಸ್. ಅದು ಎಷ್ಟಿದೆ ಇಲ್ಲಿ? ಎ ಸೈನ್ ಟೀಟಾ ಇದೆಯಾ? ಈ ಡಿಸ್ಟೆನ್ಸ್ ತೋರಿಸುತ್ತೆ ಈ ಪಾಯಿಂಟು. ಅಂದರೆ ಇದು ರಿಸಲ್ಟ್ ಆಯಿತು ಎ ಸೈನ್ ಟೀಟಾ. ಓಕೆ, ಇನ್ನು ಪಿ ಕ್ಯೂನ ಮಾಡಬೇಕು. ಪಿ ಕ್ಯೂನ ಮಾಡಬೇಕಂದ್ರೆ ವೈ ರಿಸಲ್ಟ್ನ ನೋಡಬೇಕಾಗತ್ತೆ. ವೈ ಎಷ್ಟಿದೆ? ಇಲ್ಲಿ ಈ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಇದು ಬಿ ಕಾಸ್ ಥೀಟಾ ಇದೆ. ಪಿ ಕ್ಯೂ ಮಾಡಬೇಕು ಅಂದರೆ ಇದು ಬಿ ಕಾಸ್ ಥೀಟಾ. ಬಿ ಕಾಸ್ ಥೀಟಾ 2 ಸತಿ ಇದೆ ಆಗುತ್ತಾ ಇದು? ಅದಕ್ಕೆ 2b ಕಾಸ್ ಥೀಟಾ ಅಂತ ನಾನು ಬರೆದಿದ್ದೀನಿ. ಸರ್ ಮೈನಸ್ ಎಲ್ಲೋಯ್ತು? ಮೈನಸ್ ಯಾಕೆ ಅಂದರೆ ಇದು ಫೋರ್ತ್ ಕ್ವಾಡ್ರಂಟಲ್ಲಿ ಇದೆ ಅಂತ ಮೈನಸ್ ಇದೆ ಅಷ್ಟೇ. ಬಟ್ ನಾವು ಇವಾಗ ಡಿಸ್ಟೆನ್ಸ್ ಚೆಕ್ ಮಾಡ್ತಾ ಇದೀವಲ್ಲ, ಪಿ ಕ್ಯೂ ಎಷ್ಟಿದೆ ಡಿಸ್ಟೆನ್ಸ್? ಇಲ್ಲಿ ಬಿ ಕಾಸ್ ಥೀಟಾ, ಇಲ್ಲೊಂದು ಬಿ ಕಾಸ್ ಥೀಟಾ, ಅದಕ್ಕೆ 2b ಕಾಸ್ ಥೀಟಾ ಅಂತ ಬರೆದಿರೋದು. ಓಕೆನಾ? ಸೊ ಇವಾಗ ಏನು ಮಾಡಿ, ಈ 1/2ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಎ ಬಿನ ಮಾತ್ರ ಹೊರಗಡೆ ತೊಗೊಂಬನ್ನಿ. ಉಳಿತೇನು? ಇಲ್ಲೊಂದು 2 ಉಳಿತಲ್ವಾ? ಸೊ 2 ಸೈನ್ ಟೀಟಾ ಕಾಸ್ ಟೀಟಾ ಉಳಿತು. ಸೊ 2 ಸೈನ್ ಟೀಟಾ ಕಾಸ್ ಟೀಟಾ ಅಂತಂದರೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಏನು? ಸೈನ್ ಆಫ್ 2 ಟೀಟಾ ಫಾರ್ಮುಲಾ. ಇದು ಎ ಬಿ ಆ್ಯಸ್ ಇಟ್ ಈಸ್ ಬರೀತೀರಾ ಅಂದರೆ ಏನು ಉಳಿತು ಇಲ್ಲಿ? ಸೈನ್ ಆಫ್ 2 ಟೀಟಾ. ಓಕೆ, ಸೊ ಸೈನ್ ಆಫ್ 2 ಟೀಟಾ ಅಂತಂದರೆ ಇವಾಗ ಅವ್ರು ಏನು ಹೇಳಿದ್ರು? ಟೀಟಾ ವ್ಯಾಲ್ಯೂ 5/4 ತೊಗೋಬೇಕು ಅಂತ. ಓಕೆ, ಇವಾಗ ಇಲ್ಲೇನು ಉಳಿದಿದೆ? ಎ ಬಿ ಡಿವೈಡ್ ಬೈ 2 ಉಳಿದಿದೆ. ಎ ಬಿ ಇಂಟು 1 ಅಂದರೆ ಎ ಬಿ ಡಿವೈಡ್ ಬೈ 2 ಸೈನ್ ಆಫ್ 2 ಇಂಟು ಟೀಟಾ ಅಂತಂದರೆ ಎಷ್ಟು ತೊಗೊಂಡಿದ್ದಾರೆ? 5/4. ಓಕೆ, 5/4 ತೊಗೊಂಡಾಗ ಏನಾಗುತ್ತೆ? 2 1 ಜಾ 2 2 ಜಾ ಅಂದರೆ ಸೈನ್ ಆಫ್ 90. ಸೈನ್ 90 ವ್ಯಾಲ್ಯೂ ಏನಿದೆ? 1 ಇರುತ್ತೆ. ಓಕೆ, ಅದೇ ಮ್ಯಾಕ್ಸಿಮಮ್ ಅಲ್ವಾ? ಸೊ ಸೈನ್ ರೇಂಜ್ನ ಬರಿತಾ ಹೋದರೆ -1 ಲೋಯೆಸ್ಟ್ ಇದೆ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿರುತ್ತೆ? +1 ಇದೆ ಸೈನ್ದು ರೇಂಜ್. ಐ ಥಿಂಕ್ ಇದು ಎಲ್ಲರೂ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಅಂದರೆ ಇದು ಕಂಪ್ಲೀಟ್ ಆನ್ಸರ್ ಆಯಿತು ನಮ್ಗೆ ಇವಾಗ 1 ಇಂಟು ಎ ಬಿ ಬೈ 2 ಅಂದರೆ ಎ ಬಿ ಬೈ 2ನ ಅಂದರೆ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿಬಿಡ್ತಾ ಎ ಬಿ ಬೈ 2ನೇ. ಅದೇ ಆನ್ಸರ್ನ ಅವರು ಕೊಟ್ಟಿರೋದು ಕ್ವಶನಲ್ಲಿ. ದ ಮ್ಯಾಕ್ಸಿಮಮ್ ಏರಿಯಾ ಆಫ್ ದ ಟ್ರಯಾಂಗಲ್ ಒ ಪಿ ಕ್ಯೂ ಈಸ್ ಎ ಬಿ ಬೈ 2 ವೆನ್ ಟೀಟಾ ಈಸ್ 5/4 ಇದ್ದಾಗ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಅಗೇನ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, 2 ಪಾಯಿಂಟ್ಸ್ ಆರ್ ಸೇಮ್ ಅಪ್ ದ ಎಲಿಪ್ಸ್. ಓಕೆ, ಎಸ್ ಇದು ಕೂಡ ಕರೆಕ್ಟೇ ಆಗುತ್ತೆ ಸ್ಟೇಟ್ಮೆಂಟು. ಓಕೆ, ಇನ್ನು ಅದಾದಮೇಲೆ ನೆಕ್ಸ್ಟು ಥರ್ಡ್ ಪಾಯಿಂಟ್ ನೋಡಿ, ಪಿ ಆ್ಯಂಡ್ ಕ್ಯೂ ಆರ್ ದ ಇಮೇಜ್ ಆಫ್ ಈಚ್ ಅದರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್. ಎಸ್, ಇವಾಗ ಇಲ್ಲಿದೆ, ಇದ್ರದ್ದು ಇಮೇಜೇ ಇಲ್ಲ ಇದೆನಾ? ಇದು ಎರಡು ಪಾಯಿಂಟ್ಸ್ಗಳು ಸೇಮ್ ಇದಾವೆ, ಜಸ್ಟ್ ಇದು ಫೋರ್ತ್ ಕ್ವಾಡ್ರಂಟ್ ಇರೋದ್ರಿಂದ ಇದು ಮೈನಸ್ ಸೈನ್ ಇದೆ. ಅಂದರೆ ಇದು ಇಮೇಜ್ ಅಥವಾ ರಿಫ್ಲಾಕ್ಷನ್ ಅಂತ ನಾವು ಹೇಳ್ಬೋದು. ಓಕೆ, ಇದನ್ನು ಕರೆಕ್ಟ್ ಇದೆ, ಇದನ್ನು ಕರೆಕ್ಟ್ ಇದೆ, ಇದನ್ನು ಕರೆಕ್ಟ್ ಇದೆ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗೋದು ಅಂದರೆ ಆಲ್ ಆಫ್ ದೀಸ್ ಅಂತ ಬರ್ತಿರುತ್ತಲ್ಲ, ಈ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಆ್ಯಕ್ಚುಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಾಗಿದೆಯಪ್ಪ ಅಂತ ನೋಡ್ತಾ ಹೋದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಇದು ಕೂಡ ಸಿಂಪಲ್ ಇದೆ. ಅಲ್ಲಿಗೆ ಕ್ವಶನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡಿ ಆನ್ಸರ್ ಮಾಡಿ. ರೂಲ್ ಕೂಡ ಕೊಟ್ಟಾಗಿದೆ. ಎ ಆರ್ ಬಿ ಆರ್ ಸಿ ಅಂತ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಎಲ್ಲರೂ ವೋಟ್ ಮಾಡಿ ಫ್ರೆಂಡ್ಸ್, ಕಮ್ ಆನ್ ಫಾಸ್ಟ್. ಈ ಶಾರ್ಟ್ಕಟ್ ಮೆಥಡ್ ಅಂತ ಯಾವಾಗಲೂ ಶಾರ್ಟ್ಕಟ್ ಮೇಲೆ ಹೋಗಬೇಡಿ. ಓಕೆ, ಈ ಎಕ್ಸಾಂಪಲ್ ನೋಡಿ ಹೇಳ್ತಾ ಇದ್ದೀನಿ. ಏನಿದೆ, ಇಫ್ ಅ ಸ್ಟ್ರೇಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಆಲ್ಫಾ ಆ್ಯಂಡ್ ಬೀಟಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ portion of this line intercepted between the axis divided equal to at the point. ಈ ಪಾಯಿಂಟ್ ಮೇಲೆ ಅದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೆನ್ ಅವ್ರು ಕೇಳ್ತಾ ಇರೋದು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ ಏನಾಗುತ್ತೆ ಅಂತ. ಇಫ್ ಎ ಸ್ಟ್ರೇಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಏನಿದೆ, ಇಂಟರ್ಸೆಪ್ಟ್
ಬಿಟ್ವೀನ್ ದ ಆಕ್ಸಿಸ್ ಡಿವೈಡೆಡ್ ಬೈ 2 ಈಕ್ವಲ್ ಪಾರ್ಟ್ಸ್. 2 ಈಕ್ವಲ್ ಪಾರ್ಟ್ಸ್ ಅಂದರೆ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಇದು ಮಿಡ್ ಪಾಯಿಂಟಲ್ಲಿ ಇದೆ ಅಂತ. ಓಕೆ, ಸೊ ಈ ಥರನಾಗಿದೆ ಅಂತ ತಿಳ್ಕೊಳ್ಳಿ. ಇಂಟರ್ಸೆಪ್ಟು ಈ ಪಾಯಿಂಟ್ ಎಲ್ಲಿದೆ, ಆಲ್ಫಾ ಕಮ ಬೀಟಾ ಇಲ್ಲಿರೋದು, ಇದು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಆಗಿದೆ ಇವೆರಡರದ್ದು ಇಂಟರ್ಸೆಪ್ಟ್ ಮಧ್ಯೆ. ಓಕೆ, ಸೊ ನಮಗೆ ಇಂಟರ್ಸೆಪ್ಟದ್ದು ಫಾರ್ಮುಲಾ ಗೊತ್ತಿದೆ. ಏನಿದೆ ಹೇಳಿ ಫಾರ್ಮುಲಾ? ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ಸ್ ಟು 1 ಅಂತ ಇದೆ. ಓಕೆ, ಸೊ ಇವಾಗ ನಾವು ಈ ಪಾಯಿಂಟ್ನ ಬರೆದ್ರೆ ಏನಾಗುತ್ತೆ ಹೇಳಿ? ಇದು ಇರುತ್ತೆ 0 ಕಮ ಬಿ ಇರುತ್ತೆ, ಇದು ಇರುತ್ತೆ ಎ ಕಮ 0 ಇರುತ್ತೆ, ಕರೆಕ್ಟಾ? ಇವಾಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? x1 ಪ್ಲಸ್ x2 ಡಿವೈಡ್ ಬೈ 2 ಇದೆ, ಅಂದರೆ x1 ಎಷ್ಟಿದೆ? ಎ ಇದೆ, ಅಂದರೆ ಎ ಪ್ಲಸ್ 0 ಇಸ್ ಡಿವೈಡ್ ಬೈ 2 ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಪಾಯಿಂಟು? ಆಲ್ಫಾ ಇದೆ, ಅಂದರೆ ಎ ಇಸ್ ಈಕ್ವಲ್ಸ್ ಎಷ್ಟಾಯಿತು? 2 ಆಲ್ಫಾ ಆಯಿತು. ಇನ್ನು ಅದೇ ಥರನಾಗಿ ಬಿ ರಿಸಲ್ಟ್ ಅಂತ ತೊಗೊಂಡ್ರೆ 0 ಪ್ಲಸ್ ಬಿ ಡಿವೈಡ್ ಬೈ 2 ಇಸ್ ಈಕ್ವಲ್ಸ್ ಟು ಏನಿದೆ? ಇದು ರಿಸಲ್ಟು ಬೀಟಾ ಇದೆ, ಅಂದರೆ ಬಿ ಇಸ್ ಈಕ್ವಲ್ಸ್ ಟು 2 ಬೀಟಾ ಆಯಿತು. ಓಕೆ, ಈ ಪ್ಲೇಸಲ್ಲಿ ಫಿಲಪ್ ಮಾಡ್ತೀರಾ. ಎ ಇಸ್ ಈಕ್ವಲ್ಸ್ ಎಷ್ಟು ಸಿಕ್ಕಿದೆ ನಮಗೆ? 2 ಆಲ್ಫಾ. ಓಕೆ, ಬರೀತೀರಾ 2 ಆಲ್ಫಾ. ಬಿ ಇಸ್ ಈಕ್ವಲ್ಸ್ ಎಷ್ಟು ಬಂದಿದೆ? 2 ಬೀಟಾ ಬಂದಿದೆ. ಓಕೆ, 2 ಬೀಟಾ ಬರೀತೀರಾ. ಓಕೆ, ಸೊ ಇವಾಗ ಅವ್ರು ಕೇಳಿರೋದು ಆಲ್ಫಾ ಮಾತ್ರ ಬೀಟಾ, ಅಂದರೆ 2ನ ಕಾಮನ್ ಫ್ಯಾಕ್ಟರ್ ತೊಗೊಂಡು ಶಿಫ್ಟ್ ಮಾಡ್ಕೊಂಬಿಡಿ, ಆಗ ನಮಗೆ ಆನ್ಸರ್ ಬರುತ್ತಾ? ಓಕೆ, ಎರಡು ಕಡೆ ನಾನು 2 ಕಾಮನ್ ತೊಗೊಂಡಾಗ ಇದು ಎಕ್ಸ್ ಬೈ ಆಲ್ಫಾ ಆಗುತ್ತೆ, ಇದು ವೈ ಬೈ ಬೀಟಾ ಆಗುತ್ತೆ. ಅಂದರೆ 2 ಇಲ್ಲಿ 1/2 ಕಾಮನ್ ಬಂದಿದೆ, 2 ಈಚೆ ಕಡೆ ಬಂದಾಗ ಇಂಟು ಆಗುತ್ತೆ. ಸೊ 2 ಇಂಟು 1 ಅಂದರೆ 2 ಆಯಿತು. ಸೊ ಆನ್ಸರ್ ಎಷ್ಟಾಯಿತು? ಎಕ್ಸ್ ಬೈ ಆಲ್ಫಾ ಪ್ಲಸ್ ವೈ ಬೈ ಬೀಟಾ ಇಸ್ ಈಕ್ವಲ್ಸ್ ಟು 2, ಅಂದರೆ ಆಪ್ಷನ್ ಸಿ. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರದ್ದೆಲ್ಲಾನು 100% ರೈಟ್ ಆನ್ಸರ್ ಆಗಿದೆ. ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಸ್, ಕ್ವಶನ್ ನಂಬರ್ 11 ನೋಡಿ, ಇದು ಸ್ವಲ್ಪ ಸಿಂಪಲ್ ಇದೆ ಕ್ವಶನು. ಐ ಥಿಂಕ್ ಇದನ್ನ ಎಲ್ಲರೂ ಮಾಡ್ತೀರಾ ಅಂತ ಅನ್ಕೋತೀನಿ. ಇಕ್ವೇಶನ್ ಕೊಟ್ಟಿದ್ದಾರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ √3x ಅಂತ, ಆಮೇಲೆ y ಇಸ್ ಈಕ್ವಲ್ಸ್ ಟು 1 ಅಂತ, ಎರಡು ಇಕ್ವೇಶನ್ ಇದಾವೆ. ಸೊ ಇದು ಏನಾಗಿದೆ? ಈಕ್ವಿಲೇಟರ್ ಟ್ರಯಾಂಗಲ್ ಆಗಿದೆನಾ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ಅಥವಾ ಯಾವುದು ಇದರಲ್ಲಿ ಕರೆಕ್ಟ್ ಆಗುತ್ತೆ ಅಂತ ನೀವು ಮಾರ್ಕ್ ಮಾಡಬೇಕಾಗಿರೋದು ನೋಡಿ. ಓಕೆ, ಸೊ ನೋಡಿ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ, ಎಲ್ಲರೂ ಆನ್ಸರ್ ಮಾಡಿ. ಬರ್ತಾ ಇಲ್ವಾ? ಏನು ಪದೇ ಪದೇ ಕಟ್ಟ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ ಹೋಲ್ ಬರ್ತಾ ಇಲ್ಲ. ಎಸ್, ಇವಾಗ ಬರ್ತಾ ಇದೆ ನೋಡಿ. ಕಮಾನ್ ಆನ್ಸರ್ ಮಾಡಿ. ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಕ್ವಶನ್ ಅಂತಂದರೆ, ರಿಸಲ್ಟ್ನ ಈ ಥರ ನಾನು ತೊಗೊತಾ ಇದ್ದೀನಿ. ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಎಕ್ಸ್ ಆ್ಯಕ್ಸಸ್ಸು, ಇದು ವೈ ಆ್ಯಕ್ಸಸ್ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟು ವೈ ಇಸ್ ಈಕ್ವಲ್ಸ್ ಟು 1, ಅಂದರೆ ಇಲ್ಲಿಂದ ಒಂದು ಡ್ರಾ ಮಾಡ್ಕೋಬೋದಾ? ಓಕೆ, ಎಕ್ಸಾಕ್ಟ್ಲಿ ಇದು ಸ್ಟ್ರೇಟ್ ಲೈನ್ ಆಗುತ್ತೆ, ಅಂದರೆ ಪ್ಯಾರಲಲ್ ಟು ದಿ ಎಕ್ಸ್ ಆ್ಯಕ್ಸಸ್ ಇರುತ್ತೆ.
ಇದೇನಾಯಿತು y ಇಸ್ ಈಕ್ವಲ್ಸ್ ಟು 1 ಇಕ್ವೇಷನ್ ಏನಾಯಿತು y ಇಸ್ ಈಕ್ವಲ್ಸ್ ಟು 1. ಇನ್ನು ಇನ್ನೊಂದು ಇಕ್ವೇಷನ್ ಇದೆ y ಇಸ್ ಈಕ್ವಲ್ಸ್ ಟು √3x ಅಂದರೆ y ಇಸ್ ಈಕ್ವಲ್ಸ್ ಟು ಈ ವ್ಯಾಲ್ಯೂನ ಫಿಲ್ ಅಪ್ ಮಾಡ್ಬೋದಾ ಅಂದರೆ ಇಂಟರ್ಸೆಕ್ಟ್ ಪಾಯಿಂಟ್ ಸಿಗುತ್ತೆ ನಮಗೆ y ಇಸ್ ಈಕ್ವಲ್ಸ್ ಟು 1 ಇದೆ. ಸೊ ಇದು √3x ಆಗುತ್ತೆ ಅಂದರೆ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಗುತ್ತೆ ಈ ಕಡೆ ಶಿಫ್ಟ್ ಮಾಡಿದ್ರೆ 1/√3 ಅದು ಪ್ಲಸ್ ಆರ್ ಮೈನಸ್ ಎರಡೂ ಇರುತ್ತೆ. ಓಕೆ ಅಂದರೆ ಪ್ಲಸ್ ಆರ್ ಮೈನಸ್ √3 ಅಂತಂದರೆ x ಇಸ್ ಈಕ್ವಲ್ಸ್ ಟು ನಾವು ಇಲ್ಲಿ ಬರ್ಬೋದಾ ಇಲ್ಲಿಗೆ ಇರ್ಬೋದು ಅಂತಂದರೆ ಇದನ್ನು ತಗೋತಾ ಇದ್ದೀನಿ. ಇಲ್ಲಿ ನೆಗೆಟಿವ್ ಅಲ್ಲಿ ಇಲ್ಲಿ ಪಾಸಿಟಿವ್ ಅಲ್ಲಿ ಕಟ್ ಆಗುತ್ತೆ. ಓಕೆ ಸೊ ನಾನು ಇದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಈ ಥರನಾಗಿ. ಓಕೆ ಇವಾಗ ಈ ಪಾಯಿಂಟ್ ಏನಾಗುತ್ತೆ -1/√3, 1 ಆಗುತ್ತೆ. ಆಮೇಲೆ ಈ ಪಾಯಿಂಟ್ ಏನಾಗುತ್ತೆ ನೋಡಿ 1/√3, 1 ಆಗುತ್ತೆ. ಇದು ಪಾಸಿಟಿವ್ ಇರುತ್ತೆ ಆ ಕಡೆ ನೆಗೆಟಿವ್ ಇರುತ್ತೆ. ಓಕೆ ಇಲ್ಲಿ ಬೇಕಿದ್ರೆ ನೀವು 0 ಇದು ಒರಿಜಿನ್ ಇದೆ ಅಂತ ತಿಳ್ಕೊಳ್ಳಿ. ಇದು ಒರಿಜಿನ್ 0,0 ಇರುತ್ತೆ. ಇವಾಗ ನಾವು ಚೆಕ್ ಮಾಡಬೇಕಾಗಿರೋದು ಏನಂದರೆ ಇದು ಯಾವುದು ಟ್ರಯಾಂಗಲ್ ಆಗಿದೆ, ಈಕ್ವಲೇಟರ್ ಟ್ರಯಾಂಗಲ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕರೆಕ್ಟಾ? ಓಕೆ ಸೊ ಇವಾಗ ನೋಡಿ -1/√3 ಅಂತಂದರೆ ಅದು ಯಾವ್ದು ರಿಸಲ್ಟ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ. ಒಂದು ಸೆಕೆಂಡ. ಓಕೆ ಇಲ್ಲಿದೆಯಲ್ಲ ಸೊ ಇದು ಏರಿಯಾ ಇದು ರಿಸಲ್ಟು. ಬೇಕಿದ್ರೆ ಕಲರ್ ಚೇಂಜ್ ಮಾಡ್ತಾರೆ ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ ಸೊ ಈ ರಿಸಲ್ಟ್ ಎಷ್ಟಾಗಿದೆ 1/√3 ಡಿಸ್ಟೆನ್ಸ್ ಮಾತ್ರ ಮೈನಸ್ ಪ್ಲಸ್ ಬಿಡ್ರಿ ಇದು ಕೂಡ 1/√3 ಇದೆ. ಓಕೆ ಸೊ ಈ ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಈ ರಿಸಲ್ಟ್ ಎಷ್ಟಿದೆ ಇದು ನಮಗೆ ಗೊತ್ತಿಲ್ಲ, ಇದನ್ನ ಫೈಂಡ್ ಮಾಡಬೇಕು. ಬಟ್ ಇದು ಗೊತ್ತಿದೆ ಅಲ್ವಾ 1 ಡಿಸ್ಟೆನ್ಸ್ ಇದೆ y ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ವಿ ಅಂದರೆ ಇದು 1 ಆಯಿತು. ಓಕೆ ಇವಾಗ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ನಾವು ಇದು ಡಿಸ್ಟೆನ್ಸ್ನ ಫೈಂಡ್ ಮಾಡ್ಬೋದಾ? ಓಕೆ ಬೇಕಿದ್ರೆ ನೇಮ್ ಕೊಡಿ ಇದಕ್ಕೆ a, ಇಲ್ಲಿ b ಅಂತ ಕೊಡಿ, ಇಲ್ಲಿ c ಅಂತ ಕೊಡಿ, ಇದಕ್ಕೆ d ಅಂತ ಕೊಡಿ. ಓಕೆ ಎ ಬಿ ನಾವು ಫೈಂಡ್ ಮಾಡಬೇಕಂದ್ರೆ ಈ ರಿಸಲ್ಟ್ ಏನಾಗುತ್ತೆ 1² ಪ್ಲಸ್ 1/√3 ಅಂತ ಆಗಿಬಿಡುತ್ತೆ ಇದು. ಓಕೆನಾ ಇವೆರಡದ ಎಡಿಷನ್ ಅಂದರೆ 1² ಆನ್ಸರ್ 1 ಇರುತ್ತೆ ಪ್ಲಸ್ ಇದನ್ನು ಮಾಡಿದರೆ ಇದು 1/3 ಆಗುತ್ತೆ. ಓಕೆ ಸೊ 1/√3 ಆಗುತ್ತೆ. ಸೊ 1/√3ನ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ ರಿಸಲ್ಟು 2/√3 ಆಗುತ್ತಾ. 3 LCM ತೊಗೊಳ್ಳಿ. ಓಕೆ 3 LCM ತೊಗೊಂಡ್ರೆ 3 + 1 ಅಂದರೆ ಇದು ಎಷ್ಟಾಗುತ್ತೆ 4/3 ಆಗುತ್ತೆ. ಓಕೆ ಆಫ್ಟರ್ ದ್ಯಾಟ್ ರೂಟ್ನೊಂದು ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಇದು ಎ ಬಿ ರಿಸಲ್ಟ್ ಇದೆ, ಎ ಬಿ ಸ್ಕ್ವೇರ್ ಇದೆ. ಎ ಬಿ ಮಾಡ್ಕೊಂಡ್ರೆ ಇಲ್ಲಿ ರೂಟ್ ಬರುತ್ತೆ. ರೂಟ್ ಆಗಿದ್ರೆ 2/√3 ಆಯ್ತು ಇದು. ಓಕೆ ಅಂದರೆ ಈ ಡಿಸ್ಟೆನ್ಸ್ ಸಿಕ್ತು ನಮಗೆ 2/√3. ಇದು 2/√3 ಇದೆ ಅಂದರೆ ಇದನ್ನು ಕೂಡ 2/√3ನೇ ಇರುತ್ತಾ. ಇಲ್ಲಿ ಕೂಡ ಸೇಮ್ ಸೈಡ್ಸ್ ಇದೆ. ಓಕೆ ಇವಾಗ ಎ ಬಿ ರಿಸಲ್ಟ್ 2/3 ಆಯಿತು. ಆಮೇಲೆ ಎ ಡಿ ರಿಸಲ್ಟ್ ಕೂಡ 2/3 ಆಯಿತು. ಆಮೇಲೆ ಬಿ ಡಿ ರಿಸಲ್ಟ್ ಕೂಡ ಚೆಕ್ ಮಾಡಿ 1/√3 + 1/√3 ಅಂದರೆ ಇದು ಕೂಡ 2/√3ನೇ ಆಗುತ್ತಲ್ವಾ. ಅಂದರೆ ಎಲ್ಲ ಸೈಡ್ಸ್ಗಳು ಈಕ್ವಲ್ ಆದವು. ಎಲ್ಲ ಸೈಡ್ಸ್ಗಳು ಈಕ್ವಲ್ ಅಂದರೆ ಸೇಮ್ ಡಿಸ್ಟೆನ್ಸ್ ಇದೆ ಅಂದರೆ ಅದೇನಾಗಿರುತ್ತೆ ಆಬ್ವಿಯಸ್ಲಿ ಈಕ್ವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಯಾರೆಲ್ಲ ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ ಸೊ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಎಸ್ 45% ಆನ್ಸರ್ ರೈಟ್ ಮಾಡಿದ್ದೀರಾ. ವೆಲ್ ಡನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12 ದ ರಿಫ್ಲೆಕ್ಷನ್ ಆಫ್ ದ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ದ ಇಕ್ವೇಷನ್. ಓಕೆ ಸೊ ನಾನು ಆಲ್ರೆಡಿ ಹೇಳಿದೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ರಿಫ್ಲೆಕ್ಷನ್ ಆಫ್ ದ ಪಾಯಿಂಟ್ ಇದು ಫಾರ್ಮುಲಾ ಏನಿದೆಯಪ್ಪ ಅಂತ ಮೊದಲನೇ ಕ್ಲಾಸಲ್ಲಿ ಕೂಡ ನಾನು ನಿಮಗೆ ಎಲ್ರಿಗೂ ಹೇಳಿದ್ದೆ. ಸೊ ನಿಮ್ಗೆ ಇದು ನೆನಪಿದ್ರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಓಕೆ ಈ ರಿಫ್ಲೆಕ್ಷನ್ ಯಾವ ಥರ ಅಂತಂದರೆ ಈ ರಿಸಲ್ಟ್ದು -3,2 ಅದರದ್ದು ರಿಫ್ಲೆಕ್ಷನ್ ಬಿದ್ದಿರುತ್ತೆ ಆ ಲೈನ್ ಮೇಲೆ. ಅಂದರೆ x2 - x1 ಡಿವೈಡ್ ಬೈ a ಇಸ್ ಈಕ್ವಲ್ಸ್ ಟು y2 - y1 ಡಿವೈಡ್ ಬೈ b ಇಸ್ ಈಕ್ವಲ್ಸ್ ಟು -2 ಇಂಟು ಬ್ರಾಕೆಟ್ ax1 + by1 + c ಡಿವೈಡೆಡ್ ಬೈ a² + b². ಇದು ಫಾರ್ಮುಲಾ ಇದೆ. ಓಕೆ ಸೊ ಇದನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡಿ ಫ್ರೆಂಡ್ಸ್. ಕಮ್ ಆನ್ ಫಾಸ್ಟ್. ಹೋಲ್ ಬರ್ತಾ ಇಲ್ವಾ?
ಪೋಲ್ ಕೂಡ ಬರ್ತಾ ಇದೆ ನೋಡಿ ಫ್ರೆಂಡ್ಸ್, ಕಮಾನ್ ಆನ್ಸರ್ ಮಾಡಿ. ಮೇನ್ ಇಂಪಾರ್ಟೆಂಟು ಫಾರ್ಮುಲಾ ಆಗುತ್ತೆ x2 ಮೈನಸ್ x1 ಡಿವೈಡ್ ಬೈ a, y2 ಮೈನಸ್ y1 ಡಿವೈಡ್ ಬೈ b ಇಸ್ ಈಕ್ವಲ್ಸ್ ಟು ಮೈನಸ್ 2 ಇಂಟು ax1 ಪ್ಲಸ್ by1 ಪ್ಲಸ್ c ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇದು ಫಾರ್ಮುಲಾ ಇರೋದು. ಕಮಾನ್ ಎ ಬಿ ಸಿ ಔಟ್ ಮಾಡಿ ಎಲ್ಲರೂ ಪೋಲ್ನ ಯೂಸ್ ಮಾಡಿಕೊಂಡು. ಅಂದರೆ ಇದು ಯಾವ ಥರ ಇರುತ್ತಪ್ಪ ಅಂದರೆ, ಈಗ ಪಾಯಿಂಟು ಇಲ್ಲಿದೆ, ಇದು ಪಾಯಿಂಟು -3, ಅಂದರೆ ಇದು x1 y1 ಅಂತ ಅಂದ್ಕೊಳ್ಳಿ. ಇದ್ರದ್ದು ರಿಫ್ಲೆಕ್ಷನ್ ಇಲ್ಲಿ ಮೂಡುತ್ತಲ್ವಾ, ಅಂದರೆ ಇಮೇಜ್ ಅಂತಲೂ ಕರೀತಾರೆ. ಇದು ಇಮೇಜ್ ಇಲ್ಲಿ ಮೂಡುತ್ತೆ, ಅಂದರೆ ಇದಕ್ಕೆ ನೀವು ವ್ಯೂ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇದು ಏನಾಗಿದೆ x2 y2, ಇದನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಆಮೇಲೆ ಇದು ಲೈನ್ ಇಕ್ವೇಷನ್ ಅವ್ರು ಕೊಟ್ಟಿದ್ದಾರೆ y ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0 ಅಂತ. ಅಂದರೆ ಎಕ್ಸ್ ಅಂತೂ ಇಲ್ಲ ಇಲ್ಲಿ. ಓಕೆ, ಎಕ್ಸ್ ಇಲ್ಲ ಅಂದರೆ ಅದರದ್ದು ಎ ವ್ಯಾಲ್ಯೂನು ಕೂಡ ಏನಾಯ್ತು ಇವಾಗ ಇಲ್ಲಿ ಎ ವ್ಯಾಲ್ಯೂ 0 ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಿದೆ, y ಜೊತೆ ಇರೋದು ಕೊಎಫಿಷಿಯಂಟ್ 1 ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಓಕೆ, ಇವೆಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. ಎಷ್ಟಾಗುತ್ತೆ ನೋಡಿ, x2 ಮೈನಸ್ x1 ಅಂದರೆ ಎಷ್ಟಿದೆ, 3 ಇದೆ. ಮೈನಸ್ ಮೈನಸ್ ಏನೆಷ್ಟಿದು, +3 ಆಯಿತಾ, ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟಿದೆ, 0 ಇದೆ. 0 0 ಬರೀ. y2 ಮೈನಸ್ y1 ಎಷ್ಟಿದೆ, 2 ಇದೆ. ಸೊ 2 ಬರೀತೀರಾ. ಡಿವೈಡ್ ಬೈ ಬಿ ವ್ಯಾಲ್ಯೂ 1 ಇದೆ. ಮೈನಸ್ 2 ಇಂಟು ಬ್ರಾಕೆಟ್ ಎ ವ್ಯಾಲ್ಯೂ ಅಂತೂ 0 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಓಕೆನಾ. ಆಮೇಲೆ y1 ವ್ಯಾಲ್ಯೂ ಎಷ್ಟಿದೆ, 2 ಇದೆ. 2 ಇಂಟು 1 ಅಂದರೆ 2 ಆಗುತ್ತೆ. ಪ್ಲಸ್ ಸಿ ವ್ಯಾಲ್ಯೂ 5 ಇದೆ. ಡಿವೈಡ್ ಬೈ ಅಗೇನ್ ಎ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಎ ವ್ಯಾಲ್ಯೂ 0 ಇದೆ. ಬಿ ವ್ಯಾಲ್ಯೂ 1 ಇದೆ, ಅಂದರೆ ಇದು 1 ಆಗಿಬಿಡುತ್ತೆ. ಓಕೆ, ಸೊ ಇವಾಗ ಒಂದೊಂದು ರಿಸಲ್ಟ್ನ ಕಂಪೇರ್ ಮಾಡ್ತಾ ಹೋಗಿ. ಈ ಕಂಪ್ಲೀಟ್ ರಿಸಲ್ಟ್ ಜೊತೆ ಇದಕ್ಕೆ ಇಕ್ವೇಟ್ ಮಾಡ್ಕೋಬೇಕು ಇವಾಗ. ಅಂದರೆ ಏನಿತ್ತು, x2 ಮೈನಸ್ 3 ಡಿವೈಡ್ ಬೈ 0ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಇದು ಪೂರ ರಿಸಲ್ಟ್ 0 ಆಗಿಬಿಡುತ್ತಾ. ಅಂದರೆ ಉಳಿತ ಎಷ್ಟು, x2 ಇಸ್ ಈಕ್ವಲ್ಸ್ ಟು ಮೈನಸ್ ಇದು ಎಷ್ಟಿದೆ, +3 ಇದೆ ಅಲ್ವಾ. ಸೊ +3 ಇದ್ದದ್ದು ಈಚೆ ಕಡೆ ಬಂದರೆ -3 ಆಗುತ್ತೆ. ಅಂದರೆ ಒಂದು ಪಾಯಿಂಟ್ ನಮಗೆ ಸಿಕ್ತು -3. ಇನ್ನು ಈ ಎರಡು ರಿಸಲ್ಟ್ನ ಇಕ್ವೇಟ್ ಮಾಡೋದ್ರಿಂದ y2 ರಿಸಲ್ಟ್ ಒಂದು ಸಿಗುತ್ತೆ ನೋಡಿ. ಅಗೇನ್ ಎಷ್ಟಾಗುತ್ತೆ, ಇದು y2 ಮೈನಸ್ 2 ಡಿವೈಡ್ ಬೈ 1 ಅಂದರೆ ಅಷ್ಟೇ ಇರುತ್ತೆ. ಸೊ ಇದು ಎಷ್ಟಾಗುತ್ತೆ ನೋಡಿ, 5 ಪ್ಲಸ್ 2 ಅಂದರೆ 7 ಆಗುತ್ತೆ. 7 ಇಂಟು 2 ಅಂದರೆ -14 ಇದೆ. ಅಗೇನ್ y2 ಇಸ್ ಈಕ್ವಲ್ಸ್ ಟು 2 ಈಚೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, ಇದು -14 ಇದೆ. ಓಕೆ, ಇದು +2 ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ ಅಂದರೆ -12 ಆಯಿತು. ಓಕೆ, -3, -12 ಇದೇ ನಿಮ್ಮದು ಆನ್ಸರ್ ಆಗಿದೆ. -3, -12 ಎಲ್ಲಿದೆ ನೋಡಿ, ಇದು ಯಾವ ಆಪ್ಷನಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಸೊ ಅವರದೆಲ್ಲನೂ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ, ಇದು ಕೂಡ ಅದೇ ಥರನಾಗಿ ಇದೆ. ಸ್ವಲ್ಪ ಫಾಸ್ಟಾಗಿ ಸಿಂಪ್ಲಿಫೈ ಮಾಡಬೇಕು. ಏನು ಹೇಳ್ತಾ ಇದ್ದಾರೆ, ದ ಪಾಯಿಂಟ್ ಕೊಟ್ಟಿದ್ದಾರೆ 4, 1. ಓಕೆ, ಆಮೇಲೆ ಹೇಳ್ತಾ ಇದ್ದಾರೆ ಫಾಲೋಯಿಂಗ್ ದ 2 ಸಕ್ಸಸ್. ಇಂದ ಕೆಳಗಡೆ ಕೊಟ್ಟಿರುವಂಥ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದು ಏನಿದೆ, ಫಸ್ಟ್ ಕಂಡೀಷನ್ ರಿಫ್ಲೆಕ್ಷನ್ ಅಬೌಟ್ ಲೈನ್ y ಇಸ್ ಈಕ್ವಲ್ಸ್ ಟು x ಅಂತ. ಇದು ಇಕ್ವೇಷನ್ ಆಫ್ ದ ಲೈನ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಟ್ರಾನ್ಸ್ಲೇಷನ್ ಥ್ರೂ ದಿ ಡಿಸ್ಟೆನ್ಸ್ ಆಫ್ ದ 2 ಯೂನಿಟ್ಸ್ ಅಲಾಂಗ್ ವಿತ್ ದ ಪಾಸಿಟಿವ್ x ಆಕ್ಸಿಸ್ ಅಂತ. ಇದು ಆಮೇಲೆ ನೋಡೋಣ. ಇವಾಗ ಇಕ್ವೇಷನ್ ಕೊಟ್ಟಿದ್ದಾರೆ, ಆಲ್ರೆಡಿ ಹೇಳಿದ್ನಲ್ಲ, ಅದೇ ಫಾರ್ಮುಲಾನೇ ಅಪ್ಲೈ ಮಾಡೋದು ಇಲ್ಲಿ ಕೂಡ. ಫಾಸ್ಟಾಗಿ ಅಪ್ಲೈ ಮಾಡಿ ಸ್ಟೂಡೆಂಟ್. ಇಕ್ವೇಷನ್ ಆಫ್ ದ ಲೈನ್ y ಇಸ್ ಈಕ್ವಲ್ಸ್ ಟು x ಇದೆ. ಈ ಪಾಯಿಂಟ್ ಎಷ್ಟಿದೆ, 4, 1 ಇದೆ. ನಾವು ಇವಾಗ x2, y2ನ ಫೈಂಡ್ ಮಾಡಬೇಕು. ಕಮಾನ್ ಫಾಸ್ಟಾಗಿ x2, y2ನ ಫೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪಾಯಿಂಟನ್ನು ಎಕ್ಸ್ ವ್ಯಾಲ್ಯೂನ ಜಸ್ಟ್ 2ನ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಕಮಾನ್ ಸ್ಟೂಡೆಂಟ್ ಫಾಸ್ಟ್. ಪೋಲ್ ಬರ್ತಾ ಇಲ್ವಾ?
ಚಾರ್ಜಿಂಗ್ ಪೋಲ್ ಇವಾಗ ಬರ್ತಾ ಇರ್ಬೋದು ನೋಡಿ ಫ್ರೆಂಡ್. ಬರ್ತಾ ಇದ್ರೆ ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ, ಎ ಆರ್ ಬಿ ಆರ್ ಸಿ ಅಂತ. ಎಲ್ಲರೂ ವೋಟ್ ಮಾಡಿ, ವೆರಿ ಗುಡ್. ಇದು ಕೂಡ ಬಹಳ ಸಿಂಪಲ್ ಇದೆ ಕ್ವಶನ್, ಸೇಮ್ ಅದೇ ತರನಾಗಿ ಆಲ್ರೆಡಿ ಅಪ್ಲೈ ಮಾಡಿದ್ವಲ್ಲ ಅದೇ ಫಾರ್ಮುಲಾನೇ ಅಪ್ಲೈ ಮಾಡೋದು ಇಲ್ಲಿ ಕೂಡ. x2 ಮೈನಸ್ x1 ಅಂದರೆ ಎಷ್ಟಿದೆ 4 ಇದೆ ಅಂದರೆ -4 ಆಗುತ್ತೆ, ಡಿವೈಡ್ ಬೈ ಇದು y ಮೈನಸ್ ಎಕ್ಸ್ ಇದೆಯಲ್ಲ, ಎಕ್ಸ್ನ ಈಚೆ ಕಡೆ ಶಿಫ್ಟ್ ಮಾಡಿದರೆ -x ಪ್ಲಸ್ y ಆಗುತ್ತೆ, ಈಸ್ ಈಕ್ವಲ್ಸ್ ಟು 0. ಅಂದರೆ ಎ ವ್ಯಾಲ್ಯೂ ನಮಗೆ ಎಷ್ಟಿದೆ ಸಿಕ್ತು ನೋಡಿ, ಎ ವ್ಯಾಲ್ಯೂ ನಮಗೆ ಸಿಕ್ತು -1, ಬಿ ವ್ಯಾಲ್ಯೂ ಇದೆ 1, ಸಿ ವ್ಯಾಲ್ಯೂ ಅಂತ 0 ಇದೆ. ಓಕೆ, ಸೊ ಇವಾಗ ಎ ವ್ಯಾಲ್ಯೂ ಎಷ್ಟಿದೆ -1 ಫಿಲಪ್ ಮಾಡ್ತೀರಾ, ಅಗೇನ್ ಈಸ್ ಈಕ್ವಲ್ಸ್ ಟು y2 ಮೈನಸ್ y1 ರಿಸಲ್ಟ್ ಎಷ್ಟಿದೆ 1 ಇದೆ, ಸೊ 1 ಬರೀತೀರಾ, ಡಿವೈಡ್ ಬೈ ಬಿ ವ್ಯಾಲ್ಯೂ ಎಷ್ಟಿದೆ, ಬಿ ವ್ಯಾಲ್ಯೂ 1 ಇದೆ, ಸೊ 1 ಬರೀತೀರಾ, ಈಸ್ ಈಕ್ವಲ್ಸ್ ಟು ಅಗೇನ್ ಪೂರ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಈಸಿಯಾಗಿ ನಿಮಗೆ ಸಿಗುತ್ತೆ. ಕಮ್ ಫಾಸ್ಟ್. ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, -2 ಇಂಟು ಬ್ರಾಕೆಟ್ ಎ ಅಂದರೆ -1 ಇದೆ, ಅಗೇನ್ -4 ಆಗುತ್ತಾ ಇದು, ಅಗೇನ್ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ 1 ಇದೆ, 1 ಇಂಟು 1 ಅಂದರೆ 1 ಆಗುತ್ತೆ, ಸಿ ವ್ಯಾಲ್ಯೂ ಅಂತ 0 ಇದೆ, ಬಿಟ್ಬಿಡಿ, ಆ್ಯಂಡ್ ಹೋಲ್ ಡಿವೈಡ್ ಬೈ ಎ ಸ್ಕ್ವೇರ್ ಅಂದರೆ 1 ಅಂದರೆ 1 ಪ್ಲಸ್ 1 2 ಆಗುತ್ತೆ, ಇದು 2 ಹೋಗಿಬಿಡ್ತು, ಮೈನಸ್ ಅಂದರೆ -4 ಮೈನಸ್ ಪ್ಲಸ್ 1 ಅಂದರೆ ಇದು ಆಯಿತು -3, ಅಗೇನ್ ಮೈನಸ್ +3 ಆಯಿತು. ಓಕೆ, ಇವಾಗ ಫಸ್ಟ್ ಇಕ್ವೇಷನ್ಗೆ ಇದಕ್ಕೆ ನೀವು ಕಂಪೇರ್ ಮಾಡ್ಕೋಬೇಕು, ಎಷ್ಟಾಗುತ್ತೆ ನೋಡಿ, x2 -4 ಇಲ್ಲಿ ಡಿವೈಡ್ ಬೈ -1 ಇದೆ, ಮತ್ತು -1 ಇಂಟು 3 ಅಂದರೆ -3 ಆಗುತ್ತೆ, y ಈಸ್ ಈಕ್ವಲ್ಸ್ ಟು -4 ಇಂದ ಈಚೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಸರಿ x2 ಇದೆಯಲ್ಲ ಇದು, x2 ಈಸ್ ಈಕ್ವಲ್ಸ್ ಟು -3, ಇದು ಈಚೆ ಕಡೆ ಬಂದರೆ +4, ಸೊ 4 -3 ಅಂದರೆ +1 ಆನ್ಸರ್ ಬಂತು. ಓಕೆ, ಅಂದರೆ x2 ಆನ್ಸರ್ ನಮಗೆ ಸಿಕ್ತು ಇವಾಗ 1. ಇನ್ನು y2ನ ಮಾಡಬೇಕು, ಅಂದರೆ ಈ ಎರಡನ್ನ ಕಂಪೇರ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ y2 -1 ಈಸ್ ಈಕ್ವಲ್ಸ್ ಟು ಇದು +3 ಇದೆ, ಸೊ +1 ಈಚೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಸಾರಿ -1 ಇಂದ ಈಚೆ ಕಡೆ ಬಂದರೆ +1 ಆಗುತ್ತೆ, ಅಂದರೆ 3 + 1 ಅಂದರೆ ಎಷ್ಟಾಯಿತು 4 ಆಯಿತು. ಓಕೆ, ನಮಗೆ ಪಾಯಿಂಟ್ ಸಿಕ್ಕಿರೋದು ಎಷ್ಟು ಇವಾಗ, x2 ವ್ಯಾಲ್ಯೂ 1, ಇದು 4 1,4. ಬಟ್ ಇಲ್ಲಿ ಇನ್ನೊಂದು ಸೆಕೆಂಡ್ ಕಂಡೀಷನ್ ಒಂದು ಇದೆಯಲ್ಲ, ಏನು ಹೇಳ್ತಾ ಇದ್ದಾರೆ, ಎರಡು ಎಕ್ಸ್ ಆಕ್ಸಿಸ್ ಮೇಲೆ 2 ಯೂನಿಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ, ಅಂದರೆ ಎಕ್ಸ್ ಆಕ್ಸಿಸಲ್ಲಿ 1 ಬಂದಿದೆ, 1 ಪ್ಲಸ್ 2 ಮಾಡಿದರೆ ಎಷ್ಟು ಬರುತ್ತೆ, ಇದು 3 ಬರುತ್ತೆ, ಅಂದರೆ 3,4 ಅನ್ನೋದು ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ರೈಟ್ ಆನ್ಸರ್ ಆಗಿದೆ. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮ್ ಆನ್ ಫಾಸ್ಟ್. ಈ ಆಪ್ಷನ್ ರಾಂಗ್ ಆಗುತ್ತೆ, ಆಪ್ಷನ್ ಬಿ ಇಲ್ಲಿ ರೈಟ್ ಆಗುತ್ತೆ, ಯಾಕಂದರೆ ಸೆಕೆಂಡ್ ಕಂಡೀಷನ್ ಹೊಂದಿರೋದ್ರಿಂದ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ 15th ಒಂದು ಮಾಡೋಣ. 15th one ಏನಿದೆ ನೋಡಿ, ದ ಪಾಯಿಂಟ್ ಆಫ್ ಕಾನ್ಕರೆನ್ಸ್ ಆಫ್ ದ ಪಾಯಿಂಟ್ ಲೈನ್ಸ್ ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ಸ್ ಟು 0 ವೇ ಎ ಬಿ ಸಿ ಸ್ಯಾಟಿಸ್ಫೈ ದ ರಿಲೇಷನ್. ಇದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಎಕ್ಸ್ ಮತ್ತು y ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂತ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದು. ಕಮ್ ಆನ್ ಫ್ರೆಂಡ್ ಫಾಸ್ಟ್. ಇದೊಂದು ಆನ್ಸರ್ ಮಾಡಿ ಇವತ್ತಿನ ಕ್ಲಾಸ್ ಈಗ ಎಂಡ್ ಮಾಡಿಬಿಡೋಣ. ಕಮಾನ್, ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಪೋಲ್ ಬರ್ತಾ ಇಲ್ಲ, ಹಾಗೆ ಆನ್ಸರ್ ಮಾಡಿ. ಇದು ಏನಿಲ್ಲ, ಏನು ಕೊಟ್ಟಿದ್ದಾರೆ ಫಸ್ಟು ಎ ಎಕ್ಸ್ ಸ್ವಲ್ಪ ಮೇಲೆ, ಓಕೆನಾ, ಸೊ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಆಮೇಲೆ ಇನ್ನೊಂದು ಇಕ್ವೇಷನ್ ಏನಿದೆ, 3a ಪ್ಲಸ್ 2b ಪ್ಲಸ್ 4c ಇಸ್ ಈಕ್ವಲ್ಸ್ ಟು 0. ಇದು ಕಾನ್ಸ್ಟೆಂಟಲ್ಲಿ 4 ಎಕ್ಸ್ಟ್ರಾ ಇದೆಯಲ್ಲ, ಅದರ ಸಲುವಾಗಿ 4ನ ಡಿವೈಡ್ ಮಾಡ್ಕೊಂಬಿಡಿ, ಎಷ್ಟಾಗುತ್ತೆ ಇದು 3/4a ಪ್ಲಸ್ 2/4b ಪ್ಲಸ್ 4 ಕ್ಯಾನ್ಸಲ್ ಆಗಿ ಸಿ ಬರುತ್ತೆ,
ಸಿ ಈಸ್ ಈಕ್ವಲ್ಸ್ ಟು 0 ಆಯಿತು. ಓಕೆ, ಅಂದರೆ ಈ ಈಕ್ವೇಷನ್ ಇದು 2 ಕಾನ್ಕರೆನ್ಸ್ ಇದೆ ಅಂದರೆ ಕಂಪೇರ್ ಮಾಡ್ಬೋದಾ? ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ ನೋಡಿ, ಎ 3/4 ಪ್ಲಸ್ ಬಿ ಅದೆಷ್ಟಿದೆ, 1 ಜಾ 2 2 ಅಂದರೆ 1/2 ಉಳಿತಾ, 1/2 ಪ್ಲಸ್ ಸಿಗೆ ಸಿ ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು 0. ಅಂದರೆ ಇವಾಗ ನಾವು ಚೆಕ್ ಮಾಡ್ಬೇಕು, ಕಂಪೇರ್ ಮಾಡಿ. ಈ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ರಿಸಲ್ಟು, 3/4 ಇದೆನಾ, ಕರೆಕ್ಟಾ? ಆಮೇಲೆ ವೈ ಜಾಗದಲ್ಲಿ ಏನು ಬಂದಿದೆ, 1/2 ಇದೆ. ಅಂದರೆ ಆನ್ಸರ್ ಏನಾಗುತ್ತೆ, 3/4, 1/2 ಈಸ್ ದ ಆನ್ಸರ್. ಅಂದರೆ ಆಪ್ಷನ್ ಸಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸಿಂಪಲ್ ಆಗಿದೆ ನೋಡಿ ಇದು ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ಕ್ಲಾಸು.